ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸಂಧಿಗಳು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಸಂಧಿ ಅಂದ್ರೆ ಏನು, ಅದಕ್ಕೆ ಒಂದು ಉದಾಹರಣೆ ತಗೊಂಡು ನೋಡೋದಾದ್ರೆ ಕನ್ನಡಿಗ ಎನ್ನುವ ಈ ಪದ ನೋಡೋಣ. ಈ ಪದವು ಕನ್ನಡ ಎನ್ನುವ ಪದಕ್ಕೆ ಈಗ ಎನ್ನುವ ಪ್ರತ್ಯಯವನ್ನು ಸೇರಿಸಿದಾಗ ಬಂದಿದೆ. ಈ ಪ್ರತ್ಯಯ ಸೇರಿಸುವಾಗ ಏನಾಗಿದೆ ಅಂತಂದ್ರೆ ಕನ್ನಡ ಪದದ ಕೊನೆಯಲ್ಲಿ ಅಕಾರ ಇದೆ, ಪ್ರತ್ಯಯದ ಪ್ರಾರಂಭದಲ್ಲಿ ಇಕಾರ ಇದೆ. ಇವನ್ನೆರಡು ಸೇರಿಸಿದಾಗ ಈ ಅಕಾರ ಅನ್ನಂಥದ್ದು ಕಾಣಿಸ್ತಾ ಇಲ್ಲ. ಈ ರೀತಿ ಎರಡು ಪದಗಳು ಸೇರಿದಾಗ ಆಗುವಂತ ಬದಲಾವಣೆಯನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ ಹಳೆಗನ್ನಡ. ಈ ಪದವು ಹಳೆ ಮತ್ತು ಕನ್ನಡ ಎಂಬ ಎರಡು ಪದಗಳು ಸೇರಿ ಆಗಿದೆ. ಈ ಹಳೆಗನ್ನಡ ಅನ್ನಂಥದ್ದು ಹಳೆ ಮತ್ತೆ ಕನ್ನಡ ಪದಗಳಿಂದ ಬರುವಾಗ ಇಲ್ಲಿ ಕನ್ನಡದ ಪ್ರಾರಂಭದಲ್ಲಿ ಕಕಾರ ಇದೆ, ಅದು ಸಮಸ್ತ ಪದದಲ್ಲಿ ಕಕಾರಕ್ಕೆ ಬದಲಾಗಿ ಗಕಾರವನ್ನ ನಾವು ಕಾಣ್ತಾ ಇದ್ದೇವೆ. ಇದು ಕೂಡ ಎರಡು ಪದಗಳನ್ನ ನಾವು ಸೇರಿಸಿದಾಗ ಅಲ್ಲಿ ಒಂದು ಬದಲಾವಣೆ ಆಗಿರುವಂತದ್ದು. ಆ ಬದಲಾವಣೆಯನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ. ಎರಡು ಪದಗಳನ್ನ ಅಥವಾ ಎರಡು ಅಕ್ಷರಗಳನ್ನ ಎಡೆಬಿಡದೆ ಉಚ್ಚರಿಸಿದಾಗ ಆಗುವಂತಹ ಬದಲಾವಣೆ ಸಂಧಿ. ಈ ಸಂಧಿ ಆಗುವಾಗ ಎರಡು ಪದಗಳು ಇರಬೇಕು. ಮೊದಲನೇ ಪದನ ನಾವು ಪೂರ್ವ ಪದ ಅಂತ ಕರಿತೀವಿ, ಎರಡನೆಯ ಪದವನ್ನ ಪರಪದ ಅಥವಾ ಉತ್ತರ ಪದ ಅಂತ ಕರಿತೀವಿ. ಹಾಗೂ ಅವೆರಡು ಪದಗಳನ್ನ ಸೇರಿಸಿದಾಗ ಆಗುವಂತ ಒಂದು ಹೊಸ ಪದವನ್ನ ಸಮಸ್ತ ಪದ ಅಥವಾ ಸಂಧಿ ಪದ ಅಂತ ಹೇಳಿ ಕರಿತೀವಿ. ಈ ಸಂಧಿ ಕಾರ್ಯ ಯಾವಾಗ್ಲೂ ನಡೆಯುವಂಥದ್ದು ಮೊದಲನೇ ಪದದ ಕೊನೆಯ ಅಕ್ಷರ ಹಾಗೂ ಎರಡನೆಯ ಪದದ ಮೊದಲನೇ ಅಕ್ಷರ. ಈ ಮೊದಲನೇ ಪದದ ಕೊನೆಯ ಅಕ್ಷರನ ಪೂರ್ವ ವರ್ಣ ಅಂತ ಕರಿತೀವಿ. ಎರಡನೇ ಪದದ ಅಂದ್ರೆ ಪರಪದದ ಮೊದಲನೇ ಅಕ್ಷರವನ್ನ ಪರವರ್ಣ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆದಿದ್ಮೇಲೆ ಅಲ್ಲಿ ಏನ್ ನಾವು ಒಂದು ಅಕ್ಷರ ಅಂದ್ರೆ ಬದಲಾವಣೆಯನ್ನ ಕಾಣ್ತೀವೋ ಆ ಬದಲಾವಣೆಯ ಮೂರು ರೀತಿಯಿಂದ ಆಗಿರುತ್ತೆ. ಒಂದು ಅದು ಲೋಪ ಆಗಿರ್ಬೋದು, ಅಥವಾ ಆಗಮ ಆಗಿರ್ಬೋದು, ಅಥವಾ ಆದೇಶ ಆಗಿರ್ಬೋದು. ಈ ಮೂರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ ಸಂಧಿ ಕಾರ್ಯ ಆದಾಗ. ಲೋಪ ಅಂದ್ರೇನು, ಆಗಮ ಅಂದ್ರೇನು, ಆದೇಶ ಅಂದ್ರೇನು ಅಂತ ನೋಡೋಣ. ಲೋಪ ಅಂದ್ರೆ ಕಾಣಿಸದಂತಾಗುವುದು ಅಂತ, ಆಗಮ ಅಂತಂದ್ರೆ ಹೊಸ್ತಾಗಿ ಬರುವಂತದ್ದು, ಆದೇಶ ಅಂತಂದ್ರೆ ಒಂದರ ಬದಲಿಗೆ ಮತ್ತೊಂದು ಬರುವಂತದ್ದು. ಈಗ ಲೋಪ ಅಂತಂದ್ರೆ ಕಾಣಿಸದಂತಾಗುವುದು ಅಂತ ಗೊತ್ತಾಯ್ತಲ್ವಾ. ಅದಕ್ಕೊಂದು ಉದಾಹರಣೆ ನೋಡೋದಾದ್ರೆ ಅದೇ ಉದಾಹರಣೆಯಲ್ಲಿ ಕನ್ನಡ ಮತ್ತೆ ಈಗದಲ್ಲಿ ನಾವು ಕೂಡಿಸೋದ್ಕಿಂತ ಮುಂಚೆ ಕನ್ನಡದಲ್ಲಿ ಕೊನೆಯ ಅಕ್ಷರ ಆ ಇದೆ, ಈಗದಲ್ಲಿ ಪ್ರಾರಂಭದಲ್ಲಿ ಈ ಇದೆ. ಇವೆರಡು ಕೂಡಿಸಿದಾಗ ಕನ್ನಡಿಗ ಪದದಲ್ಲಿ ಅಕಾರ ಕಾಣಿಸ್ತಾ ಇಲ್ಲ, ಅಂದ್ರೆ ಅದನ್ನು ಅಕಾರ ಲೋಪ ಆಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ರೀತಿ ಊರು ಮತ್ತೆ ಊರು, ಊರು ಪ್ಲಸ್ ಊರು, ಈ ಎರಡು ಪದಗಳನ್ನ ನಾವು ಕೂಡಿಸುವಾಗ ರಸ್ವವು ಮತ್ತೆ ದೀರ್ಘವು ಇದಾವೆ. ಕೂಡಿಸಿದಾಗ ಆ ರಸ್ವವು ಕಾಣಿಸ್ತಾ ಇಲ್ಲ, ದೀರ್ಘವು ಮಾತ್ರ ಇದೆ. ಹೀಗಾಗಿ ಉಕಾರ ಲೋಪ ಆಗಿದೆ ಅಂತ ಹೇಳಿ ನಾವ್ ಹೇಳ್ತೀವಿ. ಆಗಮ ಸಂಧಿ ಅಂತಂದ್ರೆ ಈ ಸಂಧಿಯಲ್ಲಿ ಒಂದು ಹೊಸ ಅಕ್ಷರ ಹೊಸ ಅಕ್ಷರ ಬರುತ್ತೆ. ಇರೋಂತ ಪದಗಳು ಯಾವುದು ಕಾಣಿಸ್ದಂತೆ, ಇರೋಂತ ಅಕ್ಷರಗಳು ಯಾವುದು ಕಾಣಿಸ್ದಂತೆ ಆಗೋದಿಲ್ಲ, ಹೊಸದಾಗಿ ಒಂದು ಅಕ್ಷರ ಬರುತ್ತೆ. ಉದಾಹರಣೆಗೆ ಕನ್ನಡ, ಅನ್ನು, ಈ ಎರಡು ಪದಗಳನ್ನ ತಗೊಂಡಾಗ ಇವೆರಡರ ಮಧ್ಯೆ ಸಂಧಿ ಕಾರ್ಯ ನಡೆದ್ರೆ ಕನ್ನಡವನ್ನು ಅಂತ ಹೇಳಿ ಬರುತ್ತೆ. ಈಗ ನೋಡಿದ್ರೆ ಪೂರ್ವವರ್ಣ ಮತ್ತೆ ಪರವರ್ಣ ಹಾಗೆ ಇದಾವೆ, ಆದ್ರೆ ವಕಾರ ಒಂದು ಹೆಚ್ಚಿನದಾಗಿ ಇಲ್ಲಿ ಬಂದಿದೆ ಹೊಸದಾಗಿ. ಹಾಗಾಗಿ ಇದನ್ನ ನಾವು ಆಗಮ ಅಂತ ಹೇಳಿ ಕರಿತೀವಿ. ಇಲ್ಲಿ ವಕಾರ ಬಂದಿರೋದ್ರಿಂದ ವಕಾರ ಆಗಮ ಸಂಧಿ ಅಂತ ಕೂಡ ಕರಿತೀವಿ. ಮಿತ್ರನಂತೆ ಆಗಮ ಅಂತ ಹೇಳಿ ಹೇಳ್ತಾರೆ. ಸಂಸ್ಕೃತದಲ್ಲಿ ಮಿತ್ರವತ್ ಆಗಮಃ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಆಗಮನಂತದ್ದು ಮಿತ್ರಂತರ. ಈಗ ನನ್ಗೆ ಒಬ್ಬ ಮಿತ್ರ ಬಂದ್ರೆ ನಾನು ಕೂತಿದ್ದಾಗ ನಾನು ಅವನ್ಗೆ ಜಾಗ ಮಾಡ್ಕೊಟ್ಟು ನಾವಿಬ್ರು ಕುತ್ಕೊಂತೀವಿ. ಅಂದ್ರೆ ಅವ್ನ್ ಬಂದ ಅಂತ ಹೇಳಿ ನಾವು ನಮ್ ಸೀಟ್ ಬಿಟ್ಟು ಎದ್ದೋಗೋದಿಲ್ಲ. ನಾವು ನಮ್ ಪಕ್ಕದಲ್ಲೇ ಅವನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸ್ಕೊಂತೀವಿ. ಆ ರೀತಿ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಇರ್ತವೆ, ಅವುಗಳ ಬದಲಿಗೆ ಹೊಸದಾಗಿ ಇನ್ನೊಂದು ಅಕ್ಷರ ಬರುತ್ತೆ. ಇದು ಆಗಮ. ಆದೇಶ ಅಂತಂದ್ರೆ ಒಂದು ಜಾಗದಲ್ಲಿ ಇನ್ನೊಂದು ಬರುವಂತದ್ದು.
ಉದಾಹರಣೆಗೆ ಹಳೆ ಕನ್ನಡ, ಹಳೆಗನ್ನಡ ಈ ಉದಾಹರಣೆ ತಗೊಂಡಾಗ ಕನ್ನಡ ಪದದ ಪ್ರಾರಂಭದಲ್ಲಿ ಕಕಾರ ಇದೆ, ಆದ್ರೆ ಸಮಸ್ತ ಪದದಲ್ಲಿ ಸಂಧಿ ಕಾರ್ಯ ನಡೆದಿದ್ಮೇಲೆ ಕಕಾರ ಜಾಗದಲ್ಲಿ ಗಕಾರ ಬಂದಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇದು ಹೊಸ್ತ ಬಂದಿದೆ ಗಕಾರ, ಆದ್ರೆ ಅದು ಒಂದು ಅಕ್ಷರದ ಜಾಗದಲ್ಲಿ ಬಂದಿದೆ. ಅಂದ್ರೆ ಇಲ್ಲೇನು ಪರವರ್ಣ ಇತ್ತಲ್ಲ ಕಕಾರ, ಅದ್ರ ಜಾಗದಲ್ಲಿ ಬಂದಿದೆ. ಹಾಗಾಗಿ ಇದು ಆದೇಶ. ಆಗಮ ಅಂತಂದ್ರೆ ಅದು ಯಾವ್ದ್ರ ಜಾಗದಲ್ಲೂ ಬರೋದಿಲ್ಲ, ಅದು ಎಕ್ಸ್ಟ್ರಾ ಬರುತ್ತೆ. ಶತ್ರುವಿನಂತೆ ಆದೇಶ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈಗ ನಾನ್ ಕುಳ್ತಿರ್ತೀನಿ ಒಂದ್ ಚೇರಲ್ಲಿ, ನನ್ನ ಶತ್ರು ಬಂದ ಅಂತಂದ್ರೆ ನಾನು ಅಲ್ಲಿ ಇರಕ್ ಇಷ್ಟ ಪಡೋದಿಲ್ಲ, ನಾನು ಎದ್ದು ಹೋಗ್ತೀನಿ. ಅವಾಗ ನನ್ ಜಾಗದಲ್ಲಿ ಅವನ್ ಬಂದು ಕುತ್ಕೊಳ್ತಾನೆ. ಅಂದ್ರೆ ಒಂದನ್ನ ಬದಲಾಯಿಸಿ ಒಂದು ಸ್ಥಾನನ ಇನ್ನೊಂದು ತುಂಬುವಂಥದ್ದು ಆದೇಶ. ಈಗ ಸಂಹಿತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎರಡು ಅಕ್ಷರಗಳ ಅತ್ಯಂತ ಸಾಮೀಪ್ಯತೆ, ಎರಡು ಅಕ್ಷರಗಳ ನಡುವಿನ ಅತ್ಯಂತ ಸಾಮೀಪ್ಯತೆಯನ್ನು ನಾವು ಸಂಹಿತ ಅಂತ ಕರಿತೀವಿ. ಅಲ್ಲಿ ಸಂಧಿ ಕಾರ್ಯ ನಡಿಬೇಕು ಅಂತಂದ್ರೆ ಎರಡು ಪದಗಳ ಮಧ್ಯೆ ಅಲ್ಲಿ ಸಂಹಿತ ಇರಬೇಕು. ಸಂಹಿತ ಅಂದ್ರೆ ಏನು ಅಂತ ಇನ್ನು ನೋಡೋದಾದ್ರೆ, ಈ ಒಂದು ಉದಾಹರಣೆ ತಗೊಂಡ್ರೆ ರಾಮನು ಇದ್ದಾನೆ, ಇದನ್ನ ನಾವು ರಾಮನು ಇದ್ದಾನೆ ಅಂತ ಕೂಡ ಹೇಳ್ಬಹುದು, ರಾಮನಿದ್ದಾನೆ ಅಂತ ಕೂಡ ಹೇಳ್ಬಹುದು. ರಾಮನು ಇದ್ದಾನೆ ಅಂತಂದಾಗ ರಾಮನು ಅನ್ನೋ ಪದ ಮತ್ತೆ ಇದ್ದಾನೆ ಅನ್ನೋ ಪದ ಇವೆರಡರ ಮಧ್ಯೆ ನಾವು ಒಂದು ಚಿಕ್ಕ ವಿರಾಮ ಕೊಡ್ತೀವಿ. ಆ ವಿರಾಮ ಕೊಟ್ರೆ ಅಲ್ಲಿ ಸಂಹಿತ ಇಲ್ಲ ಅಂತ ಹೇಳ್ತೀವಿ. ಆ ವಿರಾಮ ಇಲ್ದಲೆ ನಾವು ಉಚ್ಚರಿಸಿದ್ರೆ, ಎಡಬಿಡದೆ ಉಚ್ಚರಿಸಿದ್ರೆ ಅವಾಗ ಸಂಹಿತ ಇದೆ ಅಂತ ಹೇಳ್ತೀವಿ. ಈಗ ರಾಮನು ಮತ್ತೆ ಇದ್ದಾನೆ ಇವೆರಡರ ಮಧ್ಯೆ ನಾವು ಆ ವಿರಾಮ ಕೊಡ್ದಲೆ ಹೇಳಿದಾಗ ರಾಮನಿದ್ದಾನೆ ಅನ್ನೋಂತ ಸಮಸ್ತ ಪದ ಬರುತ್ತೆ. ಅಂದ್ರೆ ಅಲ್ಲಿ ಸಂಹಿತ ಇದ್ದಾಗ ಸಂಧಿ ಕಾರ್ಯ ನಡೆಯುತ್ತೆ. ಅದೇ ರೀತಿ ಹಣ ಅನ್ನು, ಹಣ ಅನ್ನು ಅಂತ ನಾವ್ ಹೇಳುವಾಗ ಅಲ್ಲಿ ನಾವು ಒಂದ್ ವಿರಾಮ ಕೊಡ್ತಿದೀವಿ ಹಣ ಮತ್ತೆ ಅನ್ನು ಮಧ್ಯೆ, ಹಾಗಾಗಿ ಅಲ್ಲಿ ಸಂಧಿ ಕಾರ್ಯ ನಡೆಯೋದಿಲ್ಲ. ಅದೇ ನಾನು ಇವೆರಡನ್ನ ವಿರಾಮ ಕೊಡ್ದಲೆ ಹೇಳಿದಾಗ ಹಣವನ್ನು ಅಂತ ಹೇಳಿ ಸಮಸ್ತ ಪದ ಬರುತ್ತೆ. ಅಲ್ಲಿ ಸಂಧಿ ಕಾರ್ಯ ನಡೆದು ನಾವು ಹೇಳ್ತೀವಿ. ಯಾಕೆಂದ್ರೆ ಹಣ ಮತ್ತೆ ಹಣ್ಣು ಇವನ್ನ ನಾವು ವಿರಾಮ ಇಲ್ದಲೆ ಹೇಳಿದಾಗ ಹಣ ಹಣ್ಣು ಅಂತಾನೆ ಹೇಳಲಿಕ್ಕೆ ಆಗಲ್ಲ, ಆ ಬದಲಾವಣೆ ಆಗುತ್ತೆ. ಅದನ್ನೇ ನಾವು ಸಂಧಿ ಅಂತ ಕರಿತೀವಿ. ಆ ಬದಲಾವಣೆ ಆಗ್ಲಿಕ್ಕೆ ಅಲ್ಲಿ ಸಂಹಿತ ಅಂದ್ರೆ ನಾವು ವಿರಾಮ ಅನ್ನೋದು ಇರಬಾರ್ದು ಎರಡು ಅಕ್ಷರಗಳ ನಡುವೆ. ಉದಾಹರಣೆಗೆ ಕನ್ನಡ ಅನ್ನೋ ಈ ಪದ ತಗೊಂಡ್ರೆ ಇದನ್ನ ನಾವು ಬಿಡಿಸಿದ್ರೆ ಕ ಆ ನ ಆ ನ ನ ಆ ಡ ಆ ಈ ರೀತಿ ನಾವು ಒಟ್ಟು 7 ಅಕ್ಷರಗಳನ್ನಾಗಿ ಇದನ್ನ ಬಿಡಿಸಬಹುದು. ಈ ಕನ್ನಡ ಅನ್ನೋ ಈ ಪದದಲ್ಲಿ 7 ಅಕ್ಷರಗಳಿದೆ, ಆದ್ರೆ ನಾವು ಒಂದೊಂದನ್ನು ಕೂಡ ಈ ರೀತಿ ವಿರಾಮ ಕೊಟ್ಟು ಹೇಳೋದಿಲ್ಲ. ಕ ಅ ನ ನ ಆ ಡ ಆ ಈ ರೀತಿ ನಾವು ಹೇಳೋದಿಲ್ಲ, ಕನ್ನಡ ಅಂತ ಹೇಳ್ತೀವಿ. ಆ ಕನ್ನಡ ಅಂತ ಹೇಳುವಾಗ ಪ್ರತಿ ಅಕ್ಷರಗಳ ಮಧ್ಯೆ ಯಾವುದೇ ಒಂದು ವಿರಾಮ ಇರೋದಿಲ್ಲ, ಹಾಗಾಗಿ ನಾವು ಕನ್ನಡ ಅಂತ ಹೇಳಲಿಕ್ಕೆ ಸಾಧ್ಯ. ವಿರಾಮ ಕೊಟ್ರೆ ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ದೇವಾಲಯ ಅನ್ನೋ ಈ ಪದದಲ್ಲಿ ಎಷ್ಟು 8 ಅಕ್ಷರಗಳಿದೆ. ಆ 8 ಅಕ್ಷರಗಳನ್ನು ಕೂಡ ನಾವು ಸಂಹಿತ ಅಂದ್ರೆ ಅಲ್ಲಿ ಸಂಹಿತ ಇರುತ್ತೆ, ಅಂದ್ರೆ ವಿರಾಮ ಅನ್ನೋದು ಇರೋದಿಲ್ಲ. ಹಾಗಾಗಿ ಎಡಬಿಡದೆ ಉಚ್ಚರಿಸ್ತೀವಿ, ಆವಾಗ ಮಾತ್ರ ದೇವಾಲಯ ಅಂತ ಹೇಳಿ ನಾವು ಉಚ್ಚರಿಸ್ಲಿಕ್ಕೆ ಸಾಧ್ಯ. ಈಗ ಕನ್ನಡ ದೇವಾಲಯ ಅನ್ನೋದು 2 ಪದ. ಇವೆರಡು ಪದಗಳ ಮಧ್ಯೆ ಸಂಹಿತ ಇರ್ಬೋದು. ಕನ್ನಡ ದೇವಾಲಯ ಅಂತ ಹೇಳಿ ಅವೆರಡು ಪದಗಳನ್ನು ಉಚ್ಚರಿಸುವಾಗ ಮಧ್ಯದಲ್ಲಿ ಒಂದು ವಿರಾಮ ಕೊಡಬಹುದು, ವಿರಾಮ ಕೊಡದಲೆಯೂ ಕೂಡ ಉಚ್ಚರಿಸಬಹುದು, ಕನ್ನಡ ದೇವಾಲಯ ಈ ರೀತಿ. ನೋಡಿ ಇಲ್ಲಿ ಆ ಮತ್ತೆ ದಕಾರದ ಮಧ್ಯೆ ನಾವು ಸಂಹಿತ ಕೊಡ್ಬೋದು, ಕೊಡದಲೇನೂ ಇರಬಹುದು. ಹಾಗಾದ್ರೆ ಯಾವಾಗ ಕೊಡ್ಬೇಕು ಯಾವಾಗ ಕೊಡಬಾರ್ದು ಅಂತ ಪ್ರಶ್ನೆ ಬಂದ್ರೆ, ಯಾವಾಗ ವಿರಾಮ ಕೊಡಬಹುದು ಯಾವಾಗ ಕೊಡಬಾರ್ದು ಅಂದ್ರೆ ಯಾವಾಗ ಸಂಹಿತ 2 ಅಕ್ಷರಗಳ ಮಧ್ಯೆ ಇರುತ್ತೆ ಯಾವಾಗ ಇರೋದಿಲ್ಲ ಅನ್ನೋದಾದ್ರೆ, ಒಂದೇ ಪದದೊಳಗೆ ಅದು ಕಡ್ಡಾಯವಾಗಿ ಇರ್ಲೇಬೇಕು. ಅಂದ್ರೆ ಇದು ಕನ್ನಡ ಅನ್ನೋದು ಒಂದ್ ಪದ, ಇದು ಒಂದ್ ಪದ ಆಗಿದ್ದಾಗ ಅದ್ರೊಳಗಿನ ಯಾವುದೇ 2 ಅಕ್ಷರಗಳ ನಡುವೆ ಸಂಹಿತ ಇರುತ್ತೆ. ಅಂದ್ರೆ ನಾವು ಒಂದು ಅಕ್ಷರ ಹೇಳಿ ಅಲ್ಲಿ ವಿರಾಮ ಕೊಟ್ಟು ಇನ್ನೊಂದು ಅಕ್ಷರ ಹೇಳೋಗಿಲ್ಲ ಒಂದೇ ಪದದಲ್ಲಿ. ಅದೇ ರೀತಿ ಒಂದು ಪದ ಮತ್ತು ಪ್ರತ್ಯಯಗಳ ಮಧ್ಯೆ ಯಾವಾಗ್ಲೂ ಸಂಹಿತ ಇರುತ್ತೆ. ಉದಾಹರಣೆಗೆ ಹಣ ಅನ್ನೋದು ಒಂದ್ ಪದ, ಅನ್ನು ಅನ್ನೋಂಥದ್ದು ಅದೇ ಒಂದು ಸ್ವತಂತ್ರವಾದ ಪದ ಅಲ್ಲ, ಅದು ಒಂದು ಪ್ರತ್ಯಯ. ಈ ಒಂದು ಪ್ರತ್ಯಯ ಮತ್ತೆ ಒಂದ್ ಪದವನ್ನ ನಾವು ಸಂಹಿತ ಕೊಟ್ಟು ಹೇಳೋಗಿಲ್ಲ, ಅಲ್ಲ ಅಲ್ಲಿ ಸಂಹಿತ ಕಂಪಲ್ಸರಿ, ಅಲ್ಲಿ ವಿರಾಮ ಕೊಡೋಗಿಲ್ಲ.
ಹಾಗಾಗಿ ಅಲ್ಲಿ ಹಣವನ್ನು ಅಂತ ಹೇಳಿ ಸಂಧಿ ಕಾರ್ಯ ನಡೆದು ಸಮಸ್ತ ಪದ ನಮ್ಗೆ ಸಿಗುತ್ತೆ. ನಾವು ಭಾಷೆಯಲ್ಲಿ ನನಗೆ ಹಣವನ್ನು ಕೊಡು ಅಂತ ಕೇಳ್ತೀವಿ ಹೊರತು ನನಗೆ ಹಣ ಅನ್ನು ಕೊಡು ಈ ರೀತಿ ನಾವು ಹೇಳೋದಿಲ್ಲ. ಮತ್ತೆ ಸಮಾಸದಲ್ಲಿ ಒಂದು ಸಮಸ್ತ ಪದದಲ್ಲಿ ಯಾವಾಗ್ಲೂ ಸಂಹಿತ ಕಡ್ಡಾಯವಾಗಿರುತ್ತೆ. ಉದಾಹರಣೆಗೆ ದೇವನ ಆಲಯ, ಅದು ದೇವಾಲಯ ಅಂತ ಸಮಸ್ತ ಪದ ಬರುತ್ತೆ. ಈ ದೇವಾಲಯದಲ್ಲಿ ದೇವ ಮತ್ತೆ ಆಲಯ ಅಂತ ಎರಡು ಪದಗಳಿದೆ. ಅದು ಸಂಹಿತ ಇರೋದ್ರಿಂದ, ಅದು ಸಮಸ್ತ ಪದ ಸಮಾಸ ಪದ ಆಗಿರೋದ್ರಿಂದ ಅಲ್ಲಿ ಸಂಹಿತ ಆಗಿ, ಅಂದ್ರೆ ದೇವ ಮತ್ತೆ ಆಲಯ ಇವೆರಡರ ಮಧ್ಯೆ ಸಂಹಿತ ಇರುತ್ತೆ. ಅಂದ್ರೆ ನಾವು ವಿರಾಮ ಕೊಟ್ಟು ಹೇಳೋಗಿಲ್ಲ. ಹಾಗಾಗಿ ಅಲ್ಲಿ ಸವರ್ಣ ದೀರ್ಘ ಸಂಧಿಯಾಗಿ ದೇವಾಲಯ ಅಂತ ಹೇಳಿ ರೂಪ ಬರುತ್ತೆ. ನೀವು ದೇವ ಅನ್ನೋದೇ ಒಂದು ಸ್ವತಂತ್ರವಾಗಿ ಪದ, ಆಲಯ ಅನ್ನೋದೇ ಒಂದು ಪದ ಹಂಗಿದ್ದಾಗ ಅವೆರಡರ ಮಧ್ಯೆ ವಿರಾಮ ಕೊಡಬಹುದು. ಆದ್ರೆ ಇಲ್ಲಿ ಹೇಳ್ತಿರೋಂಥದ್ದು ಆ ರೀತಿ ಅಲ್ಲ. ದೇವ ಆಲಯ ಇದಿಷ್ಟು ಸೇರಿ ಒಂದೇ ಪದ. ಹಂಗಿದ್ದಾಗ ಅವೆರಡು ಪದಗಳ ಮಧ್ಯೆ ನಾವು ಯಾವ ಎರಡು ಪದಗಳಿಂದ ಸಮಾಸ ಆಗಿತ್ತಲ್ವಾ ಆ ಎರಡು ಪದಗಳ ಮಧ್ಯೆ ನಾವು ವಿರಾಮ ಕೊಡೋಗಿಲ್ಲ. ಹಾಗಾಗಿ ವಿರಾಮ ಕೊಡದಲೇ ಇದ್ದಾಗ ಅದು ನಾವು ಸಂಹಿತ ಅಂತೀವಿ. ಸಂಹಿತ ಇದ್ದಾಗ ಅಲ್ಲಿ ಸಂಧಿ ಕಾರ್ಯ ನಡೆಯುತ್ತೆ. ಸಂಧಿ ಕಾರ್ಯ ನಡೆದಾಗ ದೇವಾಲಯ ಅಂತ ಹೇಳಿ ನಮ್ಗೆ ರೂಪ ಸಿಗುತ್ತೆ. ಇನ್ನ ಯಾವಾಗ ಐಚ್ಛಿಕ ಅಂದ್ರೆ ನಾವು ವಿರಾಮ ಕೊಡ್ಬೋದು, ಕೊಡದಲೇ ಇರಬಹುದು. ಯಾವಾಗ ಅಂತಂದ್ರೆ ವಾಕ್ಯದಲ್ಲಿ ಎರಡು ಪದಗಳ ಮಧ್ಯೆ, ಒಂದು ವಾಕ್ಯದಲ್ಲಿ ನಾವು ಎರಡು ಪದಗಳ ಮಧ್ಯೆ ಅಂತಂದ್ರೆ ಮೊದಲನೇ ಪದದ ಕೊನೆಯ ಅಕ್ಷರ ಮತ್ತೆ ಎರಡನೇ ಪದದ ಮೊದಲನೇ ಅಕ್ಷರ, ಅವೆರಡು ಅಕ್ಷರಗಳ ಮಧ್ಯೆ ನಾವು ಸಂಹಿತಾನ ಕೊಡಬಹುದು, ಕೊಡದಲೇ ಇರಬಹುದು. ಅಂದ್ರೆ ವಿರಾಮ ಇರಬಹುದು, ಇರ್ದಲೇ ಇರಬಹುದು. ಉದಾಹರಣೆಗೆ ಜಾತ್ರೆಯಲ್ಲಿ ಎತ್ತುಗಳು ಇವೆ. ಇಲ್ಲಿ ನಾವು ವಿರಾಮ ಕೊಟ್ರೆ ಆ ಮೂರು ಪದಗಳನ್ನ ಬಿಡಿಯಾಗಿ ಉಚ್ಚರಿಸಬಹುದು. ಜಾತ್ರೆಯಲ್ಲಿ ಎತ್ತುಗಳು ಇವೆ ಈ ರೀತಿ. ಅಥವಾ ನಾನು ಎಡೆಬಿಡದೆ ಉಚ್ಚರಿಸಿದ್ರೆ ಜಾತ್ರೆಯಲ್ಲಿ ಇದರಲ್ಲಿ ಕೊನೆ ಅಕ್ಷರ ಎ ಇದೆ, ಎತ್ತುಗಳು ಇದರಲ್ಲಿ ಪ್ರಾರಂಭದಲ್ಲಿ ಎ ಇದೆ. ಅದೇ ರೀತಿ ಎತ್ತುಗಳು ಮತ್ತು ಇವೆ ಇವುಗಳ ಮಧ್ಯೆನೂ ಕೂಡ ಎರಡು ಸ್ವರಗಳಿದೆ. ಇವನ್ನ ನಾವು ಎಡೆಬಿಡದೆ ಉಚ್ಚರಿಸಿದಾಗ ಅಲ್ಲಿ ಸಂಧಿ ಆಗುತ್ತೆ. ಜಾತ್ರೆಯಲ್ಲೆತ್ತುಗಳಿವೆ ಈ ರೀತಿ. ಅಂದ್ರೆ ಒಂದ್ ಸಂಧಿ ಕಾರ್ಯ ನಡಿಬೇಕು ಅಂತಂದ್ರೆ ನಾವು ಎರಡು ಅಕ್ಷರಗಳನ್ನ ಎಡೆಬಿಡದೆ ಉಚ್ಚರಿಸಿದಾಗ ಮಾತ್ರ ಆಗುತ್ತೆ. ಅಲ್ಲಿ ವಿರಾಮ ಕೊಟ್ರೆ ಅಲ್ಲಿ ಸಂಧಿ ಕಾರ್ಯ ಆಗೋದಿಲ್ಲ. ಇನ್ನು ಸಂಧಿಯ ವಿಧಗಳು, ಸಂಧಿಗಳನ್ನ ಎಷ್ಟು ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡೋಣ. ಒಂದು ಭಾಷೆಯ ಆಧಾರದ ಮೇಲೆ, ಅದು ಯಾವ ಭಾಷೆಯ ಪದಗಳು ಆ ಸಂಧಿಯಲ್ಲಿ ಭಾಗವಹಿಸ್ತವೆ ಅನ್ನೋ ಆಧಾರದ ಮೇಲೆ, ಹಾಗೆ ಪೂರ್ವವರ್ಣ ಮತ್ತೆ ಪರವರ್ಣ ಅಕ್ಷರಗಳು ಯಾವುವು ಇದಾವೆ ಅನ್ನೋ ಆಧಾರದ ಮೇಲೆ ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಭಾಷೆಯ ಆಧಾರದ ಮೇಲೆ ಯಾವ ರೀತಿ ನಾವು ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ, ಒಂದು ಕನ್ನಡ ಸಂಧಿಗಳು ಅಂತ, ಇನ್ನೊಂದು ಸಂಸ್ಕೃತ ಸಂಧಿಗಳು ಅಂತ. ಈ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ನಾವೇನು ಹೇಳಿದ್ವಲ್ಲ, ಅದ್ರಲ್ಲಿ ಎರಡೂ ಪದಗಳು ಕನ್ನಡ ಪದಗಳಾಗಿದ್ರೆ ಅಥವಾ ಒಂದು ಪದ ಕನ್ನಡ ಪದ ಆಗಿದ್ರೂ ಕೂಡ ಅದನ್ನ ಕನ್ನಡ ಸಂಧಿ ಅಂತಾನೆ ಕರಿತೀವಿ. ಒಟ್ಟು ಈ ಪೂರ್ವ ಪದ ಮತ್ತೆ ಪರಪದ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕನ್ನಡ ಆಗಿದ್ರು ಕೂಡ ನಾವು ಅದನ್ನ ಕನ್ನಡ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಮಳೆ ಅನ್ನು, ಈ ಮಳೆ ಮತ್ತೆ ಅನ್ನು ಅಂತದ್ರಲ್ಲಿ ಮಳೆ ಅನ್ನೋಂಥದ್ದು ಕನ್ನಡ ಪದ, ಅನ್ನು ಅನ್ನೋಂಥದ್ದು ಕೂಡ ಕನ್ನಡ ಭಾಷೆಯಲ್ಲಿ ಕಂಡು ಬರುವಂತ ಒಂದು ಪ್ರತ್ಯಯ. ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರಲ್ಲ. ಹಾಗಾಗಿ ಇವೆರಡೂ ಕನ್ನಡನೇ, ಹಾಗಾಗಿ ಇದು ಕನ್ನಡ ಸಂಧಿಗೆ ಉದಾಹರಣೆ ಆಗುತ್ತೆ. ಕಾಲ ಅನ್ನು, ಇಲ್ಲಿ ಕಾಲ ಅನ್ನೋಂಥದ್ದು ಸಂಸ್ಕೃತ ಪದ, ಅನ್ನು ಅನ್ನೋಂಥದ್ದು ಕನ್ನಡ ಪ್ರತ್ಯಯ. ಸಂಸ್ಕೃತ ಪದಕ್ಕೆ ಕನ್ನಡ ಪ್ರತ್ಯಯನ ಸೇರಿಸ್ಬೋದು, ಕಾಲವನ್ನು ಅಂತ ಆಗುತ್ತೆ. ಇಲ್ಲಿ ಒಂದು ಪದ ಸಂಸ್ಕೃತ ಇದೆ, ಒಂದು ಕನ್ನಡ ಇದೆ. ಒಂದು ಕನ್ನಡ ಇದ್ರೂ ಕೂಡ ಅದು ಕನ್ನಡ ಸಂಧಿಗೆ ಉದಾಹರಣೆ. ಅದೇ ರೀತಿ ಮಳೆ ಕಾಲ, ಇಲ್ಲಿ ಕಾಲ ಅನ್ನೋದು ಸಂಸ್ಕೃತ, ಆದ್ರೆ ಮಳೆ ಅನ್ನೋಂಥದ್ದು ಕನ್ನಡ ಪದ. ಹಾಗಾಗಿ ಇಲ್ಲಿ ಕನ್ನಡ ಪದ ಒಂದು ಕನ್ನಡ ಪದ ಇರೋದ್ರಿಂದ ಇದು ಕೂಡ ಕನ್ನಡ ಸಂಧಿಗೆ ಉದಾಹರಣೆ ಆಗುತ್ತೆ. ಇನ್ನ ಸಂಸ್ಕೃತ ಸಂಧಿ ಅಂತ ಅನ್ಬೇಕು ಅಂತಂದ್ರೆ ಪೂರ್ವ ಪದ ಮತ್ತೆ ಪರಪದ ಎರಡೂ ಕೂಡ ಸಂಸ್ಕೃತನೇ ಆಗಿರ್ಬೇಕು. ಉದಾಹರಣೆ ನೋಡೋದಾದ್ರೆ ಕಾಲ ಅತೀತ, ಇಲ್ಲಿ ಕಾಲ ಅನ್ನಂತ ಪದನು ಸಂಸ್ಕೃತ ಪದ, ಅತೀತ ಅನ್ನೋ ಪದನು ಕೂಡ ಸಂಸ್ಕೃತ ಪದನೇ ಆಗಿದೆ. ಹಾಗಾಗಿ ಇದು ಸಂಸ್ಕೃತ ಸಂಧಿಗೆ ಉದಾಹರಣೆ. ಇನ್ನ ಎರಡನೇ ರೀತಿಯ ಒಂದು ವರ್ಗೀಕರಣ ಅಂದ್ರೆ ಪೂರ್ವವರ್ಣ ಮತ್ತೆ ಪರವರ್ಣ ಅಕ್ಷರಗಳು ಯಾವ್ದಿದೆ ಅನ್ನೋ ಆಧಾರದ ಮೇಲೆ ಸ್ವರ ಸಂಧಿಗಳು ಮತ್ತೆ ವ್ಯಂಜನ ಸಂಧಿಗಳು ಅಂತ ಹೇಳಿ ಎರಡು ರೀತಿಯ ವರ್ಗೀಕರಣ ಆಗಿದೆ. ಸ್ವರ ಸಂಧಿ ಅನ್ಬೇಕು ಅಂದ್ರೆ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಕೂಡ ಸ್ವರಗಳೇ ಆಗಿರ್ಬೇಕು. ಉದಾಹರಣೆಗೆ ಮಳೆ
ಅನ್ನು. ಈ ಮಳೆ ಅನ್ನೋ ಪದದ ಕೊನೆಯಲ್ಲಿ ಎ ಇದೆ. ಎ ಅನ್ನಂಥದ್ದು ಒಂದು ಸ್ವರ. ಇಲ್ಲಿ ಪ್ರಾರಂಭದಲ್ಲಿ ಆ ಇದೆ. ಹಾಗಾಗಿ ಇಲ್ಲಿ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಕೂಡ ಸ್ವರಗಳೇ ಇರೋದ್ರಿಂದ ಇದು ಒಂದು ಸ್ವರ ಸಂಧಿಗೆ ಉದಾಹರಣೆ ಆಗುತ್ತೆ. ವ್ಯಂಜನ ಸಂಧಿ ಅನ್ಬೇಕು ಅಂದ್ರೆ ಪೂರ್ವವರ್ಣ ಅಥವಾ ಪರವರ್ಣ ಇವೆರಡರಲ್ಲಿ ಯಾವ್ದಾದ್ರು ಒಂದು ವ್ಯಂಜನ ಆಗಿದ್ರು ಕೂಡ ಅದನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಅಪ್, ಧಿ. ಇಲ್ಲಿ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಕೂಡ ವ್ಯಂಜನ ಆಗಿದೆ. ಇಲ್ಲಿ ಕೊನೆಯಲ್ಲಿ ಪಕಾರ ಇದೆ, ಪ್ ಅಂದ್ರೆ ಯಾವ್ದು ಸ್ವರ ಇಲ್ಲ. ಇಲ್ಲಿ ಪ್ರಾರಂಭದಲ್ಲಿ ದಕಾರ ಇದೆ ಅಂದ್ರೆ ಅದು ಕೂಡ ವ್ಯಂಜನ. ಹಾಗಾಗಿ ವ್ಯಂಜನ ಪ್ಲಸ್ ವ್ಯಂಜನ ಇರೋದ್ರಿಂದ ಇದು ವ್ಯಂಜನ ಸಂಧಿ. ಅಥವಾ ಮಳೆ ಅನ್ನು, ಇದು ರಾಂಗ್ ಎಕ್ಸಾಂಪಲ್. ಯಾಕಂದ್ರೆ ಎರಡತ್ರನು ಸ್ವರ ಇದೆ. ಉದಾಹರಣೆಗೆ ಮಳೆ ಕಾಲ ಅಂತ ತಗೊಂಡ್ರೆ ಇಲ್ಲಿ ಸ್ವರ ಇರುತ್ತೆ, ಇಲ್ಲಿ ಕಕಾರ, ಪ್ರಾರಂಭದಲ್ಲಿ ಕಕಾರ ಇರುತ್ತೆ, ಅದು ವ್ಯಂಜನ. ಹಾಗಾಗಿ ಅದು ಉದಾಹರಣೆ ಆಗುತ್ತೆ. ಇದು ಮಿಸ್ ಆಫ್ ಟೈಪ್ ಆಗಿದೆ. ಮಳೆ ಕಾಲ ಆ ಉದಾಹರಣೆ ಸ್ವರ ಪ್ಲಸ್ ವ್ಯಂಜನಕ್ಕೆ ಬರುತ್ತೆ. ವ್ಯಂಜನ ಪ್ಲಸ್ ಸ್ವರ ಇದನ್ನ ನಾವು ನೋಡೋದಾದ್ರೆ ಚಿತ್ ಪ್ಲಸ್ ಆನಂದ. ಇಲ್ಲಿ ಚಿತ್ ಕೊನೆಯಲ್ಲಿ ತಕಾರ ಇದೆ, ಅದು ವ್ಯಂಜನ. ಆನಂದ ಈ ಪದದ ಪ್ರಾರಂಭದಲ್ಲಿ ಸ್ವರ ಇದೆ. ಹಾಗಾಗಿ ಪೂರ್ವವರ್ಣ ಮತ್ತೆ ಪರವರ್ಣ ಇವೆರಡರಲ್ಲಿ ಯಾವ್ದಾದ್ರು ಒಂದು ವ್ಯಂಜನ ಆಗಿದ್ರು ಕೂಡ ಅದು ವ್ಯಂಜನ ಸಂಧಿಗೆ ಉದಾಹರಣೆ ಆಗುತ್ತೆ. ಈಗ ನಾವು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡುವಂತ ಸಂಧಿಗಳ ಹೆಸರುಗಳು ಯಾವ್ಯಾವು ಅಂತ ನೋಡೋಣ. ಕನ್ನಡ ಸಂಧಿಗಳಲ್ಲಿ ನಾವು ಲೋಪ ಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿ ಅಂತ ಹೇಳಿ 3 ಸಂಧಿಗಳನ್ನ ಅಧ್ಯಯನ ಮಾಡ್ತೀವಿ. ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ, ಜಸ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತ 7 ವಿಧದ ಸಂಧಿಗಳನ್ನ ಅಭ್ಯಾಸ ಮಾಡ್ತೀವಿ. ಕನ್ನಡದಲ್ಲಿ ಇರೋದು ಈ 3: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅಂದ್ರೆ ಸಂಧಿಯಾದಾಗ ಏನೆಲ್ಲ ಬದಲಾವಣೆ ಆಗ್ಬೋದು ಅಂದ್ರೆ ಲೋಪ ಆಗ್ಬೋದು, ಆಗಮ ಆಗ್ಬೋದು, ಆದೇಶ ಆಗ್ಬೋದು. ಅಂದ್ರೆ ಸಂಧಿ ಆದಾಗ ಏನ್ ಬದಲಾವಣೆ ಆಗುತ್ತೋ ಅದ್ರ ಆಧಾರದ ಮೇಲೆ ಕನ್ನಡದಲ್ಲಿ 3 ರೀತಿಯ ಏನ್ ಬದಲಾವಣೆಗಳಿದೆಯಲ್ವಾ, ಹಾಗಾಗಿ 3 ರೀತಿಯ ಸಂಧಿಗಳ ಹೆಸರುಗಳನ್ನ ಹೇಳಿದ್ದಾರೆ. ಆದ್ರೆ ಇದೇ ಪ್ರಕ್ರಿಯೆನೇ ಸಂಸ್ಕೃತದಲ್ಲೂ ಆಗೋದು. ಆದ್ರೆ ಅಲ್ಲಿ ಯಾವ ಅಕ್ಷರ ಲೋಪ ಆಗುತ್ತೆ ಅಥವಾ ಯಾವ ಅಕ್ಷರ ಆಗಮ ಆಗುತ್ತೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ, ಅದ್ರ ಜೊತೆಗೆ ಇನ್ನು ತುಂಬಾ ಸಂಧಿಗಳಿದೆ. ಅದೇ ರೀತಿ ವ್ಯಂಜನ ಸಂಧಿಗಳಲ್ಲಿ ಜಸ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ, ಹಾಗೆ ಇನ್ನೂ ಅನೇಕ ಸಂಧಿಗಳಿದೆ. ಅವನ್ನೆಲ್ಲ ನಾವು ಅಭ್ಯಾಸ ಮಾಡೋದಿಲ್ಲ, ಯಾಕೆಂದ್ರೆ ಕನ್ನಡ ಭಾಷೆಯಲ್ಲಿ ಆ ಪದಗಳು ಅಷ್ಟು ಬಳಕೆ ಆಗೋದಿಲ್ಲ, ಅವು ಸಂಸ್ಕೃತ ಭಾಷೆಯಲ್ಲಿ ಬಳಕೆ ಆಗ್ತವೆ. ಹಾಗಾಗಿ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡೋರು ಆ ಎಲ್ಲಾ ಸಂಧಿಗಳನ್ನು ಅಧ್ಯಯನ ಮಾಡ್ತಾರೆ. ಆದ್ರೆ ನಾವು ಕನ್ನಡ ಭಾಷೆಯವರಾಗಿ ಕನ್ನಡ ಭಾಷೆಯಲ್ಲಿ ಬಳಸುವಂತಹ ಸಂಸ್ಕೃತ ಪದಗಳು ಮತ್ತೆ ಅವುಗಳಲ್ಲಾಗಿರೋ ಸಂಸ್ಕೃತ ಸಂಧಿಗಳನ್ನ ಮಾತ್ರ ಅಧ್ಯಯನ ಮಾಡ್ತೀವಿ. ಹಾಗಾಗಿ ನಮಗೆ ಮುಖ್ಯವಾದ ಈ 7 ಸಂಸ್ಕೃತ ಸಂಧಿಗಳನ್ನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಲೋಪ ಸಂಧಿ. ಇದು ಒಂದು ಕನ್ನಡ ಸ್ವರ ಸಂಧಿ. ಸ್ವರ ಸಂಧಿ ಅಂತಂದ್ರೆ ಎರಡತ್ರನು ಸ್ವರ ಇರ್ಬೇಕು ಅಂತ ಹೇಳಿ ನಾವು ಅಲ್ಲೇ ತಿಳ್ಕೊಂಡಿದೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲನೇ ಪದದ ಕೊನೆ ಅಕ್ಷರ ಅಂದ್ರೆ ನಾವೇನು ಪೂರ್ವವರ್ಣ ಅಂತ ಕರಿತೀವಲ್ವಾ, ಅದು ಕಾಣಿಸ್ದಂಗಾಗುತ್ತೆ, ಅಂದ್ರೆ ಲೋಪ ಆಗುತ್ತೆ. ಎರಡನೇ ಸ್ವರ ಹಾಗೆ ಇರುತ್ತೆ, ಅದೇನು ಕಾಣಿಸ್ದಂಗ ಆಗೋದಿಲ್ಲ. ಮೊದಲನೇ ಸ್ವರ ಇಲ್ದಂಗಾಗುತ್ತೆ. ಆ ಇಲ್ದಂಗಾಗಂತದ್ನ ನಾವು ಲೋಪ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ರಂಗು ಮತ್ತೆ ಏರು ಅನ್ನೋ 2 ಪದ ತಗೊಂಡ್ರೆ ರಂಗು ಪದದ ಕೊನೆಯಲ್ಲಿ ಊ ಇದೆ, ಏರು ಪದದ ಕೊನೆಯಲ್ಲಿ ಏಕಾರ ಇದೆ. ಈಗ ಅಲ್ಲಿ ಸಂಹಿತ ಇದ್ರೆ ಅಂದ್ರೆ ನಾವು ಎಡಬಿಡದೆ ಉಚ್ಚರಿಸಿದ್ರೆ ಅಲ್ಲಿ ಸಂಧಿ ಕಾರ್ಯ ನಡೆದು ಈ ಉಕಾರ ಕಾಣಿಸೋದಿಲ್ಲ ನಮ್ಗೆ. ರಂಗೇರು ಅಂತ ಹೇಳಿ ಪದ ಬರುತ್ತೆ, ಅಲ್ಲಿ ಹೂ ಕಾಣಿಸೋದಿಲ್ಲ, ಅಂದ್ರೆ ಅದನ್ನ ಲೋಪ ಅಂತ ಕರಿತೀವಿ. ಕಾಣಿಸ್ದಲೇ ಇರೋಂಥದ್ನ ಇಲ್ಲಿ ಲೋಪ ಆಗಿದೆ ಉಕಾರ ಅಂತ ಹೇಳ್ತೀವಿ. ಹಾಗಾಗಿ ಈ ಸಂಧಿಯ ಹೆಸರು ಅಲ್ಲಿ ಲೋಪ ಆಗೋದ್ರಿಂದ ಲೋಪ ಸಂಧಿ. ಸಾಮಾನ್ಯವಾಗಿ 2 ಕನ್ನಡ ಪದಗಳೇ ಆಗಿರ್ತವೆ ಲೋಪ ಸಂಧಿಯಲ್ಲಿ, ಅಂದ್ರೆ ಪೂರ್ವ ಪದ ಮತ್ತೆ ಪರಪದ ಇವೆರಡೂ ಕೂಡ ಕನ್ನಡದವೇ ಆಗಿರ್ತವೆ. ರಂಗು, ಏರು, ರಂಗೇರು. ನಾವು ಆಗ್ಲೇ ಏನು ಕಲ್ತಿದೀವಿ ಅಂತಂದ್ರೆ ಒಂದು ಕನ್ನಡ ಸಂಧಿ ಅನ್ಬೇಕು ಅಂತಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕನ್ನಡ ಪದ ಆಗಿದ್ರು ಸಾಕು ಅಂತ. ಆದ್ರೆ ಇಲ್ಲಿ ನಾನು ಹೇಳ್ತಿರೋದು 2 ಕೂಡ ಕನ್ನಡ ಪದಗಳೇ ಆಗಿರ್ತವೆ ಅಂತ. ಅದ್ರ ಅರ್ಥ ಇದ್ರಲ್ಲಿ ಒಂದು ಸಂಸ್ಕೃತ ಬಂದ್ರೆ ಕನ್ನಡ ಇದು ಲೋಪ ಸಂಧಿ ಆಗಲ್ವಾ ಅಂದ್ರೆ ಆಗುತ್ತೆ, ಅಂದ್ರೆ ಅಲ್ಲಿ ಇಲ್ದಂಗ ಆದ್ರೆ ಸಾಮಾನ್ಯವಾಗಿ ನಾವು ನೋಡುವಂತ ಉದಾಹರಣೆಗಳು 2 ಕನ್ನಡ ಪದಗಳೇ ಆಗಿರುವಂತ ಉದಾಹರಣೆಗಳು ಸಿಗ್ತವೆ ನಮ್ಗೆ ಅಂತ ನಾನು ಹೇಳ್ತಿರೋಂಥದ್ದು. ಇನ್ನ ಆಗಮ ಸಂಧಿ, ಎರಡನೇ ಕನ್ನಡ ಸ್ವರ ಸಂಧಿ. ಕನ್ನಡದಲ್ಲಿ
ಆಗಮ ಸಂಧಿ ಮತ್ತೆ ಲೋಪ ಸಂಧಿ ಇವೆರಡು ಸ್ವರ ಸಂಧಿಗಳು. ಆದೇಶ ಸಂಧಿ ಇದು ವ್ಯಂಜನ ಸಂಧಿ. ಎಗೈನ್ ಇದು ಸ್ವರ ಸಂಧಿ ಅಂತ ಹೇಳಿರೋದ್ರಿಂದ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಕೂಡ ಸ್ವರಗಳಾಗಿರುತ್ತವೆ. ಮತ್ತೆ ನಾವು ಆಗ್ಲೇ ಹೇಳಿರೋ ರೀತಿಯಲ್ಲಿ ಇವೆರಡು ವರ್ಣಗಳು ಪೂರ್ವವರ್ಣ ಪರವರ್ಣ ಅವೇನು ವ್ಯತ್ಯಾಸ ಹೊಂದೋದಿಲ್ಲ. ಹೊಸ ಅಕ್ಷರ ಇಲ್ಲಿ ಬರುತ್ತೆ, ಆ ಹೊಸ ಅಕ್ಷರ ಯಾವಾಗ್ಲೂ ಇಲ್ಲಿ ಒಂದು ವ್ಯಂಜನ ಆಗಿರುತ್ತೆ. ಯಾವ ವ್ಯಂಜನ ಬರುತ್ತೆ ಅನ್ನೋದ್ರ ಮೇಲೆ ಆ ಹೆಸರನ್ನ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹಣ ಮತ್ತೆ ಇಲ್ಲ ಅಂತ ಈ ಎರಡು ಪದಗಳನ್ನ ತಗೊಂಡಾಗ ಇಲ್ಲಿ ಅಕಾರಕ್ಕೆ ಇಕಾರ ಎದುರಾಗಿದೆ. ಈಗ ಆದಾಗ ಅಲ್ಲಿ ವಕಾರ ಬಂದಿದೆ, ಹಣವನ್ನು ನಾವ್ ಹಿಂಗ್ ಕೂಡಿಸಿದಾಗ ಪೂರ್ವವರ್ಣ ಮತ್ತೆ ಪರವರ್ಣ ಎರಡೂ ಇದೆ, ಹೊಸದಾಗಿ ವಕಾರ ಬಂದಿದೆ. ಹಾಗಾಗಿ ನಾವ್ ಇದನ್ನ ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸಸ್ಯ ಅಲ್ಲಿ ಕೂಡಿಸಿದಾಗ ಅಂದ್ರೆ ನಾವು ಅದನ್ನ ಅವೆರಡು ಪದಗಳನ್ನ ಎಡೆಬಿಡದೆ ಉಚ್ಚರಿಸಿದಾಗ ಅಲ್ಲಿ ಸಂಹಿತ ಇದ್ದಾಗ ಸಂಧಿ ಕಾರ್ಯ ನಡೆದು ಸಸ್ಯದಲ್ಲಿ ಅಂತ ಹೇಳಿ ನಮ್ಗೆ ಅಂತಿಮ ರೂಪ ಬರುತ್ತೆ. ಇಲ್ಲಿ ದಕಾರ ಹೊಸದಾಗಿ ಬಂದಿದೆ, ಹಾಗಾಗಿ ಇದನ್ನು ನಾವು ದಕಾರಾಗಮ ಸಂಧಿ ಅಂತ ಕರಿಬಹುದು. ಅದೇ ರೀತಿ ಮನೆ ಅನ್ನು ನಾವ್ ಇದನ್ನ ಕೂಡಿಸಿದಾಗ ಮನೆಯನ್ನು ಅಂತ ಬರುತ್ತೆ. ಇಲ್ಲಿ ಯಕಾರ ಹೊಸದಾಗಿ ಬರುತ್ತೆ, ಹಾಗಾಗಿ ಇದನ್ನ ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸರಳವಾಗಿ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಆಗಮ ಸಂಧಿಯಲ್ಲಿ ಒಂದು ಪದಕ್ಕೆ ಪ್ರತ್ಯಯವನ್ನು ಸೇರಿಸಿದಾಗ ಆಗಮ ಸಂಧಿ ಆಗಿರುವಂತದನ್ನ ನಾವು ಕಾಣ್ತೀವಿ. ಅಂದ್ರೆ ಇದು ರೂಲು ಅಂತ ನಾನು ಹೇಳ್ತಿಲ್ಲ, ತುಂಬಾ ಉದಾಹರಣೆಗಳು ಆ ರೀತಿ ಸಿಗ್ತವೆ. ಎರಡು ಪದಗಳ ನಡುವೆಯೂ ಕೂಡ ಆಗಮ ಸಂಧಿ ಆಗಬಹುದು. ಉದಾಹರಣೆಗೆ ನೋಡೋದಾದ್ರೆ ಮೊದಲನೇ ಉದಾಹರಣೆ ಇದೆಯಲ್ಲ, ಹಣ ಮತ್ತೆ ಇಲ್ಲ, ಇಲ್ಲಿ ಇಲ್ಲ ಅನ್ನೋಂಥದ್ದು ಒಂದು ಪ್ರತ್ಯಯ ಏನೂ ಅಲ್ಲ, ಇದು ಒಂದು ಪದನೇನೆ. ಹಾಗಾಗಿ ಇದು ನಾನು ಹೇಳಿರೋಂಥದ್ದು ಸಾಮಾನ್ಯವಾಗಿ ಅಂದ್ರೆ ಹೆಚ್ಚಿನ ಉದಾಹರಣೆಗಳು, ಹೆಚ್ಚಿನ ಸಂದರ್ಭಗಳು ಒಂದು ಪದ ಮತ್ತೆ ಒಂದು ಪ್ರತ್ಯಯಗಳ ನಡುವೆ ಆಗಮ ಸಂಧಿ ನಡೆದಿರುವಂತದ್ದನ್ನ ನಾವು ನೋಡಬಹುದು. ಅಂದ್ರೆ ಪ್ರತ್ಯಯ ಅಂತಂದ್ರೆ ವಿಭಕ್ತಿ ಪ್ರತ್ಯಯ ಆಗ್ಬೋದು, ತದ್ದಿದ ಪ್ರತ್ಯಯ, ಕೃತ್ ಪ್ರತ್ಯಯ ಯಾವ್ದಾದ್ರು ಆಗಿರಬಹುದು. ಇಲ್ಲ, ಹೂ, ಹಣ್ಣು ಇವೆಲ್ಲ ಇದೆಯಲ್ಲ, ಅವು ಒಂದು ಪದಕ್ಕೆ ಸೇರಿಸಿದಾಗ ಸಾಮಾನ್ಯವಾಗಿ ಆಗಮ ಸಂಧಿ ಆಗುತ್ತೆ. ಮುಂದಿನ ಸಂಧಿ ಆದೇಶ ಸಂಧಿ. ಇದು ಕನ್ನಡ ಭಾಷೆಯ ವ್ಯಂಜನ ಸಂಧಿ. ವ್ಯಂಜನ ಸಂಧಿ ಅಂತಂದ್ರೆ ಅಲ್ಲಿ ಪೂರ್ವವರ್ಣ ಮತ್ತೆ ಪರವರ್ಣದಲ್ಲಿ ಯಾವ್ದಾದ್ರು ಒಂದು ವ್ಯಂಜನ ಇರಬೇಕು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸಾಮಾನ್ಯವಾಗಿ ಈ ಆದೇಶ ಸಂಧಿಯಲ್ಲಿ ಪರವರ್ಣ ವ್ಯಂಜನ ಆಗಿರುತ್ತೆ. ಆ ವ್ಯಂಜನಕ್ಕೆ ಬದಲಾಗಿ ಬೇರೆ ಇನ್ನೊಂದು ವ್ಯಂಜನ ಬರುತ್ತೆ. ಆ ವ್ಯಂಜನ ಹಾಗೆ ಉಳ್ಕೊಳ್ಳಲ್ಲ, ಈ ಬೇರೆ ವ್ಯಂಜನ ಬರುತ್ತೆ, ಹಾಗಾಗಿ ಅದು ಆದೇಶ. ಒಂದು ಜಾಗದಲ್ಲಿ ಇನ್ನೊಂದು ಬರೋದ್ರಿಂದ ಅದೇ ವ್ಯಂಜನ ಹಂಗೆ ಬಂದಿದ್ದಿದ್ರೆ ಅದು ಸಂಧಿನೇ ಆಗಲ್ಲ, ಅಂದ್ರೆ ನಾವು ಅದನ್ನ ಆದೇಶ ಅಂತ ಹೇಳೋದಿಲ್ಲ. ಇಲ್ಲಿ ಏನಾಗುತ್ತೆ ಆದೇಶ ಸಂಧಿಯಲ್ಲಿ ಅಂತಂದ್ರೆ ವರ್ಗ ಪ್ರಥಮಕ್ಕೆ ವರ್ಗ ತೃತೀಯ ಆದೇಶವಾಗಿ ಬರುತ್ತೆ. ವರ್ಗ ಪ್ರಥಮ ಅಂದ್ರೇನು, ವರ್ಗ ತೃತೀಯ ಅಂದ್ರೇನು ಅನ್ನೋದಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಅಕ್ಷರಗಳು ಯಾವ್ಯಾವಿದೆ ಅಂತ ನೋಡೋಣ. ಇಲ್ಲಿ ಆ, ಐ, ಈ, ಉ, ರು, ಎ, ಐ, ಓ, ಔ ಇಷ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ಸ್ವರಗಳಿದೆ. ಅದೇ ರೀತಿ ಅಹ ಇವನ ಅಯೋಗವಾಹಗಳು ಅಂತ ಕರಿತೀವಿ. ಒಟ್ಟು 25 ವರ್ಗೀಯ ವ್ಯಂಜನಗಳು ಮತ್ತೆ 9 ಅವರ್ಗೀಯ ವ್ಯಂಜನಗಳು, ಒಟ್ಟು 34 ವ್ಯಂಜನಗಳಿದೆ. ಈ ವರ್ಗೀಯ ವ್ಯಂಜನಗಳು ಅಂತಂದ್ರೆ ವರ್ಗಗಳನ್ನ ಮಾಡಿದೀವಿ, ಅಂದ್ರೆ ಅವನ ಗುಂಪು ಮಾಡಿದೀವಿ, 5 ಅಕ್ಷರಗಳ ಗುಂಪು, ಹಾಗಾಗಿ ಅವನ್ನ ವರ್ಗೀಯ ವ್ಯಂಜನಗಳು ಅಂತ ಅಂತೀವಿ. ಒಟ್ಟು 5 ವರ್ಗಗಳಿದೆ, ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತೆ ಪವರ್ಗ ಅಂತ ಹೇಳಿ. ಈ ಪ್ರತಿ ವರ್ಗದ ಮೊದಲನೇ ಅಕ್ಷರನ ನಾವು ವರ್ಗ ಪ್ರಥಮ ಅಂತ ಕರಿತೀವಿ. ಪ್ರಥಮ ಅಂದ್ರೆ ಮೊದಲನೆಯದು, ವರ್ಗ ದ್ವಿತೀಯ, ವರ್ಗ ತೃತೀಯ, ವರ್ಗ ಚತುರ್ಥ, ಆಮೇಲೆ ವರ್ಗ ಪಂಚಮ ಅಂತ ಹೇಳಿ ಕರಿತೀವಿ. ಈಗ ಮತ್ತೆ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದೀನಲ್ವಾ, ಇಲ್ಲಿ ಸಂಸ್ಕೃತದಲ್ಲಿ 2 ಅಕ್ಷರಗಳು ಬರುತ್ತೆ. ದೀರ್ಘ ರು ಮತ್ತೆ ಲು ಅಂತ ಹೇಳಿ ಒಂದು ಅಕ್ಷರ. ಅದೇ ರೀತಿ ಸಂಸ್ಕೃತದಲ್ಲಿ ರಸ್ವ ಏಕಾರ ಮತ್ತೆ ರಸ್ವ ಓಕಾರ ಹಾಗೆ ಳ ಈ 3 ಅಕ್ಷರಗಳು ಇರೋದಿಲ್ಲ, ಅವನ್ನ ನಾನು ದೊಡ್ಡ ಅಕ್ಷರದಲ್ಲಿ ತೋರಿಸಿದ್ದೀನಿ. ಇವು ಸಂಸ್ಕೃತದಲ್ಲಿ ಇರೋದಿಲ್ಲ, ಹೆಚ್ಚಿನದಾಗಿ ಇಲ್ಲಿ 2 ಸ್ವರಗಳು ಇರುತ್ತೆ. ಅದು ಸಂಸ್ಕೃತ ವರ್ಣಮಾಲೆ ಮತ್ತೆ ಕನ್ನಡ ವರ್ಣಮಾಲೆಗೆ ಇರುವ ವ್ಯತ್ಯಾಸ. ಈಗ ಆದೇಶ ಸಂಧಿಯಲ್ಲಿ ಯಾವ ಅಕ್ಷರಗಳು ಇರುತ್ತೆ ಅಂತ ನೋಡೋದಾದ್ರೆ ಪರವರ್ಣವಾಗಿ ವರ್ಗ ಪ್ರಥಮ, ಇಲ್ಲಿ ಏನೋ ನಾನು ಕೆಂಪ ಬಣ್ಣದಲ್ಲಿ ತೋರಿಸಿದ್ದೀನಲ್ವಾ, ಕ, ಚ, ಟ, ತ, ಪ ಇದ್ರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಸಾಮಾನ್ಯವಾಗಿ ಕ, ತ, ಪ ಇರುತ್ತೆ. ಚ ಮತ್ತೆ ಟಾಗೆ ಉದಾಹರಣೆಗಳು
ತುಂಬಾ ಕಡಿಮೆ, ಅಥವಾ ನಾನ್ ನೋಡಿಲ್ಲ ಉದಾಹರಣೆಗಳನ್ನ. ಇವಕ್ಕೆ ಆದೇಶವಾಗಿ ಗ ಜ ಡ ದ ಬ ಅಂದ್ರೆ ಕಕ ಕಕಾರಕ್ಕೆ ಗಕಾರ, ತಕಾರಕ್ಕೆ ದಕಾರ, ಪಕಾರಕ್ಕೆ ಬಕಾರ ಬರೋಂಥದ್ನ ಆದೇಶ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಒಂದು ಜಾಗದಲ್ಲಿ ಇನ್ನೊಂದು ಬರೋದ್ರಿಂದ. ಉದಾಹರಣೆಗೆ ಹುಲ್ಲು ಕಾವಲು, ಇಲ್ಲಿ ಕಕಾರ ಇದೆ, ನಾವು ಕೂಡಿಸಿದಾಗ ಹುಲ್ಲುಗಾವಲು ಅಂದ್ರೆ ಕಾ ಬದ್ಲಿಗೆ ಗಾ ಬಂದಿದೆ, ಅಂದ್ರೆ ಒಂದ್ರ ಜಾಗದಲ್ಲಿ ಒಂದ್ ಬಂದಿರೋದ್ರಿಂದ ಇದು ಆದೇಶ ಸಂಧಿ. ಬೆಟ್ಟ ತಾವರೆ, ಬೆಟ್ಟದಾವರೆ, ತಕಾರದ ಜಾಗದಲ್ಲಿ ದಕಾರ. ಹೂ ಪುಟ್ಟಿ, ಹೂ ಬುಟ್ಟಿ, ಪಕಾರದ ಜಾಗದಲ್ಲಿ ಬಕಾರ. ಹೀಗೆ ಒಂದು ಜಾಗದಲ್ಲಿ ಇನ್ನೊಂದು ಅಕ್ಷರ ಬರುವಂತದ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಅದ್ರಲ್ಲೂ ವಿಶೇಷವಾಗಿ ಕನ್ನಡದಲ್ಲಿ ಕ ತ ಪ ಇವುಗಳ ಜಾಗದಲ್ಲಿ ಗ ದ ಬ ಇವು ಬರ್ತವೆ. ಅದು ಪರವರ್ಣದ ಸ್ಥಾನದಲ್ಲಿ ಬರ್ತವೆ. ಅಂದ್ರೆ ಮೊದಲನೇ ಏನು ಪೂರ್ವ ವರ್ಣ ಇರುತ್ತಲ್ವಾ, ಅದ್ರಲ್ಲಿ ಇದು ಬರೋದಿಲ್ಲ ಕನ್ನಡದ ಆದೇಶ ಸಂಧಿಯಲ್ಲಿ. ಈ ಮೂರು ಕನ್ನಡದ ಸಂಧಿಗಳು: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇನ್ನ ಸಂಸ್ಕೃತ ಸಂಧಿಗಳನ್ನ ಅಧ್ಯಯನ ಮಾಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಸ್ವರ ಸಂಧಿಗಳು. ಅದ್ರಲ್ಲಿ ಮೊದಲನೇ ಸಂಧಿ ಸವರ್ಣ ದೀರ್ಘ ಸಂಧಿ, ಸಂಸ್ಕೃತ ಸ್ವರ ಸಂಧಿ ಇದು. ಇಲ್ಲಿ ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ವರ್ಣ ಏನಾಗಿರುತ್ತೆ, ನಾವು ಅಲ್ಲಿ ಕನ್ನಡ ಸಂಧಿಗಳನ್ನ ಹೇಳುವಾಗ ಪೂರ್ವ ವರ್ಣ ಯಾವ ಅಕ್ಷರ ಬರುತ್ತೆ ಅಂತ ಹೇಳಿ ಹೆಚ್ಚು ಮಹತ್ವ ಕೊಡ್ತಿರ್ಲಿಲ್ಲ. ಅಲ್ಲಿ ಸ್ವರ ಬರುತ್ತೆ, ಇಲ್ಲಿ ಸ್ವರ ಬರುತ್ತೆ ಅಂತ ಹೇಳ್ತಿದ್ವಿ. ಮತ್ತೆ ಸಂಧಿನ ನಾವು ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತಂದ್ರೆ ಬದಲಾವಣೆ ಏನಾಗುತ್ತೆ, ಅಲ್ಲಿ ಒಂದ್ ಅಕ್ಷರ ಕಾಣಿಸ್ದಂಗಾಗುತ್ತಾ ಅದು ಲೋಪ, ಅಥವಾ ಹೊಸ ಒಂದ್ ಅಕ್ಷರ ಬರುತ್ತಾ ಆಗಮ, ಅಥವಾ ಒಂದ್ ಜಾಗದಲ್ಲಿ ಇನ್ನೊಂದು ಅಕ್ಷರ ಬರುತ್ತಾ ಅದು ಆದೇಶ, ಆ ರೀತಿಯಲ್ಲಿ. ಆದ್ರೆ ಇಲ್ಲಿ ಆತರ ಅಲ್ಲ. ಯಾವ ಅಕ್ಷರ ಇರ್ತವೆ ಪೂರ್ವ ವರ್ಣವಾಗಿ ಮತ್ತೆ ಪರವರ್ಣವಾಗಿ, ಮತ್ತೆ ಆದೇಶ ಏನ್ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ಹೆಸರು ಹೇಳೋದು. ಇಲ್ಲೂ ಕೂಡ ಆದೇಶ ಏನ್ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆನೆ ನಾವು ಸಂಧಿ ಹೆಸರು ಹೇಳೋದು. ಆದ್ರೆ ಇಲ್ಲಿ ಯಾವ್ಯಾವ ಅಕ್ಷರ ಇದೆ ಅನ್ನೋಂತ ಆಧಾರದ ಮೇಲೆ ಅಲ್ಲಿ ಆದೇಶಗಳು ತುಂಬಾ ಭಿನ್ನವಾಗಿ ಬರೋದ್ರಿಂದನ ಭಿನ್ನವಾದ ಹೆಸರುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ವರ್ಣವಾಗಿ ಆ ಅಥವಾ ಈ ಅಥವಾ ಉ. ಇಲ್ಲಿ ಆ ಈ ಉ ಅಂತಂದ್ರೆ ರಸ್ವಾಕಾರ, ರಸ್ವೈಕಾರ, ರಸ್ವ ಉಕಾರ ಅಂತ ಏನು ಅಲ್ಲ. ಆದ್ರೂ ಸವರ್ಣ ಯಾವ್ದು ಬೇಕಾದ್ರೂ ಬರ್ಬೋದು. ಸವರ್ಣ ಅಂದ್ರೆ ಅದೇ ರೀತಿ ಅಕ್ಷರಗಳು, ಅಂದ್ರೆ ರಸ್ವಾಕಾರ ಆದ್ರೂ ಬರ್ಬೋದು, ದೀರ್ಘಾಕಾರ ಆದ್ರೂ ಬರ್ಬೋದು, ಅಥವಾ ಪ್ಲುತ ಆಕಾರ ಆದ್ರೂ ಬರ್ಬೋದು. ಅದೇ ರೀತಿ ಈ ಮತ್ತೆ ಹೂಗಳಲ್ಲೂ ಕೂಡ ಮತ್ತೆ ರು ಕೂಡ ಬರಬಹುದು ಇಲ್ಲಿ. ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ರು ಬಂದಾಗ ಅದ್ರ ಮುಂದೆ ಸವರ್ಣ ಸ್ವರ ಬರ್ಬೇಕು. ರೂಗೆ ಸವರ್ಣ ಸ್ವರ ಅಂದ್ರೆ ರೂನೇನೆ. ಅವಾಗ ಅವೆರಡು ಸೇರಿದಾಗ ದೀರ್ಘ ಅಕ್ಷರ ಬರುತ್ತೆ. ಅವಾಗ ರೂ ದೀರ್ಘ ಅಕ್ಷರ ಬರುತ್ತೆ. ಆ ರು ಕನ್ನಡದಲ್ಲಿ ಇಲ್ಲ. ಹಾಗಾಗಿ ಅಂತ ಉದಾಹರಣೆಗಳು ಇರುವಂತ ಸಂಸ್ಕೃತ ಪದಗಳು ಕನ್ನಡದಲ್ಲಿ ನಾವು ಬಳಸೋದಿಲ್ಲ. ಹಾಗಾಗಿ ನಾನು ಅದನ್ನ ಪರಿಗಣಿಸಿಲ್ಲ. ಬಟ್ ಸಂಸ್ಕೃತ ಭಾಷೆನ ನಾವು ಅಭ್ಯಾಸ ಮಾಡುವಾಗ ಅಲ್ಲಿ ಆ ಈ ಊ ರು ಮತ್ತೆ ಇವನ್ ಲು ಅನ್ನೋ ಅಕ್ಷರನು ಕೂಡ ತಗೊಳ್ತೀವಿ. ಆದ್ರೆ ನಾವು ಕನ್ನಡಿಗರಿಗೆ ಕನ್ನಡ ಭಾಷೆ ಅಧ್ಯಯನ ಮಾಡುವಾಗ ಸವರ್ಣ ದೀರ್ಘ ಸಂಧಿಗೆ ಈ ಮೂರು ಅಕ್ಷರಗಳು ಸಾಕು. ಆ ಈ ಉ ಇವುಗಳು ಮುಂದೆ ಸವರ್ಣ ಸ್ವರ ಬಂದಾಗ, ಸವರ್ಣ ಸ್ವರ ಅಂದ್ರೆ ಏನು ಅಂದ್ರೆ ಅದೇ ರೀತಿಯ ಅಕ್ಷರ. ಅಂದ್ರೆ ಅಕಾರದ ಮುಂದೆ ಅಕಾರನೇ, ಇಕಾರ ಮುಂದೆ ಈ, ಉ ಮುಂದೆ ಉ. ಆದ್ರೆ ಇಲ್ಲಿ ರಸ್ವದ ಮುಂದೆ ರಸ್ವ, ದೀರ್ಘದ ಮುಂದೆ ದೀರ್ಘ ಆತರ ಏನು ಇಲ್ಲ. ರಸ್ವದ ಮುಂದೆ ದೀರ್ಘ ಬರ್ಬೋದು, ರಸ್ವದ ಮುಂದೆ ರಸ್ವ ಬರ್ಬೋದು, ದೀರ್ಘದ ಮುಂದೆ ರಸ್ವ ಬರ್ಬೋದು, ಎಲ್ಲ ರೀತಿ ಬರಬಹುದು. ಆದ್ರೆ ಸವರ್ಣ ಅಕ್ಷರ ಆಗಿರ್ಬೇಕು. ಹಂಗಾಗಿದ್ದಾಗ ಅವೆರಡರ ಜಾಗದಲ್ಲಿ ದೀರ್ಘ ಸ್ವರ ಬರುತ್ತೆ. ಯಾವ ದೀರ್ಘ ಬರುತ್ತೆ? ಅದೇ ಅಕ್ಷರಗಳ ದೀರ್ಘ ಬರುತ್ತೆ, ಯಾವುದೋ ಬೇರೆ ದೀರ್ಘ ಬರಲ್ಲ. ಆ ಸೇರಿದಾಗ ದೀರ್ಘ ಈ ಬರಲ್ಲ ಅಥವಾ ದೀರ್ಘ ಊ ಬರಲ್ಲ. ಅದೇ ಆನೆ ಅಂದ್ರೆ ಅದೇ ರೀತಿಯ ಒಂದು ಸವರ್ಣ ದೀರ್ಘ ಬರುತ್ತೆ. ಹಾಗಾಗಿ ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಆದೇಶ ಏನ್ ಬಂದಿದೆ ಅಂತಂದ್ರೆ ಇವೆರಡರ ಸವರ್ಣ ದೀರ್ಘ, ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಈ ಸಂಧಿಯಲ್ಲಿ ಪೂರ್ವ ವರ್ಣವಾಗಿ ಬರೋಕ್ಕೆ ಸಾಧ್ಯ ಇರುವಂತ ಅಕ್ಷರಗಳು ಅಂದ್ರೆ ಆ ಈ ಉ ರು. ಇವು ಉದಾಹರಣೆಗಳನ್ನ ನೋಡೋದಾದ್ರೆ ಕಾಲ ಅತೀತ, ಕಾಲಾತೀತ. ಇಲ್ಲಿ ಕಾಲ ಪದದ ಕೊನೆಯಲ್ಲಿ ರಸ್ವಾಕಾರ ಇದೆ, ಅತೀತದ ಪ್ರಾರಂಭದಲ್ಲೂ ಕೂಡ ರಸ್ವಾಕಾರ ಇದೆ. ಅವೆರಡು ಸೇರಿದಾಗ ದೀರ್ಘ ಆಗಿ ಕಾಲಾತೀತ, ಇಲ್ಲ ದೀರ್ಘ ಆಗಿದೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅಂದ್ರೆ ಪೂರ್ವ ವರ್ಣ ಮತ್ತೆ ಪರವರ್ಣ ಇವೆರಡು ಸೇರಿ ಒಂದು ಅಕ್ಷರ ಆಗಿರೋದು.
ಅಂದ್ರೆ ಇದು ಮತ್ತೆ ಇದು ಪೂರ್ವವರ್ಣ ಮತ್ತೆ ಪರವರ್ಣ ಇವೆರಡೂ ಕೂಡ ಸೇರಿ ಆಗಿರೋದು. ಯಾವ್ದೋ ಒಂದ್ರ ಜಾಗದಲ್ಲಿ ದೀರ್ಘ ಆಕಾರ ಬರ್ತಿಲ್ಲ, ಇವೆರಡರ ಬದ್ಲಿಗೆ ಇದು ಬರ್ತಾ ಇರೋವಂಥದ್ದು. ಇದು ಆದೇಶನೇ, ಆದ್ರೆ ಯಾವ್ದೋ ಒಂದು ಅಕ್ಷರದ ಜಾಗದಲ್ಲಿ ಬರ್ತಾ ಇಲ್ಲ, ಎರಡು ಅಕ್ಷರಗಳ ಜಾಗದಲ್ಲಿ ಒಂದು ಆದೇಶ ಬರ್ತಾ ಇದೆ. ದೇವ ಆಲಯ ಈ ರೀತಿ ನಾವು ಕನ್ನಡ ಸಂಧಿಗಳಲ್ಲಿ ಎಲ್ಲೂ ನೋಡ್ಲಿಲ್ಲ, ಎರಡು ಅಕ್ಷರಗಳ ಜಾಗದಲ್ಲಿ ಒಂದು ಅಕ್ಷರ ಬರೋಂತ ಆದೇಶನ. ಇದು ಸಂಸ್ಕೃತ ಸಂಧಿಗಳಲ್ಲಿ ನೋಡ್ತಿರೋದು. ಇದು ಸವರ್ಣ ದೀರ್ಘ ಸಂಧಿಯಲ್ಲೂ ಕಾಣ್ತೀವಿ, ಗುಣಸಂಧಿಯಲ್ಲೂ ಕಾಣ್ತೀವಿ, ವೃದ್ಧಿ ಸಂಧಿಯಲ್ಲೂ ಕಾಣ್ತೀವಿ. ದೇವ ಆಲಯ ಇಲ್ಲಿ ರಸ್ವಾಕಾರ ಇದೆ, ಪರವರ್ಣವಾಗಿ ದೀರ್ಘ ಆಕಾರ ಇದೆ ಅಂದ್ರೆ ಆಲಯ, ಅದರಲ್ಲಿ ಆ ಇದೆ. ಅವಾಗ್ಲೂ ಕೂಡ ಅವೆರಡರ ಜಾಗದಲ್ಲಿ ಆದೇಶವಾಗಿ ದೀರ್ಘ ಆನೆ ಬರುತ್ತೆ. ಅದೇ ರೀತಿ ಮಹಾ ಅಪರಾಧ ಇಲ್ಲಿ ಪೂರ್ವವರ್ಣವಾಗಿ ದೀರ್ಘ ಇದೆ, ಪರವರ್ಣವಾಗಿ ರಸ್ವ ಇದೆ, ಅವಾಗ್ಲೂ ಕೂಡ ದೀರ್ಘನೆ ಬರುತ್ತೆ. ಅಂದ್ರೆ ಈ ಕಡೆ ರಸ್ವ ಅಥವಾ ದೀರ್ಘ ಯಾವ ಕಾಂಬಿನೇಷನ್ ಅಲ್ಲಿ ಇದ್ರೂ ಕೂಡ ಆದೇಶ ಮಾತ್ರ ಯಾವಾಗ್ಲೂ ದೀರ್ಘ ಬರುತ್ತೆ, ಅದು ಅದೇ ರೀತಿಯ ಅಕ್ಷರದ ದೀರ್ಘ ಬರುತ್ತೆ. ಆ ಮತ್ತೆ ಆ ಇದ್ದಾಗ ಯಾವುದೋ ದೀರ್ಘ ಸ್ವರ ಬರಲ್ಲ, ಅದೇ ರೀತಿಯ ದೀರ್ಘ ಬರೋದ್ರಿಂದ ಸವರ್ಣ ದೀರ್ಘ ಅಂತ ಹೇಳಿ ನಾವು ಕರಿತೀವಿ. ಸಂಧಿ ಹೆಸರು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಮಹಾ ಆತ್ಮ ಮಹಾತ್ಮ ಇಲ್ಲೂ ಕೂಡ ಎರಡತ್ರನು ದೀರ್ಘ ಇದೆ, ಅವಾಗ್ಲೂ ಕೂಡ ದೀರ್ಘನೆ ಬರುತ್ತೆ. ಮುನಿ ಇವ ಮುನೀವ ಎರಡತ್ರನು ರಸ್ವ ಇದೆ. ಈಗ ಅದೇ ರೀತಿಯ ಸವರ್ಣ ದೀರ್ಘ ಯಾವ್ದಪ್ಪ ಅಂದ್ರೆ ದೀರ್ಘ ಇ, ಹಾಗಾಗಿ ದೀರ್ಘ ಇ ಅನ್ನಂಥದ್ದು ಇವೆರಡು ರಸ್ವ ಇ ಜಾಗದಲ್ಲಿ ಬಂದಿದೆ, ಮುನೀವ ಆಗುತ್ತೆ. ಪಾರ್ವತಿ ಈಶ ಪಾರ್ವತೀಶ ಇಲ್ಲೂ ಕೂಡ ಒಂದ್ ರಸ್ವ ಇದೆ, ಒಂದ್ ದೀರ್ಘ ಇದೆ, ಆ ಎರಡರ ಜಾಗದಲ್ಲಿ ದೀರ್ಘ ಇ ಬಂದಿದೆ. ಸು ಉಕ್ತಿ ಸೂಕ್ತಿ ಎರಡತ್ರ ರಸ್ವ ಇದೆ, ಅವೆರಡರ ಜಾಗದಲ್ಲಿ ದೀರ್ಘವು ಬಂದು ಸೂಕ್ತಿ ಅಂತ ಹೇಳಿ ಪದ ನಮ್ಗೆ ಸಿಕ್ಕಿದೆ. ಇದಿಷ್ಟು ಸವರ್ಣ ದೀರ್ಘ ಸಂಧಿ. ಇನ್ನ ಗುಣಸಂಧಿ ಎರಡನೇ ಸಂಧಿ, ಇದು ಸಂಸ್ಕೃತ ಸ್ವರ ಸಂಧಿ. ಇಲ್ಲೂ ಕೂಡ ಪೂರ್ವವರ್ಣವಾಗಿ ಅಕಾರ ಬರುತ್ತೆ. ಸವರ್ಣ ದೀರ್ಘ ಸಂಧಿಯಲ್ಲಿ ಅಕಾರ ಬರ್ಬೋದಿತ್ತು, ಇಕಾರ ಉಕಾರ ರುಕಾರ ಯಾವ್ದ್ ಬೇಕಾದ್ರೂ ಬರ್ಬೋದಿತ್ತು. ಆದ್ರೆ ಇಲ್ಲಿ ಮಾತ್ರ ಅಕಾರ ಮಾತ್ರನೇ ಬರುತ್ತೆ. ಅಕಾರ ಅಂದ್ರೆ ರಸ್ವ ಅಂತಲ್ಲ, ಆ ರಸ್ವ ದೀರ್ಘ ಯಾವ್ದಾದ್ರು ಆಗ್ಬೋದು, ಒಟ್ಟು ಆ ಬಿಟ್ಟು ಬೇರೆ ಇನ್ಯಾವುದೂ ಬರೋಗಿಲ್ಲ. ಗುಣಸಂಧಿಯಲ್ಲಿ ಪರವರ್ಣವಾಗಿ ಈ ಉ ರು ಈ ಮೂರು ಅಕ್ಷರ ಬರುತ್ತೆ. ನಿಮ್ಮ ಒಂದ್ ಪದವನ್ನ ಬಿಡಿಸಿದಾಗ ನೀವು ಪೂರ್ವವರ್ಣ ಅಕಾರ ಮತ್ತೆ ಪರವರ್ಣ ಈ ಅಥವಾ ಉ ಅಥವಾ ರು ಇತ್ತು ಅಂದ್ರೆ ನೀವು ನೇರವಾಗಿ ಇದು ಗುಣಸಂಧಿ ಅಂತ ಹೇಳ್ಬಹುದು. ಆದೇಶ ಏನ್ ಬಂದಿದೆ ಅಂತ ನೀವು ನೋಡೋದೇ ಬೇಕಾಗಲ್ಲ, ಅಂದ್ರೆ ಅವೆರಡು ಸಂಸ್ಕೃತ ಪದಗಳಾಗಿರ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಆ ಪ್ಲಸ್ ಇ ಅದು ಕನ್ನಡ ಪದ ಆಗಿದ್ರೆ ಲೋಪಸಂಧಿನೋ ಇನ್ನೊಂದೋ ಆಗಬಹುದು. ಆದ್ರೆ ಅವೆರಡು ಪದಗಳು ಸಂಸ್ಕೃತ ಪದಗಳಾಗಿದ್ರೆ ಆ ಪ್ಲಸ್ ಇ ಯಾವಾಗ್ಲೂ ಗುಣಸಂಧಿ ಆಗುತ್ತೆ, ಆ ಪ್ಲಸ್ ಉ ಯಾವಾಗ್ಲೂ ಗುಣಸಂಧಿ ಆಗುತ್ತೆ. ಅದೇ ರೀತಿ ಆ ಪ್ಲಸ್ ರು ಕೂಡ. ಏನ್ ಆದೇಶ ಬರುತ್ತೆ ಈ ತರ ಇದ್ದಾಗ ಅಂತಂದ್ರೆ ಆ ಪ್ಲಸ್ ಇ ಇವೆರಡೂ ಸೇರಿ ಅಂದ್ರೆ ಇವೆರಡರ ಜಾಗದಲ್ಲಿ ಎ ಬರುತ್ತೆ, ಆ ಪ್ಲಸ್ ಉ ಇವೆರಡರ ಜಾಗದಲ್ಲಿ ಓ ಬರುತ್ತೆ, ಆ ಪ್ಲಸ್ ರು ಇವೆರಡರ ಜಾಗದಲ್ಲಿ ಹರ್ ಅಂತ ಬರುತ್ತೆ. ಈ ಸಂಧಿಗೆ ಗುಣಸಂಧಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಬರುವಂತ ಅಕ್ಷರಗಳಿದೆಯಲ್ವಾ ಅವು ಏನೋ ಆದೇಶವಾಗಿ ಅವು ಗುಣ ಅಂತ ಕರೀತಾರೆ, ಆ ಅಕ್ಷರಗಳನ್ನ ಗುಣ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಹಾಗಾಗಿ ಗುಣ ಅಕ್ಷರಗಳು ಆದೇಶವಾಗಿ ಬರೋದ್ರಿಂದ ಇದು ಗುಣಸಂಧಿ. ಆ ಪ್ಲಸ್ ಇ ಇವೆರಡು ಸೇರಿ ಎ ಆಗುತ್ತೆ, ಆ ಪ್ಲಸ್ ಉ ಓ, ಆ ಪ್ಲಸ್ ರು ಅರ್. ಗುಣಸಂಧಿಯಲ್ಲಿ ಪೂರ್ವವರ್ಣ ಕೆಂಪಕ್ಷರದಲ್ಲಿ ತೋರಿಸಿದೇನಲ್ವಾ ಆ ಇವು, ಪರವರ್ಣ ಇ ಇಂದ ರುವರೆಗೂ ಯಾವ್ದು ಬೇಕಾದ್ರೂ ಆಗಬಹುದು. ಹಂಗಾದಾಗ ಏನ್ ಆದೇಶ ಬರುತ್ತೆ ಅಂತ ಹೇಳಿ ಇಲ್ಲಿ ತೋರಿಸಿದೀನಿ. ಉದಾಹರಣೆಗಳನ್ನ ನೋಡೋದಾದ್ರೆ ನರ ಇಂದ್ರ ನರೇಂದ್ರ, ಇಲ್ಲಿ ಆ ಇದೆ ನರದಲ್ಲಿ ಕೊನೆಯಲ್ಲಿ, ಇಂದ್ರದಲ್ಲಿ ಪ್ರಾರಂಭದಲ್ಲಿ ಇ ಇದೆ, ಇವೆರಡು ಸೇರಿ ಎ ಆಗಿದೆ, ಹಾಗಾಗಿ ರೇ ಆಗುತ್ತೆ ನರೇ. ಅಂದ್ರೆ ಆನು ಕಾಣಿಸ್ತಿಲ್ಲ, ಇಲ್ಲಿ ಈನು ಕಾಣಿಸ್ತಿಲ್ಲ, ಎ ಕಾಣಿಸ್ತಿದೆ, ಅಂದ್ರೆ ಇವೆರಡು ಸೇರಿ ಎ ಆಗಿದೆ ನರೇಂದ್ರ. ನರ ಮತ್ತೆ ಈಶ ನರೇಶ, ಮಹೇಶ ಅಂತ ಹೇಳಿ ತಪ್ಪಾಗಿ ಟೈಪ್ ಮಾಡಿದ್ದೀನಿ, ನರೇಶ ಅಂತ ಹೇಳಿ ಆಗುತ್ತೆ. ಮಹಾ ಇಂದ್ರ ಮಹೇಂದ್ರ, ಇಲ್ಲೂ ಆ ಇದೆ, ಇಲ್ಲಿ ಇ ಇದೆ, ಆ ಮತ್ತೆ ಈ ಸೇರಿ ಎ ಆಗಿದೆ. ಮಹಾ ಈಶ ಮಹೇಶ, ಇಲ್ಲೂ ಆ ಇಲ್ಲಿ ಇ ಇಲ್ಲೂ ಎ ಆಗಿದೆ. ಅಂದ್ರೆ ಇಲ್ಲಿ ರಸ್ವ ಇ, ರಸ್ವ ದೀರ್ಘ ಇ, ಇಲ್ಲಿ ದೀರ್ಘ ಆ ದೀರ್ಘ ರಸ್ವ ಇ,
ದೀರ್ಘ ದೀರ್ಘ ಇ ಅಂದ್ರೆ ಇಲ್ಲಿ ರಸ್ವ ದೀರ್ಘ ಅನ್ನೋಂಥದ್ದು ಮುಖ್ಯ ಅಲ್ಲ. ಒಟ್ನಲ್ಲಿ ಆ ಆ ಅಕ್ಷರ ಇಲ್ಲಿ ಈ ಅಕ್ಷರ ಬಂದ್ರೆ ಇಲ್ಲಿ ಎ ಬರುತ್ತೆ, ಇಲ್ಲ ಇಲ್ಲಿ ಉ ಬಂತು ಅಂದ್ರೆ ಓ ಬರುತ್ತೆ, ಆರು ಬಂತು ಅಂದ್ರೆ ಅರ್ ಅಂತ ಬರುತ್ತೆ. ಇನ್ನೊಂದು ಉದಾಹರಣೆ, ಚಂದ್ರ ಉದಯ ತಗೊಂಡಾಗ ಇಲ್ಲಿ ಆ ಇದೆ, ಇಲ್ಲಿ ಉ ಇದೆ, ಎರಡು ಸೇರಿ ಓ ಆಗುತ್ತೆ, ಚಂದ್ರೋದಯ. ಮಹಾ ಋಷಿ ಮಹರ್ಷಿ, ಇಲ್ಲಿ ಆ ಇದೆ, ಇಲ್ಲಿ ರು ಇದೆ, ಅವೆರಡು ಸೇರಿ ಅರ್ ಆಗುತ್ತೆ. ಇದು ಸ್ವಲ್ಪ ನಾನು ಬಿಡಿಸಿ ತೋರ್ಸೋದಾದ್ರೆ ಈ ರೀತಿ ಮಹ್ ಇಲ್ಲಿ ಆ ಇದೆ, ಮಹಾ ಆ ಇದೆ, ಋಷಿ ಪ್ರಾರಂಭದಲ್ಲಿ ರು ಇದೆ, ಇವೆರಡರ ಜಾಗದಲ್ಲಿ ಆ ಮತ್ತೆ ರು ಇವೆರಡರ ಜಾಗದಲ್ಲಿ ಅರ್ ಅಂತ ಹೇಳಿ ಬರುತ್ತೆ. ಈಗ ಹ ಇದ್ರ ಜೊತೆಗೆ ಆ ಸೇರಿಸ್ತೆ ಹ ಆಗುತ್ತೆ, ಮಹಾ ಆಗುತ್ತೆ. ಮತ್ತೆ ಅರ್ ಅಂತ ಏನಿದೆಯಲ್ವಾ, ಅರ್ ಮತ್ತೆ ಶಿ ಅರ್ಷಿ ಆಗುತ್ತೆ. ಅಂತಿಮ ಪದ ಮಹರ್ಷಿ ಅಂತ ಹೇಳಿ ಈ ರೀತಿ ಸಿಗುತ್ತೆ. ಮುಂದಿನ ಸಂಧಿ ವೃದ್ಧಿ ಸಂಧಿ. ಇದು ಕೂಡ ಸ್ವರ ಸಂಧಿ. ಇಲ್ಲೂ ಕೂಡ ಪೂರ್ವವರ್ಣ ಯಾವಾಗ್ಲೂ ಆನೆ. ಆ ಅಂದ್ರೆ ಹ್ರಸ್ವ ಅಥವಾ ದೀರ್ಘ. ಪರವರ್ಣವಾಗಿ ಎ ಐ ಓ ಔ ಇವು ಬರಬಹುದು. ಈಗ ಬಂದಾಗ ಎ ಮತ್ತೆ ಐ ಬಂದಿದ್ರೆ ಆ ಮತ್ತೆ ಎ ಅಥವಾ ಆ ಮತ್ತೆ ಐ ಇವೆರಡು ಸೇರಿ ಐ ಬರುತ್ತೆ. ಆ ಮತ್ತೆ ಓ ಆ ಮತ್ತೆ ಔ ಇವೆರಡು ಸೇರಿ ಔ ಬರುತ್ತೆ. ಈ ರೀತಿ ಅಂದ್ರೆ ಇಲ್ಲಿ ಯಾವಾಗ್ಲೂ ಪೂರ್ವವರ್ಣವಾಗಿ ಆನೆ ಇರುತ್ತೆ. ಪರವರ್ಣವಾಗಿ ಎ ಅಥವಾ ಐ ಬಂದ್ರೆ ಆದೇಶ ಅವೆರಡರ ಜಾಗದಲ್ಲಿ ಐ ಬರುತ್ತೆ. ಓ ಅಥವಾ ಔ ಇತ್ತು ಅಂದ್ರೆ ಅವೆರಡರ ಜಾಗದಲ್ಲಿ ಯಾವಾಗ್ಲೂ ಅವ್ವೇ ಬರುತ್ತೆ. ಈ ಐ ಮತ್ತೆ ಔನ ಸಂಸ್ಕೃತದಲ್ಲಿ ವೃದ್ಧಿ ಅಂತ ಹೇಳಿ ಕರಿತೀವಿ. ವೃದ್ಧಿ ಅಕ್ಷರಗಳು ಆದೇಶವಾಗಿ ಬಂದಿರೋದ್ರಿಂದ ಇದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡೋದಾದ್ರೆ ಕೆಂಪಕ್ಷರ ಇದು ಪೂರ್ವವರ್ಣ, ನೀಲಿ ಅಕ್ಷರ ಪರವರ್ಣ. ಇಲ್ಲಿ ಪೂರ್ವವರ್ಣ ಆ ಬರ್ಬೋದು, ಪರವರ್ಣ ಎ ಐ ಓ ಔ ಬರ್ಬೋದು. ಇಲ್ಲಿ ರಸ್ವ ಎ ಮತ್ತೆ ರಸ್ವ ಓ ಬರೋದಿಲ್ಲ, ಯಾಕೆಂದ್ರೆ ಆ ಅಕ್ಷರಗಳೇ ಸಂಸ್ಕೃತದಲ್ಲಿ ಇಲ್ಲ. ಉದಾಹರಣೆಗಳು, ಏಕ ಏಕ, ಇಲ್ಲಿ ಏಕದ ಕೊನೆಯಲ್ಲಿ ಆ ಇದೆ, ಆ ಪ್ಲಸ್ ಎ ಐ ಏಕೈಕ. ಆ ಪ್ಲಸ್ ಐ ಐ ಭಾವ ಐಕ್ಯತ ಭಾವೈಕ್ಯತ. ಜಲ ಓಗ, ಇಲ್ಲಿ ಆ ಇದೆ ಜಲದ ಕೊನೆಯಲ್ಲಿ, ಇಲ್ಲಿ ಓ ಇದೆ, ಆ ಪ್ಲಸ್ ಓ ಅವು, ಹಾಗಾಗಿ ಲವ್ ಆಗ್ಬಿಡುತ್ತೆ ಜಲೌಗ. ವನ ಔಷಧಿ ವನೌಷಧಿ, ಇಲ್ಲಿ ಆ ಇದೆ ಇಲ್ಲಿ ಅವು ಇದೆ, ಅವೆರಡು ಸೇರಿ ಅವು ಆಗುತ್ತೆ, ಹಾಗಾಗಿ ನೋವು ಆಗುತ್ತಿದೆ ವನೌಷಧಿ. ಅದು ವೃದ್ಧಿ ಸಂಧಿ ಬಗ್ಗೆ. ಮುಂದಿನ ಸಂಧಿ ಎಣ್ ಸಂಧಿ. ಇದು ಕೂಡ ಒಂದು ಸ್ವರ ಸಂಧಿ, ಸಂಸ್ಕೃತ ಸ್ವರ ಸಂಧಿ. ಇಲ್ಲಿವರೆಗೂ ಅಧ್ಯಯನ ಮಾಡಿದಂತಹ ಸವರ್ಣ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಈ ಮೂರು ಸಂಧಿಗಳಲ್ಲಿ ಪೂರ್ವವರ್ಣ ಆಕಾರ ಬರ್ತಿತ್ತು. ಸವರ್ಣ ದೀರ್ಘದಲ್ಲಿ ಈ ಊರು ಕೂಡ ಬರ್ತಿತ್ತು, ಆದ್ರೆ ಹಂಗ್ ಬಂದಾಗ ಅದ್ರ ಮುಂದ್ಗಡೆ ಅದೇ ಅಕ್ಷರನೇ ಬರ್ತಿತ್ತು. ಈ ಬಂದಿದ್ರೆ ಈನೇ ಬರೋದು, ಮುಂದೆ ಹೂ ಬಂದಿದ್ರೆ ಹೂನೇ ಬರೋದು. ಇಲ್ಲಿ ಹೆಣ್ಸಂಧಿಯಲ್ಲಿ ಆ ಬರೋದಿಲ್ಲ, ಯಾಕೆಂದ್ರೆ ಆ ಬಂದು ಅದ್ರ ಮುಂದೆ ಬೇರೆ ಅಕ್ಷರಗಳು ಬಂದ್ರೆ ಏನೇನ್ ಬರ್ಬೋದು ಅವಕ್ಕೆಲ್ಲ ನಾವು ಅಲ್ಲಿ ಈ ಸಂಧಿ ನೋಡಿದೀವಿ. ಆ ಮುಂದೆ ಆನೆ ಬಂದ್ರೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆ ಮುಂದೆ ಈ ಇಂದ ರೂವರೆಗೂ ಯಾವ್ದೇ ಬಂದ್ರು ಅದು ಗುಣಸಂಧಿ ಆಗುತ್ತೆ. ಎ ಇಂದ ಐವರೆಗೂ ಬಂದ್ರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಅಲ್ಲಿಗೆ ಎಲ್ಲ ಅಕ್ಷರಗಳು ಮುಗ್ದೋಯ್ತು. ಹಾಗಾಗಿ ಇನ್ ಬೇರೆ ಇನ್ನೇನ್ ಬರ್ಬೋದು ಅಂದ್ರೆ ಈ ಊರು ಬರ್ಬೋದು ಇಲ್ಲಿ, ಅಥವಾ ಎ ಐ ಓ ಅವು ಕೂಡ ಬರ್ಬೋದು. ಇಲ್ಲಿ ಎ ಐ ಓ ಅವು ಬರೋಂತ ಸಂಧಿನ ನಾವು ಅಧ್ಯಯನ ಮಾಡೋದಿಲ್ಲ, ಅದನ್ನ ಅಯಾದಿ ಸಂಧಿ ಅಂತ ಕರಿತೀವಿ. ಆ ಕನ್ನಡ ಭಾಷೆಯಲ್ಲಿ ಅದಷ್ಟೊಂದು ಏನು ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ಈ ಊರು ಈ ಮೂರ್ ಬರುವಂತ ಸಂಧಿ ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಸಂಧಿ ಹೆಸರು ಎಣ್ ಸಂಧಿ ಅಂತ ಹೇಳಿ. ಇಲ್ಲಿ ಪೂರ್ವವರ್ಣವಾಗಿ ಈ ಅಥವಾ ಉ ಅಥವಾ ರು ಬರುತ್ತೆ. ಪರವರ್ಣವಾಗಿ ಅಸವರ್ಣ ಸ್ವರ ಅಂದ್ರೆ ಸವರ್ಣ ಸ್ವರ ಬರಬಾರ್ದು. ಅಂದ್ರೆ ಈ ಮುಂದೆ ಈ ಬಿಟ್ಟು ಬೇರೆ ಇನ್ಯಾವುದೇ ಸ್ವರ ಬರ್ಬೋದು. ಹೂ ಮುಂದೆ ಹೂ ಬಿಟ್ಟು ಬೇರೆ ಯಾವುದೇ ಸ್ವರ ಬರಬಹುದು. ರು ಮುಂದೆ ರು ಬಿಟ್ಟು ಬೇರೆ ಸ್ವರ ಬರ್ಬೋದು. ಯಾಕೆಂದ್ರೆ ಈ ಮುಂದೆ ಈನೇ ಬಂದ್ರೆ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಅದೇ ರೀತಿ ಹೂ ಮುಂದೆ ಹೂ ಬಂದ್ರೆ ಕೂಡ, ರು ಮುಂದೆ ರು ಬಂದ್ರೆ ಕೂಡ. ಹಾಗಾಗಿ ಈ ಮುಂದೆ ಈ ಬಿಟ್ಟು ಬೇರೆದು ಅಂದ್ರೆ ಆ ಈ ಆ ಬರ್ಬೋದು, ಅಥವಾ ಹೂ ಬರ್ಬೋದು, ರು ಆಮೇಲೆ ಎ ಐ ಓ ಔ ಇವೆಲ್ಲ ಬರಬಹುದು. ಈ ತರ ಯಾವುದೇ ಸ್ವರ ಬರ್ಬೋದು, ಆದ್ರೆ ಸವರ್ಣ ಸ್ವರ ಬರೋಗಿಲ್ಲ. ಈ ರೀತಿ ಅಸವರ್ಣ ಸ್ವರ ಬಂದಾಗ ಇಕಾರದ ಜಾಗದಲ್ಲಿ ಯಕಾರ ಬರುತ್ತೆ, ಉಕಾರದ ಜಾಗದಲ್ಲಿ ವಕಾರ ಬರುತ್ತೆ, ಋಕಾರದ ಜಾಗದಲ್ಲಿ ರಕಾರ ಅಥವಾ ರೇಫ ಅಂತ ಕರಿತೀವಿ, ರೇಫ ಬರುತ್ತೆ. ಇದನ್ನ ನಾವು ಎಣ್ ಸಂಧಿ ಅಂತ ಕರಿತೀವಿ.
ಯಾಕೆ ಎಣ್ ಸಂಧಿ ಅಂತ ಕರಿತೀವಿ ಅಂದ್ರೆ ಈ ಯಾ ವ ರ ಮತ್ತೆ ಲಾ ಈ ಅಕ್ಷರಗಳನ್ನ ಸಂಸ್ಕೃತದಲ್ಲಿ ಎಣ್ ಅಕ್ಷರಗಳು ಅಂತ ಕರಿತೀವಿ. ಎಣ್ಣಕ್ಷರಗಳು ಆದೇಶವಾಗಿ ಬರೋದ್ರಿಂದನ ನಾವು ಎಣ್ ಸಂಧಿ ಅಂತ ಹೇಳಿ ಈ ಸಂಧಿನ ಕರಿತೀವಿ. ಈ ರೀತಿ ಈ ಮುಂದೆ ಅಸವರ್ಣ ಸ್ವರ ಬಂದ್ರೆ ಇಲ್ಲಿ ಈ ಜಾಗದಲ್ಲಿ ಯಕಾರ ಬರುತ್ತೆ, ಅಂದ್ರೆ ಇದು ಆದೇಶ. ಆದ್ರೆ ಆದೇಶ ಏನ್ ಬರ್ತಿದೆ ಎಣ್ ಅಕ್ಷರಗಳು, ಹಾಗಾಗಿ ಇದು ಎಣ್ ಸಂಧಿ. ಇವು ಏನ್ ಕೆಂಪು ಅಕ್ಷರಗಳನ್ನ ತೋರಿಸಿದ್ದೀನಲ್ವಾ, ಇವೆಲ್ಲವೂ ಕೂಡ ಇದರಲ್ಲಿ ಎಣ್ ಸಂಧಿಯಲ್ಲಿ ಪೂರ್ವ ವರ್ಣಗಳಾಗಿ ಬರುವಂತ ಅಕ್ಷರಗಳು. ಪರವರ್ಣವಾಗಿ ಸವರ್ಣ ಆಗ್ದಲೇ ಇರೋ ತರ ಪೂರ್ವ ವರ್ಣಕ್ಕೆ ಯಾವ ಸ್ವರ ಬೇಕಾದ್ರೂ ಬರಬಹುದು. ಇನ್ನು ಆದೇಶವಾಗಿ ಯಾ ಮತ್ತೆ ವಾ ಮತ್ತೆ ರ ಈ ಅಕ್ಷರಗಳು ಬರ್ತವೆ. ಉದಾಹರಣೆಗಳನ್ನ ನೋಡೋದಾದ್ರೆ ಕೋಟಿ ಅಧಿಪತಿ. ಇಲ್ಲಿ ಕೋಟಿ ಪದದ ಕೊನೆಯಲ್ಲಿ ಈ ಇದೆ, ಅಧಿಪತಿಯ ಪ್ರಾರಂಭದಲ್ಲಿ ಆ ಇದೆ, ಅಂದ್ರೆ ಇಕಾರಕ್ಕೆ ಅಸವರ್ಣ ಸ್ವರ, ಇದು ಸವರ್ಣ ಅಲ್ಲ ಹೀಗೆ. ಹಾಗಾಗಿ ಈ ತರ ಆದಾಗ ಇಕಾರದ ಜಾಗದಲ್ಲಿ ಯಕಾರ ಆಗುತ್ತೆ. ಹಾಗಾಗಿ ಕೋಟಿ ಇದಿದ್ದು ಕೋಟಿ ಆಗುತ್ತೆ, ಈ ಆ ಸೇರಿ ಕೋಟ್ಯ ಆಗುತ್ತೆ, ಕೋಟಿ ಅಧಿಪತಿ ಅಂತ ಹೇಳಿ ಸಮಸ್ತ ಪದ ಬರುತ್ತೆ. ನದಿ ಹೋಗ, ಇಲ್ಲಿ ಈ ಇದೆ, ಅದ್ರ ಮುಂದೆ ಓ ಇದೆ, ಹಾಗಾಗಿ ಈ ಇದ್ದಿದ್ದು ಮತ್ತೆ ಯಕಾರ ಆಗುತ್ತೆ. ಹಾಗಾಗಿ ನದ್ಯು ಆಗುತ್ತೆ, ಈ ಓ ಅದಕ್ಕೆ ಸೇರಿದಾಗ ನದ್ಯೋ ಆಗುತ್ತೆ, ನದ್ಯೋಗ ಅಂತ ಹೇಳಿ ಪದ ನಮ್ಗೆ ಸಿಗುತ್ತೆ. ಮನು ಅಂತರ, ಇಲ್ಲಿ ಊ ಇದೆ, ಅದ್ರ ಮುಂದೆ ಆ ಇದೆ, ಹಾಗಾಗಿ ಊ ಜಾಗದಲ್ಲಿ ವಕಾರ ಬರುತ್ತೆ, ಅವಾಗ ಮನ್ವಂತರ ಅಂತ ಆಗುತ್ತೆ. ಪಿತೃ ಆರ್ಜಿತ, ಇಲ್ಲಿ ರೂ ಇದೆ, ರೂ ಮುಂದೆ ಅಸವರ್ಣ ಸ್ವರ ಆ ಇದೆ, ಹಾಗಾಗಿ ರೂ ಇದ್ದಿದ್ದು ರಕಾರ ಆಗುತ್ತೆ. ಪಿತೃ ಇದ್ದಿದ್ದು ಪಿತೃ ಆಗುತ್ತೆ, ಆರ್ಜಿತ ಪಿತ್ರಾರ್ಜಿತ. ಹೀಗೆ ಈ ಊ ರುಗಳ ಮುಂದೆ ಯಾವುದೇ ಅಸವರ್ಣ ಸ್ವರ ಬಂದಾಗ ಈ ಬದಲಾಗಿ ಯಕಾರ, ಊ ಬದಲಾಗಿ ವಕಾರ, ರೂ ಬದಲಾಗಿ ರಕಾರ ಬಂತು ಅಂದ್ರೆ ಅದನ್ನ ನಾವು ಎಣ್ ಸಂಧಿ ಅಂತ ಹೇಳಿ ಕರಿತೀವಿ. ಒಟ್ಟು ನಾವು 4 ಸಂಸ್ಕೃತ ಸ್ವರ ಸಂಧಿಗಳನ್ನ ನೋಡಿದ್ವಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಈಗ ಈ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಮತ್ತೆ ವೃದ್ಧಿ ಸಂಧಿ ಈ ಮೂರು ಒಂದ್ ರೀತಿ ಬಿಹೇವ್ ಮಾಡ್ತವೆ, ಮತ್ತೆ ಎಣ್ ಸಂಧಿ ಒಂದ್ ರೀತಿಯಲ್ಲಿ ಭಿನ್ನವಾಗಿ ಈ ಮೂರು ಸಂಧಿಗಳಿಗಿಂತ ಇದೆ. ಅದ್ ಯಾವ ರೀತಿ ಅಂತಂದ್ರೆ ಈ ಮೂರು ಸಂಧಿಗಳಲ್ಲಿ ಪೂರ್ವ ವರ್ಣವಾಗಿ ಆಕಾರ ಬರುತ್ತೆ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿಯಲ್ಲಿ. ಎಣ್ ಸಂಧಿಯಲ್ಲಿ ಪೂರ್ವ ವರ್ಣವಾಗಿ ಆಕಾರ ಬರಲ್ಲ, ಈ ಬರುತ್ತೆ ಅಥವಾ ಊ ಬರುತ್ತೆ ಅಥವಾ ರೂ ಬರುತ್ತೆ, ಅದು ನಾವು ನೆನ್ಪಿಟ್ಕೋಬೇಕು. ನಾವು ಸಂಸ್ಕೃತ ಸಂಧಿನ ಬಿಡಿಸಿದಾಗ ಪೂರ್ವ ವರ್ಣವಾಗಿ ಇಕಾರ, ಉಕಾರ, ರುಕಾರ ಏನಾದ್ರು ಇದೆ ಅಂತ ಅಂದ್ರೆ ನಾವು ಅದನ್ನ, ಅದು ಸ್ವರ ಸಂಧಿ ಆಗಿದ್ರೆ ಅದನ್ನ ನಾವು ಎಣ್ ಸಂಧಿ ಅಂತ ಹೇಳ್ಬಹುದು. ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ವರ್ಣವಾಗಿ ಈ ಬರ್ಬೋದು, ಊ ಬರ್ಬೋದು, ರೂ ಬರ್ಬೋದು, ಆದ್ರೆ ಅದ್ರ ಮುಂದೆ ಅದೇ ಅಕ್ಷರ ಬರುತ್ತೆ. ಎಣ್ ಸಂಧಿಯಲ್ಲಿ ಅದೇ ಅಕ್ಷರ ಬರಲ್ಲ, ಅದು ಸವರ್ಣ ದೀರ್ಘ ಸಂಧಿಗೂ ಎಣ್ ಸಂಧಿಗೂ ಇರುವಂತ ಇನ್ನೊಂದು ವ್ಯತ್ಯಾಸ. ಮತ್ತೆ ಇನ್ನೊಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಮೂರು ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಮತ್ತೆ ವೃದ್ಧಿ ಸಂಧಿಗಳಲ್ಲಿ ಪೂರ್ವ ಮತ್ತೆ ಪರ ಈ 2 ಅಕ್ಷರಗಳು ಸೇರಿ ಒಂದ್ ಅಕ್ಷರ ಬರುತ್ತೆ, ಏಕಾದೇಶ. ಆದ್ರೆ ಎಣ್ ಸಂಧಿಯಲ್ಲಿ ಆಗಲ್ಲ, ಪೂರ್ವ ವರ್ಣಕ್ಕೆ ಆದೇಶ ಬರುತ್ತೆ, ಪರವರ್ಣ ಅದ್ ಹೇಗಿರುತ್ತೋ ಹಾಗೇ ಇರುತ್ತೆ, ಅದೇನು ಬದಲಾವಣೆ ಆಗಿರೋದಿಲ್ಲ. ಇಲ್ಲಿ ನೋಡೋದಾದ್ರೆ ಗುಣಸಂಧಿಯಲ್ಲಿ ಆ ಮತ್ತೆ ಇವೆರಡು ಅಕ್ಷರ ಸೇರಿ ಎ ಆಗುತ್ತೆ, ಆದ್ರೆ ಎಣ್ ಸಂಧಿಯಲ್ಲಿ ಈ ಮತ್ತೆ ಆ ಹಿಂಗ್ ಬಂದಾಗ ಈ ಜಾಗದಲ್ಲಿ ಮಾತ್ರ ಯಕಾರ ಬಂದಿರುತ್ತೆ, ಅಕಾರ ಹಾಗೇ ಇರುತ್ತೆ, ಇದು ಏನು ಬದಲಾವಣೆ ಆಗಿರೋದಿಲ್ಲ. ಈ ಅಕಾರ ಕೇವಲ ಇಕಾರದ ಜಾಗದಲ್ಲಿ ಬಂದಿರುತ್ತೆ, ಇದು ಇನ್ನೊಂದು ವ್ಯತ್ಯಾಸ. ನೋಡೋದಾದ್ರೆ ಈ ಅಕಾರ ಬಂದಾಗ ಅದ್ರ ಮುಂದೆ ಈ ಈ ಊರು ರು ಈ ಊ ರು ಈ ಅಕ್ಷರಗಳು ಬಂದ್ರೆ ಗುಣಸಂಧಿ, ಅಥವಾ ಎ ಐ ಓ ಅವು ಬಂತು ಅಂದ್ರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಅಥವಾ ಆ ಇಂದ ರೂವರೆಗೂ ಅದೇ ತರದ ಅಕ್ಷರಗಳು ಬಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅಥವಾ ಈ ಅಕ್ಷರಗಳು ಕೆಂಪು ಬಣ್ಣದಲ್ಲಿ ಏನ್ ಕಾಣಿಸ್ತಿದ್ಯಾ ಈ ಅಕ್ಷರಗಳು ಪೂರ್ವ ವರ್ಣವಾಗಿ ಬಂದ್ರೆ ಅದು ಎಣ್ ಸಂಧಿ ಆಗುತ್ತೆ, ಈ ಊ ರು. ಇನ್ನ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಜಸ್ತ್ವ ಸಂಧಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವರ್ಗ ಪ್ರಥಮ ಅಕ್ಷರಕ್ಕೆ ಯಾವ್ದಾದ್ರು ಒಂದು ಸ್ವರ ಅಥವಾ ಮೃದು ವ್ಯಂಜನ ಪರವಾದಾಗ ವರ್ಗ ಪ್ರಥಮ ಅಕ್ಷರ
ವರ್ಗ ತೃತೀಯ ಅಕ್ಷರವಾಗಿ ಬದಲಾಗುತ್ತೆ. ಅಂದ್ರೆ ವರ್ಗ ತೃತೀಯ ಅಕ್ಷರ ಆದೇಶವಾಗಿ ಬರುತ್ತೆ. ಪರವರ್ಣ ಏನು ಬದಲಾವಣೆ ಆಗಲ್ಲ, ಅದು ಹಾಗೆ ಇರುತ್ತೆ. ವರ್ಗ ಪ್ರಥಮ ಅಂದ್ರೆ ಏನು? ವರ್ಗದ ಪ್ರಥಮದಲ್ಲಿರುವಂತ ಅಕ್ಷರಗಳು. ಕ, ಚ, ಟ, ತ, ಪ ಇದ್ರಲ್ಲಿ ಯಾವ್ದಾದ್ರು ಒಂದು ಮೊದಲನೇ ಪದದ ಕೊನೆಯಲ್ಲಿದ್ದು ಅದ್ರ ಮುಂದೆ ಸ್ವರ ಬರ್ಬೋದು ಅಥವಾ ಮೃದು ವ್ಯಂಜನ ಬರಬಹುದು. ಸ್ವರ ಅಂದ್ರೆ ಏನು ಅಥವಾ ಮೃದು ವ್ಯಂಜನ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಸ್ವರ ಅಂತಂದ್ರೆ ನಮಗ್ ಗೊತ್ತು, ಆ ಇಂದ ವರ್ಗು ನಾವು ಸ್ವರ ಅಂತ ಕರಿತೀವಿ. ಮೃದು ವ್ಯಂಜನ ಅಂತಂದ್ರೆ ಪ್ರತಿ ವರ್ಗದ 3, 4 ಮತ್ತೆ 5ನೇ ವ್ಯಂಜನ ಹಾಗೂ ಯಾರ, ಲ, ವ ಮತ್ತೆ ಹ ಇಷ್ಟು ವ್ಯಂಜನಗಳನ್ನ ನಾವು ಮೃದು ವ್ಯಂಜನ ಅಂತ ಕರಿತೀವಿ. ಇಲ್ಲಿ ವರ್ಗ ಪಂಚಮಾಕ್ಷರಗಳಿದೆಯಲ್ವಾ, ಇವು ಈ ಸಂಧಿಯಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಅವನ್ನ ಸ್ವಲ್ಪ ಮೊಬ್ ಮಾಡಿದ್ದೀನಿ. ಇಲ್ಲಿ ಬರುವಂತದ್ದು ಗ, ಘ, ಜ, ಝ ಅಥವಾ ಡಾ, ಢ ಅಥವಾ ದ, ಧ ಅಥವಾ ಬ, ಭ ಅಥವಾ ಯಾರ, ಲ, ವ, ಹ ಈ ಅಕ್ಷರಗಳು ಬರಬಹುದು. ಈ ಅಕ್ಷರಗಳು ಬಂದ್ರೆ ಅವಾಗ ವರ್ಗ ಪ್ರಥಮ ಅಕ್ಷರ ಏನಿತ್ತಲ್ವಾ ಅದಕ್ಕೆ ಬದಲಾಗಿ ವರ್ಗ ತೃತೀಯ ಬರುತ್ತೆ. ವರ್ಗ ತೃತೀಯ ಅಂದ್ರೆ ಯಾವುದು? 3ನೇ ಅಕ್ಷರ ಅಂದ್ರೆ ಕಕಾರಕ್ಕೆ ಬದಲಾಗಿ ಗಕಾರ, ಆ ರೀತಿ ಚಕಾರಕ್ಕೆ ಜಕಾರ, ಟಕಾರಕ್ಕೆ ಡಕಾರ, ತಕಾರಕ್ಕೆ ದಕಾರ, ಪಕಾರಕ್ಕೆ ಬಕಾರ. ಈ ಸಂಧಿನ ನಾವ್ ಯಾಕೆ ಜಶ್ವ ಸಂಧಿ ಅಂತ ಕರಿತೀವಿ ಅಂತಂದ್ರೆ, ವರ್ಗ ತೃತೀಯ ಅಕ್ಷರಗಳು ಏನಿದೆಯೋ ಅವನ್ನ ಸಂಸ್ಕೃತದಲ್ಲಿ ಜಶ್ ಅಕ್ಷರಗಳು ಅಂತ ಕರಿತೀವಿ. ಹಾಗಾಗಿ ಇದು ಜಶ್ತ್ವ ಸಂಧಿ. ಇವು ಗ, ಜ, ಡ, ದ, ಬ ಇವು ಜಶ್ತ್ವ ಅಕ್ಷರಗಳು. ಇವು ಆದೇಶವಾಗಿ ಬರೋದ್ರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಉದಾಹರಣೆಗಳು: ದಿಕ್ ಅಂತ. ಇಲ್ಲಿ ಕಕಾರ ಇದೆ ಮೊದಲನೇ ಪದದ ಕೊನೆಯಲ್ಲಿ, ಅದ್ರ ಜಾಗದಲ್ಲಿ ಗಕಾರ ಬಂದಿದೆ ಅಂದ್ರೆ ಜಶ್ ಅಕ್ಷರ ಬಂದಿದೆ, ಹಾಗಾಗಿ ಇದು ಜಶ್ವ ಸಂಧಿ ಉದಾಹರಣೆ. ಅಚ್ ಅಂತ, ಅಜಂತ. ಷಟ್ ಭುಜ, ಷಡ್ ಭುಜ, ಟಕಾರಕ್ಕೆ ಡಕಾರ. ತತ್ ಭವ, ತದ್ಭವ, ತಕಾರಕ್ಕೆ ದಕಾರ. ಅಪ್ ಧಿ, ಅಬ್ಧಿ, ಪಕಾರಕ್ಕೆ ಬಕಾರ. ಈಗ ಜಸ್ವ ಸಂಧಿಗೂ ಆದೇಶ ಸಂಧಿಗೂ ಕನ್ನಡದಲ್ಲಿ ನಾವು ಆದೇಶ ಸಂಧಿ ಅದ್ ನಾವು ನೋಡಿದ್ವಲ್ವಾ, ಅವೆರಡಕ್ಕೂ ಏನ್ ವ್ಯತ್ಯಾಸ ಅಂತ ನೋಡೋದಾದ್ರೆ, ಜಸ್ವ ಸಂಧಿಯಲ್ಲಿ ಇದು ಯಾವುದು ವರ್ಗ ಪ್ರಥಮ ಅಕ್ಷರ ಪೂರ್ವವರ್ಣವಾಗಿ ಬರುತ್ತೆ. ಅದೇ ಆದೇಶ ಸಂಧಿಯಲ್ಲಿ ಅದು ವರ್ಗ ಪ್ರಥಮ ಅಕ್ಷರ ಪರವರ್ಣವಾಗಿ ಬರುತ್ತೆ. ಅಂದ್ರೆ ಕ, ಚ, ಟ, ತ ಇವೆಲ್ಲವೂ ಕೂಡ ಜಸ್ವ ಸಂಧಿಯಲ್ಲಿ ಮೊದಲನೇ ಅಕ್ಷರದ ಕೊನೆಯಲ್ಲಿ ಮೊದಲನೇ ಪದದ ಕೊನೆಯಲ್ಲಿ ಬರುತ್ತೆ. ಆದ್ರೆ ಆದೇಶ ಸಂಧಿಯಲ್ಲಿ 2ನೇ ಪದದ ಪ್ರಾರಂಭದಲ್ಲಿ ಬರುತ್ತೆ. ಹಾಗಾಗಿ ಅದು ಎಲ್ಲಿ ಬಂದಿದೆ ಅನ್ನೋ ಆಧಾರದ ಮೇಲೆ ನಾವು ಅದು ಕನ್ನಡ ಪದನೋ ಸಂಸ್ಕೃತ ಪದನೋ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರು, ಅದು ಎಲ್ಲಿ ಬಂದಿದೆ, ಪ್ರಾರಂಭದಲ್ಲಿ ಬಂದಿದ್ಯಾ ಅಥವಾ ಕೊನೆಯಲ್ಲಿ ಮೊದಲನೇ ಪದದ ಕೊನೆಯಲ್ಲಿ ಬಂದಿದ್ಯೋ ಅನ್ನೋ ಆಧಾರದ ಮೇಲೆ, ಅಂದ್ರೆ ಪೂರ್ವ ವರ್ಣವ ಅಥವಾ ಪರವರ್ಣವೋ ಅನ್ನೋ ಆಧಾರದ ಮೇಲೆ ನಾವು ಅದು ಜಸ್ವ ಸಂಧಿ ಅಥವಾ ಆದೇಶ ಸಂಧಿ ಅಂತ ಹೇಳಬಹುದು. ಉದಾಹರಣೆಗೆ, ಯಾಕೆಂದ್ರೆ ಎರಡರಲ್ಲೂ ಕೂಡ ವರ್ಗ ತೃತೀಯ ಆದೇಶ ಬರುತ್ತೆ. ವರ್ಗ ಪ್ರಥಮಕ್ಕೆ ಎರಡರಲ್ಲೂ ಕೂಡ ವರ್ಗ ತೃತೀಯ ಬರುತ್ತೆ, ಇದು ಸಾಮಾನ್ಯ ಎರಡರಲ್ಲೂ ಕೂಡ. ಹಾಗಾಗಿ ಅದು ಜಸ್ವ ಸಂಧಿನೋ ಅಥವಾ ಆದೇಶ ಸಂಧಿನೋ ಅಂತ ಹೇಳಿ ನಮ್ಗೆ ಸಂಶಯ ಬರಬಹುದು. ಆವಾಗ ನಾವ್ ಇದನ್ನ ಗಮನಿಸ್ಬೇಕು, ಆ ವರ್ಗ ಪ್ರಥಮ ಎಲ್ಲಿದೆ ಅಂತ. ಭಗವತ್ ಗೀತಾ, ಇಲ್ಲಿ ತಕಾರ ಮೊದಲನೇ ಪದದ ಕೊನೆಯಲ್ಲಿದೆ, ಹಾಗಾಗಿ ಅದ್ರ ಜಾಗದಲ್ಲಿ ದಕಾರ ಬಂದಿದೆ. ಬೆಟ್ಟ ತಾವರೆ, ಇಲ್ಲಿ ಇಲ್ಲೂ ತಕಾರಕ್ಕೆ ದಕಾರನೇ ಬಂದಿದೆ, ಇಲ್ಲೂ ತಕಾರಕ್ಕೆ ದಕಾರನೇ ಬಂದಿದೆ, ಆದ್ರೆ ಇದು ಮೊದಲನೇ ಪದದಲ್ಲಿ ಬಂದಿದೆ. ಇಲ್ಲಿ ಆದೇಶ ಸಂಧಿಯಲ್ಲಿ 2ನೇ ಪದದಲ್ಲಿ ಬಂದಿದೆ, ಅಂದ್ರೆ ಪರವರ್ಣ ಇಲ್ಲಿ ಆದೇಶ ಆಗಿರುವಂತದ್ದು, ತಕಾರಕ್ಕೆ ದಕಾರ. ಇದು ವ್ಯತ್ಯಾಸ ಜಸ್ವ ಸಂಧಿ ಮತ್ತೆ ಆದೇಶ ಸಂಧಿಗೆ. ಮತ್ತೆ ಅದು ಸಂಸ್ಕೃತ ಸಂಧಿ, ಇದು ಕನ್ನಡ ಸಂಧಿ. ಜಸ್ವ ಸಂಧಿ ಸಂಸ್ಕೃತ ಸಂಧಿ, ಆದೇಶ ಸಂಧಿ ಕನ್ನಡ ಸಂಧಿ. ಹಾಗಾಗಿ ನಿಮ್ಗೆ ಪದ ಇದು ಸಂಸ್ಕೃತ ಪದ, ಇದು ಕನ್ನಡ ಪದ ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತು ಅನ್ನೋದಾದ್ರೆ ಆಧಾರದ ಮೇಲೂ ಕೂಡ ಇದು ಆದೇಶ ಸಂಧಿ ಅಥವಾ ಜಸ್ವ ಸಂಧಿ ಅಂತ ಕೂಡ ಹೇಳಬಹುದು. ಮತ್ತೆ ನಾನು ಆದೇಶ ಸಂಧಿ ಬಗ್ಗೆ ಹೇಳುವಾಗ ಇಲ್ಲಿ ಯಾವಾಗ್ಲೂ ಸ್ವರ ಬರುತ್ತೆ, ಇಲ್ಲಿ ವರ್ಗ ಪ್ರಥಮ ಬರುತ್ತೆ ಅಂತ ಹೇಳಿದ್ದೆ. ಸ್ವರ ಅಲ್ಲದೆ ಕೆಲವು ಸಲ ವ್ಯಂಜನ ಕೂಡ ಬರಬಹುದು, ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಸ್ವರನೇ ಬರುವಂತದ್ದು. ಈ ವ್ಯಂಜನ ಬರುವಂತ ಕೆಲವು ಉದಾಹರಣೆಗಳು ನೋಡೋದಾದ್ರೆ, ಕಣ್ಣು, ಫನಿ. ಇಲ್ಲಿ ಕಣ್ಣು ಕೊನೆಯಲ್ಲಿ ಏನಿದೆ ವ್ಯಂಜನ ಇದೆ, ನಕಾರ. ಅವಾಗ್ಲೂ ಕೂಡ ಪಕಾರ ಇದ್ದಿದ್ದು ಬಕಾರ ಆಗಿರೋದ್ರಿಂದ ಇದನ್ನ, ಮತ್ತೆ ಇದು ಪಕಾರ ಇರೋಂಥದ್ದು 2ನೇ ಪದದ ಪ್ರಾರಂಭದಲ್ಲಿ, ಅಂದ್ರೆ ಇದು ಪರವರ್ಣವಾಗಿರೋದ್ರಿಂದ ಇದು ಆದೇಶ ಸಂಧಿ. ಮತ್ತೆ ಇವೆರಡು ಕೂಡ ಕನ್ನಡ ಪದಗಳೇನೆ. ಅದೇ ರೀತಿ ಬೆನ್, ಪತ್ತು, ಬೆಂಬತ್ತು, ಇಲ್ಲೂ ಅಷ್ಟೇ ಇವೆರಡು ಕನ್ನಡ ಪದಗಳು. ಮತ್ತೆ ಪಕಾರಕ್ಕೆ ಇಲ್ಲೂ ಬಕಾರ ಆಗಿದೆ,
ಹಾಗಾಗಿ ಇದು ಕೂಡ ಆದೇಶ ಸಂಧಿ ಉದಾಹರಣೆ, ಜಸ್ವ ಸಂಧಿಗಲ್ಲ. ಜಸ್ವ ಸಂಧಿಲಿ ಅಂತಂದ್ರೆ ಅದು ಪೂರ್ವ ವರ್ಣದಲ್ಲಿ ಇರಬೇಕು ಪಕಾರ, ಇಲ್ಲಿ ಪರವರ್ಣವಾಗಿರೋದ್ರಿಂದ ಇದು ಆದೇಶ ಸಂಧಿ. ಮುಂದಿನ ಸಂಧಿ ಶ್ಚುತ್ವ ಸಂಧಿ. ಇದು ವ್ಯಂಜನ ಸಂಧಿ, ಅಂದ್ರೆ ಪೂರ್ವವರ್ಣ ಅಥವಾ ಪರವರ್ಣ ಎರಡರಲ್ಲಿ ಯಾವ್ದಾದ್ರು ಒಂದು ವ್ಯಂಜನ ಆಗಿರ್ಬೇಕು ಅಂತ ನಮ್ಗೆ ಗೊತ್ತಲ್ವಾ. ಇಲ್ಲಿ ಎರಡೂ ಕೂಡ ವ್ಯಂಜನ ಆಗಿರ್ತವೆ. ಅವೇನು ಅಂತಂದ್ರೆ ಸ್ತೂ ಅಕ್ಷರಗಳಿಗೆ ಶ್ಚು ಅಕ್ಷರಗಳು ಪರವಾದಾಗ ಸ್ತೂ ಅಕ್ಷರಗಳು ಶ್ಚು ಅಕ್ಷರಗಳಾಗಿ ಆದೇಶ ಹೊಂದ್ತವೆ. ಅದಕ್ಕೆ ಶ್ಚುತ್ವ ಸಂಧಿ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಏನು ಅಂತ ಅಂದ್ರೆ ಈ ಸ್ತೂ ಅನ್ನಂತದ್ನ ಬಿಡಿಸಿದ್ರೆ ಸ್ ಮತ್ತೆ ತು ಅಂತ ಬಿಡಿಸಬಹುದು. ಸ್ ಅಂತಂದ್ರೆ ಸಕಾರ, ಯಾಸಿಟೀಸ್. ತು ಅಂತಂದ್ರೆ ತವರ್ಗ. ತವರ್ಗನ್ ನಾವು ತೂ ಅಂತ ಹೇಳಿ ನಾವ್ ಹೇಳ್ತೀವಿ. ಅದೇ ತರ ನಾವು ಕವರ್ಗ ಬೇಕು ಅಂದ್ರೆ ಕು ಅಂತ ಹೇಳ್ತೀವಿ. ಚವರ್ಗನ ಚೂ ಅಂತ ಹೇಳ್ತೀವಿ, ಟವರ್ಗನ ಟೂ ಅಂತ ಹೇಳ್ತೀವಿ, ತವರ್ಗ ತೂ, ಪವರ್ಗನ ಪೂ ಅಂತ ಹೇಳ್ತೀವಿ. ಹಾಗಾಗಿ ಸ್ತೂ ಅಂತಂದ್ರೆ ಸಕಾರ ಮತ್ತೆ ತು ಅಂದ್ರೆ ಸಕಾರ ಮತ್ತೆ ತವರ್ಗೀಯ 5 ಅಕ್ಷರಗಳು. ಈ ಅಕ್ಷರಗಳು ಪೂರ್ವ ವರ್ಣವಾಗಿ ಬಂದ್ರೆ, ಪೂರ್ವ ವರ್ಣವಾಗಿ ಈ ಅಕ್ಷರಗಳು ಬರಬೇಕು. ಅದ್ರ ಮುಂದೆ ಶ್ಚು ಅಕ್ಷರಗಳು. ಶ್ಚು ಅಕ್ಷರ ಅಂದ್ರೆ ನೀವೇ ಹೇಳಬಹುದು ಈಗ, ಅದ್ರಲ್ಲಿ ಶ್ ಮತ್ತೆ ಚು. ಚು ಅಂದ್ರೆ ಚವರ್ಗ. ಅಂದ್ರೆ ಪರವರ್ಣವಾಗಿ ಅಂದ್ರೆ ಎರಡನೇ ಅಕ್ಷರವಾಗಿ ಶಕಾರ ಬಂದ್ರೆ ಅಥವಾ ಚವರ್ಗೀಯ ವ್ಯಂಜನಗಳು ಬಂದ್ರೆ ಚ ಚ ಜ ಜ ನ್ಯ, ಈ 5 ಅಕ್ಷರದಲ್ಲಿ ಯಾವ್ದಾದ್ರು ಬಂದ್ರು ಕೂಡ ಈ ಸ್ತೂ ಅಂತ ಇತ್ತಲ್ವಾ ಅದು ಶ್ಚು ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಸಕಾರ ಇದ್ದಿದ್ದು ಶಕಾರ ಆಗುತ್ತೆ. ತವರ್ಗೀಯ ವ್ಯಂಜನ ಇತ್ತು ಅಂದ್ರೆ ಈ ಕಡೆಗೆ ಅದು ಚವರ್ಗೀಯ ವ್ಯಂಜನ ಆಗಿ ಬದಲಾವಣೆ ಹೊಂದುತ್ತೆ. ನೋಡೋಣ ಉದಾಹರಣೆಗಳನ್ನ ಗೊತ್ತಾಗುತ್ತೆ. ತವರ್ಗೀಯ ವ್ಯಂಜನ ತತದನ ಇದ್ದಿದ್ದೆಲ್ಲ ಚ ಚ ಜ ಜ ನ್ಯ ಆಗುತ್ತೆ. ಸಾ ಇತ್ತು ಅಂದ್ರೆ ಅದು ಶ ಆಗುತ್ತೆ. ಅದೇ ರೀತಿ ಇನ್ನೊಂದು ಷ್ಟುತ್ವ ಸಂಧಿ ಅಂತ ಒಂದ್ ಸಂಧಿ ಇದೆ. ಷ್ಟುತ್ವ ಅಂದ್ರೆ ಶು ಮತ್ತೆ ಟು ಅಂದ್ರೆ ತವರ್ಗದ ಮುಂದೆ ಟವರ್ಗ ಬಂದ್ರೆ ಆಗುತ್ತೆ. ಅದನ್ನ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇಲ್ಲ. ಅದು ಇದೇ ರೀತಿಯ ಇನ್ನೊಂದ್ ಸಂಧಿ ಷ್ಟುತ್ವ. ಈಗ ಷ್ಟುತ್ವ ಸಂಧಿಗೆ ವಾಪಸ್ ಬರೋದಾದ್ರೆ ಇಲ್ಲಿ ಸಕಾರದ ಮುಂದೆ ಶಕಾರ ಬಂದಾಗ ಸಕಾರ ಇದೇನು ಶಕಾರ ಆಗುತ್ತೆ. ಅಂದ್ರೆ ಎರಡನೇ ಅಕ್ಷರ ಏನೂ ಆಗೋದಿಲ್ಲ, ಅದು ಹಾಗೇ ಇರುತ್ತೆ. ಅದು ನಿಮಿತ್ತ ಈ ಬದಲಾವಣೆ ಆಗ್ಲಿಕ್ಕೆ, ಸಕಾರ ಇದ್ದಿದ್ದು ಶಕಾರ ಆಗ್ಲಿಕ್ಕೆ. ಉದಾಹರಣೆ ನೋಡೋದಾದ್ರೆ ಮನಸ್ ಶುದ್ಧಿ. ಇಲ್ಲಿ ಮುಂದೆ ಸಕಾರದ ಮುಂದೆ ಶಕಾರ ಇರೋದ್ರಿಂದ ಈ ಸಕಾರ ಇದ್ದಿದ್ದು ಕೂಡ ಶಕಾರ ಆಗುತ್ತೆ. ಹಾಗಾಗಿ ಮನಃಶುದ್ಧಿ ಅಂತ ಹೇಳಿ ನಮ್ಗೆ ಅಂತಿಮ ರೂಪ ಸಮಸ್ತ ಪದ ಸಿಗುತ್ತೆ. ಅದೇ ರೀತಿ ಸಕಾರದ ಮುಂದೆ ಯಾವುದೇ ಚವರ್ಗೀಯ ವ್ಯಂಜನ ಬಂದ್ರೂ ಕೂಡ ಈ ಸಕಾರ ಇದ್ದಿದ್ದು ಶಕಾರ ಆಗುತ್ತೆ. ಉದಾಹರಣೆಗೆ ಮನಸ್ ಚಂಚಲತಾ ಅಂತ ಇರೋಂಥದ್ದು. ಈಗ ಸಕಾರದ ಮುಂದೆ ಸಕಾರದ ಮುಂದೆ ಇದು ಚವರ್ಗೀಯ ವ್ಯಂಜನ ಚ ಇರೋದ್ರಿಂದ ಇದು ಸಕಾರ ಇದ್ದಿದ್ದು ಶಕಾರ ಆಗುತ್ತೆ, ಮನಶ್ ಆಗುತ್ತೆ. ಮನಶ್ಚಂಚಲತಾ ಅಂತ ಹೇಳಿ ಆಗುತ್ತೆ. ಇದು ಸಕಾರ ಆಯ್ತು. ಅದೇ ರೀತಿ ತವರ್ಗೀಯ ವ್ಯಂಜನದ ಮುಂದೆ ಶಕಾರ ಬಂದ್ರೆ ತವರ್ಗೀಯ ವ್ಯಂಜನ ಚವರ್ಗೀಯ ವ್ಯಂಜನವಾಗಿ ಕನ್ವರ್ಟ್ ಆಗುತ್ತೆ. ಉದಾಹರಣೆ ನೋಡೋದಾದ್ರೆ ವಿದ್ಯುತ್ ಶಕ್ತಿ. ಇಲ್ಲಿ ತವರ್ಗೀಯ ವ್ಯಂಜನ ಇದೆ, ಇಲ್ಲಿ ಶಕಾರ ಇದೆ. ಹಾಗಾಗಿ ಈ ತವರ್ಗ ಇದ್ದಿದ್ದು ಇದು ಚವರ್ಗ ಆಗ್ಬೇಕು. ತವರ್ಗ ಇದ್ದಿದ್ದು ಚವರ್ಗ ಆದಾಗ ಇದು ಏನು ಪ್ರಥಮ ವರ್ಣ ಆಗಿರೋದ್ರಿಂದ ತವರ್ಗದಲ್ಲಿ, ಚವರ್ಗದಲ್ಲಿ ಪ್ರಥಮ ವರ್ಣ ಚಕಾರ. ಹಾಗಾಗಿ ವಿದ್ಯುಚ್ ಆಗುತ್ತೆ. ಶಕ್ತಿ ಇದೇನು ಚೇಂಜ್ ಆಗಿರಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಸಂಧಿ ಕಾರ್ಯ ಆಗುತ್ತೆ. ಅದು ನಾವು ಈ ಒಂದು ಕನ್ನಡ ಭಾಷೆಯಲ್ಲಿ ಅದು ಅಷ್ಟು ಮುಖ್ಯ ಅಲ್ಲ. ಈ ಪದದಲ್ಲಿ ಒಂದು ಕ್ರಿಯೆ ನಡೆಯುವಂತದನ್ನ ಗಮನಿಸ್ತೀವಿ. ಅದನ್ನ ನಾನು ಇಲ್ಲಿ ಮೊಬ್ಬಾಗಿ ತೋರಿಸಿದೀನಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಚಕಾರ ಇದ್ದು ಅದ್ರ ಮುಂದೆ ಶಕಾರ ಇದ್ರೆ ಈ ಶಕಾರ ಮಹಾಪ್ರಾಣ ಚಕಾರವಾಗಿ ಬದಲಾಗುತ್ತೆ. ಅವಾಗ ವಿದ್ಯುತ್ ಶಕ್ತಿ ಅಂತ ಹೇಳಿ ನಮ್ಗೆ ರೂಪ ಸಿಗುತ್ತೆ. ಈ ಚಕಾರದ ಮುಂದೆ ಶಕಾರ ಬಂದ್ರೆ ಈ ಶಕಾರ ಇದ್ದಿದ್ದು ಚಕಾರ ಆಗಂತಂದ್ರೆ ಬೇರೆ ಸಂಧಿ, ಅದು ಶ್ಚುತ್ವ ಸಂಧಿ ಅಲ್ಲ. ಆದ್ರೆ ಅದ್ ಹಾಗೇನೆ ಅಂತಿಮ ರೂಪ ನಮ್ಗೆ ಸಿಗುವಂತದ್ದು. ಅಥವಾ ತವರ್ಗದ ಮುಂದೆ ಶಕಾರ ಬರೋದ್ ನಾನು ಹೇಳಿದೆ. ತವರ್ಗದ ಮುಂದೆ ಚವರ್ಗ ಬಂದ್ರು ಕೂಡ ತವರ್ಗ ಇದ್ದಿದ್ದು ಚವರ್ಗ ಆಗುತ್ತೆ. ಉದಾಹರಣೆ ನೋಡೋದಾದ್ರೆ ಶರತ್ ಚಂದ್ರ. ಇಲ್ಲಿ ತಕಾರ ಇದೆ, ಇಲ್ಲಿ ಚವರ್ಗೀಯ ವ್ಯಂಜನ ಇದೆ ಅಂದ್ರೆ ಚೂ ಇದೆ, ಇಲ್ಲಿ ತೂ ಇದೆ. ಅವಾಗ ತೂ ಇದ್ದಿದ್ದು ಕೂಡ ಚೂ ಆಗ್ಬೇಕು. ಅಂದ್ರೆ ತಾ ಇದ್ದಿದ್ದು ಚ ಆಗುತ್ತೆ. ಶರಚ್ ಚಂದ್ರ, ಶರತ್ ಚಂದ್ರ ಅಂತ ಹೇಳಿ ಆಗುತ್ತೆ. ಅದೇ ರೀತಿ ಜಗತ್ ಜ್ಯೋತಿ.
ಇಲ್ಲಿ ಆ ಇದು ಜ್ಯೋತಿ ಅನ್ನೋದ್ರಲ್ಲಿ ಜಕಾರ ಇದೆಯಲ್ವಾ, ಅದು ಮೃದು ವ್ಯಂಜನ, ಮತ್ತೆ ಇದು ಪ್ರಥಮ ಅಕ್ಷರ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಜಸ್ವ ಸಂಧಿಗೆ ಇಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಫಸ್ಟ್ ಜಸ್ವ ಸಂಧಿನೇ ಆಗುತ್ತೆ, ತಕಾರ ಇದ್ದಿದ್ದು ದಕಾರ ಆಗುತ್ತೆ, ಜಗದ್ ಜ್ಯೋತಿ ಅಂತ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಮೃದು ವ್ಯಂಜನ. ಇಲ್ಲಿ ಮೇಲ್ಗಡೆ ಉದಾಹರಣೆದಲ್ಲಿ ಶರತ್ ಚಂದ್ರದಲ್ಲಿ ಚಕಾರ, ಇಲ್ಲಿ ಚ ಅನ್ನಂಥದ್ದು ಮೃದು ವ್ಯಂಜನ ಅಲ್ಲ, ಹಾಗಾಗಿ ಇಲ್ಲಿ ಜಸ್ವ ಸಂಧಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಬಟ್ ಆದ್ರೆ ಇಲ್ಲಿ ಶರತ್ ಮತ್ತೆ ಜಗತ್ ಮತ್ತೆ ಜ್ಯೋತಿಯಲ್ಲಿ ಜಸ್ವ ಸಂಧಿ ಆಗ್ಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಜ ಅನ್ನಂಥದ್ದು ಮೃದು ವ್ಯಂಜನ, ಅಂದ್ರೆ ವರ್ಗ ತೃತೀಯ, ಅವಾಗ ತಕಾರ ಇದ್ದಿದ್ದು ದಕಾರ ಆಗುತ್ತೆ. ಇದು ಈ ಬದಲಾವಣೆ ಜಸ್ವ ಸಂಧಿ. ಇಲ್ಲಿ ಈಗ ಜಗತ್, ಜಗದ್ ಮತ್ತೆ ಜ್ಯೋತಿ, ಇಲ್ಲಿ ಇದು ತವರ್ಗೀಯ ಅಕ್ಷರ. ದ್ ಅನ್ನೋದು ಒಂದು ತವರ್ಗೀಯ ಅಕ್ಷರ. ಇದ್ರ ಮುಂದೆ ಚವರ್ಗೀಯ ಅಕ್ಷರ ಜಕಾರ ಬಂದಿದೆ. ಹಾಗಾಗಿ ಇದು ಕೂಡ ಆ ಅದೇ ತೂ ಮುಂದೆ ತೂ ಚೂ ಅಕ್ಷರ ಬಂದಾಗ ತೂ ಅಕ್ಷರ ಚೂ ಅಕ್ಷರ ಆಗುತ್ತೆ. ಹಾಗಾಗಿ ದಕಾರ ಇದ್ದಿದ್ದು ಜಕಾರ ಆಗುತ್ತೆ. ಅಂದ್ರೆ ಇದು ಮೂರನೇ ಅಕ್ಷರ, ಅಲ್ಲಿ ಮೂರನೇ ಅಕ್ಷರ ಜಕಾರ ಇರೋದ್ರಿಂದ ಜಗದ್ದಿದ್ದು ಜಗಜ್ಜ್ ಅಂತ ಆಗುತ್ತೆ. ಜಗಜ್ಯೋತಿ ಅಂತ ಹೇಳಿ ಆಗುತ್ತೆ. ಇಲ್ಲಿ ಇನ್ನೊಂದು ಜಕಾರ ತೋರಿಸ್ಬೇಕಿತ್ತು ನನ್ನ ಸಮಸ್ತ ಪದದಲ್ಲಿ, ಯಾಕಂದ್ರೆ ಇದೊಂದ್ ಜ ಮತ್ತೆ ಇದೊಂದ್ ಜ, ಎರಡು ಜಗಳು ಇಲ್ಲಿ ಬರ್ಬೇಕು, ಆದ್ರೆ ಒಂದ್ ಮಾತ್ರ ತೋರಿಸಿದ್ದೀನಿ. ಯಾಕೆಂದ್ರೆ ಇದು ಕೂಡ ಸರಿಯಾದ ರೂಪ, ಅದು ಸರಿಯಾದ ರೂಪ. ಅಲ್ಲಿ ಎರಡು ಒಂದೇ ರೀತಿಯ ಅಕ್ಷರಗಳು ಬಂದು ಅದ್ರ ಮುಂದೆ ಇನ್ನೊಂದು ವ್ಯಂಜನ ಬಂದಾಗ ಅದ್ರಲ್ಲಿ ಒಂದು ಅಕ್ಷರ ಲೋಪ ಆಗುತ್ತೆ. ಹಾಗಾಗಿ ಜಗಜ್ಯೋತಿ ಅನ್ನಂತ ಈ ರೂಪ ಸರಿ, ಆದ್ರೆ ನಾನು ಅದನ್ನ ತೋರಿಸ್ಬೇಕಿತ್ತು, ಇಲ್ಲಿ ತೋರಿಸಿಲ್ಲ. ಜಾಕ್ಕೆ ಇನ್ನೊಂದು ಒತ್ತಕ್ಷರವಾಗಿ ಜಕಾರ. ನೆಕ್ಸ್ಟ್ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಅನ್ನೋದು ಕೂಡ ಒಂದು ವ್ಯಂಜನ ಸಂಧಿ. ಇಲ್ಲಿ ವ್ಯಂಜನ ಇರುತ್ತೆ ಪೂರ್ವವರ್ಣವಾಗಿ, ಪರವರ್ಣವಾಗಿ ಅನುನಾಸಿಕ ಅಕ್ಷರ ಬರುತ್ತೆ. ಅನುನಾಸಿಕ ಅಕ್ಷರಗಳು ಯಾವುದು? ವರ್ಗ ಪಂಚಮ ಅಕ್ಷರಗಳು ನ್ಯಾಂ ನ್ಯಾ ಅಣ ನ ಮ, ಈ ಅಕ್ಷರಗಳು ಬಂದಾಗ ಈ ವ್ಯಂಜನ ಇಲ್ಲಿ ಏನಿರುತ್ತಲ್ವಾ, ಈ ವ್ಯಂಜನ ಆಯಾ ವರ್ಗದ ಅನುನಾಸಿಕ ಅಕ್ಷರ ಆಗುತ್ತೆ. ಒಂದ್ ವೇಳೆ ಇಲ್ಲಿ ಕವರ್ಗೀಯ ಅಕ್ಷರ ವ್ಯಂಜನ ಇತ್ತು ಅಂತಂದ್ರೆ ಕವರ್ಗೀಯ ಅನುನಾಸಿಕ ಯಾವುದು? ಅಂದ್ರೆ ಈ ವ್ಯಂಜನ ಅನುನಾಸಿಕವಾಗಿ ಬದಲಾವಣೆ ಆಗುತ್ತೆ. ಒಂದ್ ವೇಳೆ ಇದು ಪವರ್ಗೀಯ ವ್ಯಂಜನ ಇದ್ರೆ ಪವರ್ಗದಲ್ಲಿ ಅನುನಾಸಿಕ ಮಾ, ಹಾಗಾಗಿ ಈ ವ್ಯಂಜನ ಮಾ ಆಗಿ ಬದಲಾವಣೆ ಹೊಂದುತ್ತೆ. ಅದು ಅನುನಾಸಿಕ ಸಂಧಿ. ಇವು ಅನುನಾಸಿಕ ಅಕ್ಷರಗಳು. ವಾಕ್ಮಯ ನೋಡಿ, ಇಲ್ಲಿ ಕವರ್ಗೀಯ ವ್ಯಂಜನ ಇದೆ, ಇಲ್ಲಿ ಒಂದು ಅನುನಾಸಿಕ ಅಕ್ಷರ ಇದೆ. ಅಂದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಇರ್ಬೇಕು ಅಂತ ಏನಿಲ್ಲ. ಇಲ್ಲಿ ಯಾವ್ದಾದ್ರು 5 ಅನುನಾಸಿಕ ಅಕ್ಷರದಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು ಪರವರ್ಣವಾಗಿ. ಆದ್ರೆ ಈ ಏನು ವ್ಯಂಜನ ಇದೆಯಲ್ವಾ, ಈ ವ್ಯಂಜನ ಮಾತ್ರ ಅದೇ ವರ್ಗದ ಅನುನಾಸಿಕವಾಗಿ ಬದಲಾವಣೆ ಹೊಂದುತ್ತೆ. ಅಂದ್ರೆ ಇಲ್ಲಿ ಮಾ ಇದೆ ಅನ್ನೋ ಕಾರಣಕ್ಕೆ ಈ ಕಾ ಇದ್ದಿದ್ದು ಕೂಡ ಮಾ ಆಗಲ್ಲ. ಕವರ್ಗೀಯ ವ್ಯಂಜನದಲ್ಲಿ ಕವರ್ಗದಲ್ಲಿ ಯಾವ್ದು ಅನುನಾಸಿಕ ಅಕ್ಷರ ಇದೆಯಲ್ವಾ, ಆ ಅನುನಾಸಿಕ ಅಕ್ಷರ ಆಗಿ ಈ ಕಾ ಅನ್ನಂಥದ್ದು ಬದಲಾವಣೆ ಹೊಂದುತ್ತೆ. ಹಾಗಾಗಿ ಇದು ವಾಕ್ ಇದ್ದಿದ್ದು ವಾಂಗ್ ಆಗುತ್ತೆ, ವಾಂಗ್ಮಯ ಅಂತ ಹೇಳಿ ನಮ್ಗೆ ಸಮಸ್ತ ಪದ ಸಿಗುತ್ತೆ. ಅದೇ ರೀತಿ ಷಟ್ ಮುಖ, ಇಲ್ಲಿ ಮಾನದು ಅನುನಾಸಿಕ, ಟಕಾರದಲ್ಲಿ ಕೊನೆ ಅನುನಾಸಿಕ ಅಕ್ಷರ ನ, ಹಾಗಾಗಿ ಷಟ್ ಇದ್ದಿದ್ದು ಷಣ್ ಆಗುತ್ತೆ, ಷಣ್ಮುಖ. ಸತ್ ಮಾನ, ಎಗೇನ್ ಮಾನ್ ಅಂತದ್ದು ಅನುನಾಸಿಕ, ಹಾಗಾಗಿ ತಕಾರದಲ್ಲಿ ಕೊನೆಯ ಅನುನಾಸಿಕ ನಕಾರ, ಹಾಗಾಗಿ ಸತ್ತಿದ್ದು ಸಣ್ಣ ಆಗುತ್ತೆ, ಸತ್ಮಾನ ಸನ್ಮಾನ. ಸಾಮಾನ್ಯವಾಗಿ ಇಲ್ಲಿ ಯಾವಾಗ್ಲೂ ಮಕಾರನೇ ಬರುವಂತದ್ನ ನಾನು ನೋಡಿದ್ದೀನಿ. ಅಂದ್ರೆ ಬೇರೆ ಅನುನಾಸಿಕ ಬರಂದಿರಂತ ಉದಾಹರಣೆಗಳು ಅಷ್ಟಾಗಿ ಗಮನಿಸಿಲ್ಲ. ಆದ್ರೆ ಬೇರೆದ್ ಬರ್ಬಾರ್ದು ಅಂತ ರೂಲ್ ಏನು ಹೇಳ್ತಾ ಇಲ್ಲ. 5ರಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು. ಆದ್ರೆ ಸಾಮಾನ್ಯವಾಗಿ ಬರೋಂಥದ್ದು ಇಲ್ಲಿ ಅನುನಾಸಿಕ ಅಕ್ಷರ ಮಾ. ಇವಿಷ್ಟು ವ್ಯಂಜನ ಸಂಧಿಗಳ ಬಗ್ಗೆ ಆಯ್ತು. ಈಗ ಕನ್ನಡ ಮತ್ತೆ ಸಂಸ್ಕೃತದಲ್ಲಿರೋ ಎಲ್ಲಾ ವ್ಯಂಜನ ಸಂಧಿಗಳು ನೋಡೋದಾದ್ರೆ, ಕನ್ನಡದಲ್ಲಿ ಆದೇಶ ಸಂಧಿ, ಸಂಸ್ಕೃತದಲ್ಲಿ ಜಸ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈ ನಾವು ವ್ಯಂಜನ ಸಂಧಿ ಅನ್ಬೇಕು ಅಂತಂದ್ರೆ ಬಿಡಿಸಿದಾಗ ಪೂರ್ವವರ್ಣ ಅಥವಾ ಪರವರ್ಣ ಇವೆರಡರಲ್ಲಿ ಯಾವ್ದಾದ್ರು ಒಂದು ವ್ಯಂಜನ ಆಗಿದ್ರು ಅದು ವ್ಯಂಜನ ಸಂಧಿ. ಸರಿ, ನೀವು ಬಿಡಿಸಿದಾಗ ಒಂದು ವ್ಯಂಜನ ಇದೆ ಪೂರ್ವವರ್ಣದಲ್ಲೋ ಅಥವಾ ಪರವರ್ಣದಲ್ಲೋ ಅಂತ ಅಂದ್ರೆ ಈ 4ರಲ್ಲಿ ಯಾವ್ದಾದ್ರು ಒಂದ್ ಮಾತ್ರ ಆಗಿರಕ್ ಸಾಧ್ಯತೆ ಇದೆ, ಬೇರೆ ಇನ್ಯಾವುದೂ ಆಗೋದಿಲ್ಲ. ಹಾಗಾಗಿ ಅವನ್ನೆಲ್ಲ ನೀವು ಸೈಡ್ಗೆ ಇಡ್ಬೋದು. ಈ 4ರಲ್ಲಿ ಯಾವ್ದು ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕಾಗುತ್ತೆ.
ಈಗ ಈ ನಾಲ್ಕರಲ್ಲೂ ನಾವು ಏನ್ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ನೋಡೋದಾದ್ರೆ, ನಾವು ಆಗ್ಲೇ ನೋಡಿರೋ ರೀತಿಯಲ್ಲಿ ಆದೇಶ ಸಂಧಿ ಮತ್ತೆ ಜಸ್ವ ಸಂಧಿ ಮಧ್ಯೆ ವ್ಯತ್ಯಾಸ ನೋಡೋದಾದ್ರೆ, ಆದೇಶ ಸಂಧಿಯಲ್ಲಿ ವರ್ಗ ಪ್ರಥಮ ಅಕ್ಷರ ಪರವರ್ಣವಾಗಿರುತ್ತೆ, ಅಂದ್ರೆ ಎರಡನೇ ಪದದ ಪ್ರಾರಂಭದಲ್ಲಿರುತ್ತೆ. ಜಸ್ವ ಸಂಧಿಯಲ್ಲಿ ಅದು ಮೊದಲನೇ ಪದದ ಕೊನೆಯಲ್ಲಿರುತ್ತೆ. ಇದು ವ್ಯತ್ಯಾಸ. ಇದನ್ನ ನೋಡ್ಕೊಂಡು ನೀವು ಇದು ಆದೇಶ ಸಂಧಿನೋ ಜಸ್ವ ಸಂಧಿನೋ ಅಂತ ಹೇಳಿ ನಾವು ಕಂಡಿಡ್ಕೋಬೇಕು. ಇನ್ನು ಶ್ಚುತ್ವ ಸಂಧಿಯಲ್ಲಿ ಇಲ್ಲಿ ಸಕಾರ ಬರುತ್ತೆ. ಸಕಾರ ಬಂತು ಅಂದ್ರೆ ಶ್ಚುತ್ವ ಸಂಧಿ ಸಾಮಾನ್ಯವಾಗಿ, ಯಾಕೆಂದ್ರೆ ಆದೇಶ ಸಂಧಿಯಲ್ಲಿ ಸಕಾರ ಬರಕ್ ಅಸಾಧ್ಯ ಇಲ್ಲ, ಜಸ್ವ ಸಂಧಿಯಲ್ಲೂ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ತವರ್ಗೀಯ ವ್ಯಂಜನ ಬರುತ್ತೆ, ತಾತ ದನ ಬರ್ಬೋದು ಶ್ಚುತ್ವ ಸಂಧಿಯಲ್ಲಿ. ಈ ತಾ ಬಂದಾಗ ಇಲ್ಲಿ ಏನ್ ಬಂದಿರುತ್ತೆ ಅಂತ ನೋಡ್ಬೇಕು. ಇಲ್ಲೇನಾದ್ರೂ ಮೃದು ವ್ಯಂಜನ ಬಂದಿತ್ತು ಅಂದ್ರೆ ಅದು ಜಸ್ವ ಸಂಧಿ ಆಗುತ್ತೆ. ಆದ್ರೆ ಆ ಮೃದು ವ್ಯಂಜನ ಚವರ್ಗುದ್ದಾಗಿದ್ರೆ ಮೊದ್ಲು ಜಸ್ವ ಸಂಧಿ ಆಗಿ ಅದಾದ್ಮೇಲೆ ಶ್ಚುತ್ವ ಸಂಧಿ ಕೂಡ ಆಗುತ್ತೆ. ಇದಿಷ್ಟು ಶ್ಚುತ್ವ ಸಂಧಿ. ಅಂದ್ರೆ ತವರ್ಗಕ್ಕೆ ಚವರ್ಗ ಆದೇಶವಾಗಿ ಬಂದಿರುತ್ತೆ, ಅಂದ್ರೆ ಏನ್ ಆದೇಶ ಬಂದಿದೆ ಅಂತಾನು ನೋಡ್ಬೇಕಾಗುತ್ತೆ. ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿರುತ್ತೆ, ಇದು ಶ್ಚುತ್ವ. ಇನ್ನು ಅನುನಾಸಿಕ ಸಂಧಿ ಒಂದ್ ಸ್ವಲ್ಪ ಈಸಿನೇ ಇದು. ಬಿಡಿಸಿದಾಗ ಪರವರ್ಣ ಅನುನಾಸಿಕ ಇದ್ರೆ ಅದು ವಿಶೇಷವಾಗಿ ಮಕಾರನೇ ಬರೋದು ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ಮಕಾರ ಇತ್ತು ಅಂತಂದ್ರೆ ಈ ಕಡೆನೂ ವ್ಯಂಜನ ಇರ್ಬೇಕು, ಅದು ಇಂಪಾರ್ಟೆಂಟ್. ಈ ಕಡೆ ಸ್ವರ ಇದ್ದು ಈ ಕಡೆ ಮಕಾರ ಇದ್ರೆ ಅದು ಅನುನಾಸಿಕ ಆಗಲ್ಲ. ಆತರ ಇದ್ದು ಸಮಸ್ತ ಪದದಲ್ಲಿ ಈ ಏನು ಅನನುನಾಸಿಕ ವ್ಯಂಜನ ಇತ್ತಲ್ವಾ, ಅಂದ್ರೆ ಕ ಕ ಗ ಗ ಆ ತರದ್ದು, ಅದ್ರ ಬದಲಾಗಿ ನಿಮ್ಗೆ ಆಯಾ ವರ್ಗದ ಅನುನಾಸಿಕ ಕಂಡು ಬರ್ತಾ ಇದ್ರೆ ಅದು ಅನುನಾಸಿಕ ಸಂಧಿ. ಇವು 4 ವ್ಯಂಜನ ಸಂಧಿಗಳು. ಹಾಗಾಗಿ ಈ ವ್ಯತ್ಯಾಸಗಳನ್ನ ಅಂದ್ರೆ ಒಂದ್ರಿಂದ ಇನ್ನೊಂದಕ್ಕೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಸ್ವರ ಸಂಧಿಗಳಲ್ಲಿ ಒಂದ್ರಿಂದ ಇನ್ನೊಂದನ್ನ ಯಾವ ರೀತಿ ಬೇರ್ಪಡಿಸೋದು, ರೂಲ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಒಟ್ಟು ನಾವು ಕಲ್ತಿರುವಂತದ್ದು ಈಗ ಕನ್ನಡದಲ್ಲಿ 2 ಸ್ವರ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ. ಸಂಸ್ಕೃತದಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಈ ಕನ್ನಡದ 2 ಸಂಧಿಗಳಲ್ಲಿ ಲೋಪ ಸಂಧಿ ಮತ್ತೆ ಆಗಮ ಸಂಧಿಗೆ ಏನಪ್ಪ ವ್ಯತ್ಯಾಸ ಅಂದ್ರೆ, ಲೋಪ ಸಂಧಿಯಲ್ಲಿ ಒಂದು ಅಕ್ಷರ ಕಾಣಿಸೋದಿಲ್ಲ ಕೂಡಿಸಿದಾಗ, ಆಗಮ ಸಂಧಿಯಲ್ಲಿ 2 ಇರ್ತವೆ. ಆದ್ರೆ ಹೊಸದಾಗಿ ಒಂದು ವ್ಯಂಜನ ಅಲ್ಲಿ ಆಗಮ ಆಗಿರುತ್ತೆ, ಅಂದ್ರೆ ಬಂದಿರುತ್ತೆ. ಅಂದ್ರೆ ಆ ಪದದ ಅರ್ಥ ಗೊತ್ತಿದ್ರೆ ನಿಮ್ಗೆ ತುಂಬಾ ಸುಲಭವಾಗಿ ಅದು ಯಾವ ಸಂಧಿ ಅಂತ ಹೇಳ್ಬಹುದು. ಲೋಪವಾಗಿದ್ರೆ ಲೋಪ ಸಂಧಿ, ಆಗಮ ಆಗಿದ್ರೆ ಆಗಮ ಸಂಧಿ. ಇನ್ನ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಈ 4 ಸಂಧಿಗಳ ಮಧ್ಯೆ ವ್ಯತ್ಯಾಸ ಹೇಳೋದಾದ್ರೆ, ನಾವು ಆಗ್ಲೇ ನೋಡಿರೋ ರೀತಿಯಲ್ಲಿ ಸವರ್ಣ, ಗುಣ, ವೃದ್ಧಿ ಈ 3ರಲ್ಲಿ 2 ಅಕ್ಷರಗಳು ಅಂದ್ರೆ ಪೂರ್ವವರ್ಣ ಪರವರ್ಣ 2 ಸೇರಿ ಒಂದು ಆದೇಶ ಆಗುತ್ತೆ. ಆದ್ರೆ ಎಣ್ ಸಂಧಿಯಲ್ಲಿ ಒಂದರ ಜಾಗದಲ್ಲಿ ಇನ್ನೊಂದು ಅಕ್ಷರ ಬರುತ್ತೆ. ಹಾಗಾಗಿ ನಾವು ಒಂದ್ರ ಜಾಗದಲ್ಲಿ ಇನ್ನೊಂದು ಬಂದು ಅಂದ್ರೆ ಪೂರ್ವವರ್ಣದ ಜಾಗದಲ್ಲಿ ಆದೇಶ ಆಗಿ ಪರವರ್ಣ ಅದು ಹಂಗೆ ಉಳ್ಕೊಂಡಿದ್ರೆ ನಾವು ಅದನ್ನ ನಾವೇನಂತ ಕರಿಬಹುದು, ಎಣ್ ಸಂಧಿ ಅಂತ ಕರಿಬಹುದು. ಈಗ ಈ ಲೋಪಸಂಧಿಯಲ್ಲಿ, ಕನ್ನಡದ ಲೋಪಸಂಧಿಯಲ್ಲೂ ಅದೇ ರೀತಿ ಆಗುತ್ತೆ. ಏನಾಗುತ್ತೆ, ಪರವರ್ಣ ಹಂಗೆ ಇರುತ್ತೆ. ಆದ್ರೆ ಇಲ್ಲಿ ಕನ್ನಡದ ಲೋಪಸಂಧಿಯಲ್ಲಿ ಮೊದಲನೇ ವರ್ಣ ಇಲ್ಲಿ ಕಾಣಿಸೋದಿಲ್ಲ. ಎಣ್ ಸಂಧಿಯಲ್ಲಿ ಮೊದಲನೇ ವರ್ಣ ಅದು ಕಾಣಿಸೋದಿಲ್ಲ, ಆದ್ರೆ ಅದ್ರ ಜಾಗದಲ್ಲಿ ಬೇರೆ ಬಂದಿರುತ್ತೆ. ಆ ಬೇರೆ ಬಂದಿರುತ್ತಿದ್ರೆ ಎಣ್ ಸಂಧಿಯಲ್ಲಿ, ಲೋಪಸಂಧಿಯಲ್ಲಿ ಬೇರೆ ಬಂದಿರಲ್ಲ. ಹಾಗಾಗಿ ಈ ರೀತಿ ಲೋಪಸಂಧಿ ಮತ್ತೆ ಎಣ್ ಸಂಧಿನ ನಾವು ಬೇರೆ ಬೇರೆ ರೀತಿಯಿಂದ ನೋಡಬಹುದು. ಇನ್ನ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಬಗ್ಗೆ ನೋಡುವಾಗ ಆಗ್ಲೇ ನಾವು ನೋಡಿದ್ವಿ. ಅಂದ್ರೆ ಈ 3ರಲ್ಲಿ ಸವರ್ಣ ಸಂಧಿಯಲ್ಲಿ ಅಕಾರ ಇರುತ್ತೆ ಪ್ರಾರಂಭದಲ್ಲಿ, ಇಲ್ಲಿ ಗುಣಸಂಧಿಯಲ್ಲಿ ಅಕಾರ ಇರುತ್ತೆ, ವೃದ್ಧಿ ಸಂಧಿಯಲ್ಲಿ ಅಕಾರ ಇರುತ್ತೆ. ಗುಣಸಂಧಿಯಲ್ಲಿ ಈ ಕಡೆ ಸೈಡ್ ಅಲ್ಲಿ ಈ ಊರು ಬರ್ಬೋದು, ವೃದ್ಧಿ ಸಂಧಿಯಲ್ಲಿ ಎ ಐ ಓ ಔ ಇವು ಬರಬಹುದು. ಅಕ್ಷರಗಳು ಬಂದಿದೆ ಅಂತಂದ್ರೆ ಅದು ಆಯಾಯ ಸಂಧಿಗಳು, ಗುಣಸಂಧಿ, ವೃದ್ಧಿ ಸಂಧಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಯಾವ ಆದೇಶ ಬಂದಿದೆ ಅನ್ನೋಂತ ಆಧಾರದ ಮೇಲೂ ಕೂಡ ನಾವು ಹೇಳ್ಬಹುದು. ಅಂದ್ರೆ ಅಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಗೊಂದಲ ಆಗೋ ಸಾಧ್ಯತೆಗಳು ಕಡಿಮೆ. ಈ ಕೆಲವು ಸಲ ನಮ್ಗೆ ಆ ಸಂಧಿ ಏನು ಅಂತ ಅರ್ಥ ಆಗಿರುತ್ತೆ, ಆದ್ರೂ ಕೆಲವು ಸಲ ಗೊಂದಲಗಳಾಗುತ್ತೆ. ಯಾವ ರೀತಿ ಅಂತಂದ್ರೆ, ಈ ಲೋಪ ಸಂಧಿ ಮತ್ತೆ ಸವರ್ಣ ದೀರ್ಘ ಸಂಧಿ ನೋಡೋದಾದ್ರೆ, ಈ ಎರಡರಲ್ಲೂ ಕೂಡ ಲೋಪ ಸಂಧಿಯಲ್ಲಿ ಮೊದಲನೇ ಸ್ವರ ಇಲ್ದಂಗ ಆಗುತ್ತೆ, ಎರಡನೇ ಸ್ವರ ಹಂಗೆ ಇರುತ್ತೆ. ಸವರ್ಣ ದೀರ್ಘ ಸಂಧಿಯಲ್ಲಿ
ಎರಡೂ ಸ್ವರ ಸೇರಿ ಒಂದ್ ಸ್ವರ ಬರುತ್ತೆ. ಈಗ ಇದೆಲ್ಲಿ ನಮ್ಗೆ ಗೊಂದಲ ಉಂಟು ಮಾಡುತ್ತೆ ಅಂತ ನೋಡೋಣ. ಸೂರ್ಯ ಅಸ್ತ, ಸೂರ್ಯಾಸ್ತ, ಗಂಗಾ, ಗಂಗಾರಿ, ಗಂಗಾರಿ, ಇವೆರಡರಲ್ಲಿ ಇದು ಸವರ್ಣ ಸಂಧಿ ಇವೆರಡರಲ್ಲೂ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದ್ರೆ ಇದು ಲೋಪ ಸಂಧಿ ಯಾಕಲ್ಲ ಅಂತಂದ್ರೆ ಮೊದಲನೇ ಅಕ್ಷರ ಲೋಪ ಆಗಿ ಎರಡನೇ ಅಕ್ಷರ ಇಲ್ಲಿ ಬರ್ಬೇಕು. ಅಂದ್ರೆ ಇಲ್ಲಿ ಎರಡನೇ ಅಕ್ಷರ ಬಂದಿಲ್ಲ, ಎರಡನೇ ಅಕ್ಷರ ರಸ್ವಾನೇ ಇರೋದು, ಆದ್ರೆ ಸಮಸ್ತ ಪದದಲ್ಲಿ ದೀರ್ಘ ಸ್ವರ ಕಾಣಿಸ್ತಾ ಇದೆ ಸೂರ್ಯ ಅಂತ. ಅದೇ ರೀತಿ ಗಂಗಾರಿಯಲ್ಲಿ ಲೋಪಸಂಧಿ ಆಗಿದ್ದಿದ್ರೆ ಈ ಎರಡನೇ ಸ್ವರ ನಮ್ಗೆ ಇಲ್ಲಿ ಕಾಣಿಸ್ಬೇಕಿತ್ತು, ಮೊದಲನೇ ಸ್ವರ ಲೋಪ ಆಗಿ, ಆದ್ರೆ ಅಲ್ಲಿ ನಮ್ಗೆ ದೀರ್ಘನೇ ಕಾಣಿಸ್ತಿದೆ. ಹಾಗಾದ್ರೆ ಇದು ಲೋಪಸಂಧಿ ಅಲ್ಲ ಅಂತ ಹೇಳಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಹೇಳ್ಬಹುದು. ಇವೆರಡು ಸಂದರ್ಭಗಳಲ್ಲಿ ನಮ್ಗೆ ಸಂಶಯ ಇಲ್ಲ. ಆದ್ರೆ ದೇವಾಲಯ, ದೇವಾಲಯ ಮತ್ತೆ ಮಹಾಲಯ, ಮಹಾಲಯ ಈ ಉದಾಹರಣೆಗಳಲ್ಲಿ ನೋಡೋದಾದ್ರೆ ಇಲ್ಲಿ ಆ ಮತ್ತೆ ಆ ರಸ್ವ ಮತ್ತೆ ದೀರ್ಘ ಸೇರಿ ದೀರ್ಘ ಬಂದಿದೆ. ಈಗ ಇದು ಇವೆರಡೂ ಸೇರಿ ಆ ಬಂದಿದೆ ಅಂತ ಅನ್ಕೊಳ್ಳ, ಅಥವಾ ಮೊದಲನೇ ಅಕ್ಷರ ಲೋಪ ಆಗಿ ಎರಡನೇ ಅಕ್ಷರ ಬಂದಿದೆ, ಈ ಎರಡನೇ ಅಕ್ಷರ ಇಲ್ಲಿ ಕಾಣಿಸ್ತಾ ಇದೆ ದೇವಾ ಅಂತ ಹೇಳಿ ಅನ್ಕೋಬೇಕಾ ಅಂತ ಹೇಳಿ ಸಂಶಯ ಬರುತ್ತೆ. ಯಾಕಂದ್ರೆ ಲೋಪ ಸಂಧಿಯಲ್ಲಿ ಹಾಗೆ ಆಗೋದು, ಮೊದಲನೇ ಸ್ವರ ಇಲ್ದಂಗಾಗುತ್ತೆ, ಎರಡನೇ ಅಕ್ಷರ ಅಲ್ಲಿಗೆ ಬರುತ್ತೆ. ಹಾಗಾಗಿ ಇದು ಲೋಪ ಸಂಧಿನೋ ಅಥವಾ ಸವರ್ಣ ದೀರ್ಘ ಸಂಧಿನೋ ಅಂತ ಹೇಳಿ ನಮ್ಗೆ ಸಂಶಯ ಆಗುತ್ತೆ. ಇಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ಎಲ್ಲಿ ಅಂತಂದ್ರೆ ಇವೆರಡು ಸವರ್ಣಾಕ್ಷರ ಆಗಿ ಎರಡನೇ ಅಕ್ಷರ ದೀರ್ಘ ಆಗಿದ್ದಾಗ, ಎರಡನೇ ಅಕ್ಷರ ದೀರ್ಘ ಆಗಿದ್ದಾಗ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಅವಾಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ ನಮ್ಗಿರೋದು ಒಂದೇ ದಾರಿ, ಇವೆರಡು ಪದಗಳು ಕನ್ನಡದ ಪದಗಳ ಅಥವಾ ಸಂಸ್ಕೃತದ ಪದಗಳ ಅಂತ ನೋಡ್ಬೇಕು. ಇವೆರಡೂ ಕೂಡ ಸಂಸ್ಕೃತ ಆಗಿದ್ರೆ ನೀವು ಸವರ್ಣ ಸಂಧಿ ಅಂತ ಹೇಳ್ಬೋದು. ಇವೆರಡರಲ್ಲಿ ಒಂದು ಕನ್ನಡ ಪದ ಆಗಿದ್ರು ಕೂಡ ಅದು ಲೋಪ ಸಂಧಿ ಅಂತ ಹೇಳಿ ನಾವು ಹೇಳಬಹುದು. ಉದಾಹರಣೆಗೆ ಆಂತರ್ಯದ ಆಳ, ಆಂತರ್ಯದಾಳ, ಇಲ್ಲಿ ಆಳ ಅನ್ನೋದು ಕನ್ನಡ ಪದ, ಆಂತರ್ಯದ ಅನ್ನೋದು ಕನ್ನಡ ಪದ. ಅಂದ್ರೆ ಆಂತರ್ಯ ಅನ್ನೋ ಪದ ಸಂಸ್ಕೃತ ಪದ, ಆದ್ರೆ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಸೇರಿಸಿದಾಗ ಆಂತರ್ಯದ ಅಂತ ದಕಾರಾಗಮ ಸಂಧಿಯಾಗಿ ಆಂತರ್ಯದ ಅಂತ ಪದ ಸಿಕ್ಕಿದೆ. ಒಂದು ಸಂಸ್ಕೃತ ಪದಕ್ಕೆ ಒಂದು ಕನ್ನಡ ಪ್ರತ್ಯಯ ಸೇರಿಸಿದಾಗ ಬರುವಂತ ಪದನ ನಾವು ಕನ್ನಡ ಪದ ಅಂತಾನೆ ಪರಿಗಣಿಸ್ತೀವಿ. ಹಾಗಾಗಿ ಆಂತರ್ಯದ ಅನ್ನೋ ಪದ ಕನ್ನಡನೆ, ಹಾಗಾಗಿ ಇಲ್ಲಿ ಎರಡು ಕನ್ನಡನೆ. ಹಾಗಾಗಿ ಇಲ್ಲಿ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಆ ಸೇರಿ ಇಲ್ಲಿ ಆ ಬಂದಿದೆ ಅಂದ್ರೂ ಕೂಡ ಇವೆರಡರ ಜಾಗದಲ್ಲಿ ಆ ಬಂದಿದೆ ಅಂತ ನಾವ್ ಹೇಳಲ್ಲ, ಮೊದಲನೇ ಅಕ್ಷರ ಲೋಪ ಆಗಿ ಎರಡನೇ ಅಕ್ಷರ ಇಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ತೀವಿ. ಅದೇ ತರ ಊರು, ಊರು, ಊರೂರು, ಇಲ್ಲಿ ಹೂ ಇದೆ, ಇಲ್ಲಿ ಹೂ ಇದೆ, ಇವೆರಡರ ಜಾಗದಲ್ಲಿ ದೀರ್ಘ ಬಂದಿದೆ ಅಂತ ನಾವ್ ಹೇಳಲ್ಲ, ಮೊದಲನೇ ಅಕ್ಷರ ಮೊದಲನೇ ರಸ್ವ ಲೋಪ ಆಗಿ ಎರಡನೇ ಹೂ ಮಾತ್ರ ಉಳ್ಕೊಂಡಿದೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಊರು ಅನ್ನೋದು ಕನ್ನಡ ಪದ. ಇನ್ನ ಸಂಧಿ ಪದವನ್ನ ಹೆಂಗ್ ಬಿಡಿಸೋದು ಅಂತ ಸ್ವಲ್ಪ ನೋಡೋಣ. ಕನ್ನಡ ಸಂಧಿ ಪದಗಳನ್ನ ಕೊಟ್ಟಾಗ ತುಂಬಾ ಸರಳವಾಗಿ ಬಿಡಿಸಬಹುದು, ಅಲ್ಲಿ ನಮ್ಗೆ ಅಂತ ಕಷ್ಟ ಏನು ಕಾಣಿಸಲ್ಲ. ಅಲ್ಲಲ್ಲಿ ಅಂತಂದ್ರೆ ಅಲ್ಲಿ ಅಲ್ಲಿ ಅಂತ ಹೇಳಿ ತುಂಬಾ ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ. ಮನೆಯನ್ನು, ಮನೆ ಹಣ್ಣು, ಮೈದೋರು, ಮೈ ತೋರು, ಇಲ್ಲಿ ಮೈದೋರು ಅಲ್ಲಿ ನಮ್ಗೆ ಸ್ವಲ್ಪ ಏನಾದ್ರು ಸಂಶಯ ಬರಬಹುದು. ಅವಾಗ ಮೈ ಅನ್ನೋದು ಒಂದು ಪದ ನಮಗೆ ಗೊತ್ತಲ್ವಾ, ಈ ಮೈ ಅನ್ನೋದನ್ನ ಉಳಿಸ್ಕೊಂಡ್ರೆ ಇಲ್ಲಿ ದೋರು ಅಂತ ಬಂತು, ಇಲ್ಲಿ ದೋರು ಅಂತ ನಮ್ಗೆ ಆ ಪದ ಕೇಳಿಲ್ಲ. ಹಾಗಾಗಿ ಇಲ್ಲಿ ದಾ ಬದ್ಲಿಗೆ ಏನಾದ್ರು ತಾ ಹಾಕೊಳಕ್ ಸಾಧ್ಯ ಇದೆಯಾ, ಆದೇಶದಿಂದ ಏನಾದ್ರು ಬರ್ಬೋದಾ ಅಂತ ನೋಡಿದಾಗ ತೋರು ಅಂತ ಪದ ಇದೆಯಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ರೀತಿ ನಾವು ಎಲ್ಲಿಗೆ ಒಂದ್ ಪದ ಕೊನೆಗೊಳ್ಳುತ್ತೋ ಅಲ್ಲಿಗೆ ಅದನ್ನ ಪೂರ್ವ ಪದವಾಗಿ ಮಾಡಿ ಉತ್ತರ ಪದದಲ್ಲಿ ಏನಾದ್ರೂ ಆದೇಶ ಆಗಿದೆ ಅನ್ನೋದನ್ನ ಗಮನಿಸಿದ್ರೆ ಅದನ್ನ ಇನ್ನೊಂದು ಪದವಾಗಿ ಮಾಡಬಹುದು. ಇದು ಆದೇಶ ಸಂಧಿ ಉದಾಹರಣೆ, ಇದು ಆಗಮ ಸಂಧಿ, ಮತ್ತೆ ಮೊದಲನೇದು ಲೋಪ ಸಂಧಿ ಉದಾಹರಣೆಗಳು. ಇನ್ನ ಸವರ್ಣ ಸಂಧಿ ಉದಾಹರಣೆ ನೋಡೋದಾದ್ರೆ ಸೀತಾನ್ವೇಷಣೆ, ಇಲ್ಲಿ ದೀರ್ಘ ಆಗಿದೆ ಸೀತಾ, ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಸೀತಾ ಅನ್ನೋ ಪದ ನಮ್ಗೆ ಗೊತ್ತು, ಆಗ ಇಲ್ಲಿ ಸವರ್ಣ ದೀರ್ಘ ಆಗಿರೋದ್ರಿಂದ ಅನ್ವೇಷಣೆ, ಸೀತಾ ಅನ್ವೇಷಣೆ ಅಂತ ಅನ್ಲಿಕ್ಕೆ ಅಲ್ಲಿ ನಮ್ಗೆ ಯಾವ್ದು ಸಂಧಿನೇ ಏನು ಗೊತ್ತಾಗೋದಿಲ್ಲ, ಮತ್ತೆ ಆ ರೀತಿ ಪದನೂ ಕೂಡ ಇಲ್ಲ. ಹಾಗಾಗಿ ಇದು ಸವರ್ಣ ಸಂಧಿನ ನಾನು ಈ ರೀತಿ ಬಿಡಿಸ್ತೀನಿ. ನಾಸ್ತಿ, ನ ಅಸ್ತಿ, ನ ಅಂದ್ರೆ ಇಲ್ಲ, ಅಸ್ತಿ ಅಂದ್ರೆ ಇದೆ, ನಾಸ್ತಿ ಅಂದ್ರೆ ಇಲ್ಲ. ಸಚೀಂದ್ರ, ಸಚಿ ಇಂದ್ರ, ಹಾಗಾಗಿ ದೀರ್ಘ ಬಂದಿದೆ ಅಂತ ಅಂದ್ರೆ ಮಧ್ಯದಲ್ಲಿ ನಾವು ಸಾಮಾನ್ಯವಾಗಿ ಅದನ್ನ ಸವರ್ಣ ದೀರ್ಘ ಸಂಧಿಗೆ ಬಿಡಿಸಬಹುದು. ನಾನು ನಾಸ್ತಿ ಉದಾಹರಣೆ ಕೊಟ್ಟಾಗ ನಮ್ ಸ್ನೇಹಿತರೊಬ್ರು ಈ ತರ ಬಿಡಿಸಿದ್ರು, ನ ಆಸ್ತಿ ಅಂತ ಹೇಳಿ.
ಆಸ್ತಿ ಅನ್ನೋ ಪದ ಇದೆ, ನ ಅಂತ ಪದ ಸಂಸ್ಕೃತದಲ್ಲಿದೆ. ಹಾಗಾಗಿ ಇದು ಲೋಪಸಂಧಿ. ಯಾಕೆಂದ್ರೆ ಆಸ್ತಿ ಅನ್ನೋದು ಕನ್ನಡ ಪದ, ಇದು ಸಂಸ್ಕೃತ ಪದ ಅಲ್ಲ. ಹಾಗಾಗಿ ಒಂದ್ ಕನ್ನಡ ಪದ ಇರೋದ್ರಿಂದ ಇದು ಕನ್ನಡ ಸಂಧಿ. ಹಾಗಾಗಿ ಇಲ್ಲಿ ರಸ್ವ, ಇಲ್ಲಿ ದೀರ್ಘ ಇದೆ. ಈ ರಸ್ವ ಏನಿದ್ಯಾ ಅದು ಲೋಪ ಆಗಿ ದೀರ್ಘ ಬಂದು ನಾಸ್ತಿ ಅಂತ ಬಂದಿದೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳೋವಂತ ಲಾಜಿಕ್ಕು ಕರೆಕ್ಟಾಗೇ ಇದೆ, ಆದ್ರೆ ಅದು ಆ ರೀತಿ ಅಲ್ಲ. ಯಾಕಲ್ಲ ಅಂತಂದ್ರೆ ನ ಆಸ್ತಿ ಅಂದ್ರೆ ನಾನ ಪದನ ಕನ್ನಡದ, ನಾನ್ ಅಂತದ್ದು ಸಂಸ್ಕೃತದ ಪದ, ನಾ ಅಂದ್ರೆ ಇಲ್ಲ ಅಂತ. ನಾ ಅನ್ನಂತ ಸಂಸ್ಕೃತ ಪದನ ಕನ್ನಡದ ಪದಗಳ ಜೊತೆ ಬಳಸಿರುವಂತ ಉದಾಹರಣೆಗಳು ಭಾಷೆಯಲ್ಲಿ ಇಲ್ಲ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆ ಶಿಷ್ಟ ಪ್ರಯೋಗ ಅಂತ ಕರಿತೀವಿ. ಶಿಷ್ಟ ಪ್ರಯೋಗ ಅಂತಂದ್ರೆ ಅದರ ಸಾಹಿತ್ಯದಲ್ಲಿ ಅಥವಾ ಜನ ಬಳಕೆಯಲ್ಲಿ ಇಲ್ಲದೇ ಇರೋಂಥದ್ನ ನಾವು ವ್ಯಾಕರಣದ ನಿಯಮಗಳನ್ನ ಆಧರಿಸಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನ ಆಸ್ತಿ ಅಂತ ಬಿಡಿಸ್ಲಿಕ್ಕಾಗಲ್ಲ, ಆತರ ಬಿಡಿಸಿದ್ರೆ ತಪ್ಪು. ಹಾಗಾಗಿ ಇದು ಲೋಪಸಂಧಿ ಕೂಡ ಆಗೋದಿಲ್ಲ. ನ ಅಸ್ತಿ, ನಾಸ್ತಿ ಸವರ್ಣ ಸಂಧಿ. ಅದೇ ರೀತಿ ಗುಣಸಂಧಿಯ ಉದಾಹರಣೆಗಳು ದೇವರ್ಷಿ. ಇಲ್ಲಿ ಅಂತ ನಿಮ್ಗೆ ಎಲ್ಲಿ ಕೇಳಿಸುತ್ತೋ ಅಲ್ಲೆಲ್ಲ ನೀವು ಋಷಿ ಅಂದ್ರೆ ಸಾರಿ ಈ ರು ಬರತರ ಪರವರ್ಣ ಬಿಡಿಸಬಹುದು. ದೇವ ಋಷಿ. ಮಹೇಶ, ಇಲ್ಲಿ ಎಲ್ಲಿ ಕಾಣಿಸುತ್ತೋ ನಿಮ್ಗೆ ಅಲ್ಲಿ ಅದನ್ನ ಆ ಪ್ಲಸ್ ಇ ಆ ರೀತಿ ಬಿಡಿಸ್ಬೋದು. ನೇತಿ, ನೇತಿ ಬಿಡಿಸಿ ಅಂದಾಗ ಇಲ್ಲಿ ಎ ಇದೆ, ಇಲ್ಲಿ ತಿ ಇದೆ. ನಾವು ತಿ ಕೊನೆಯ ಅಕ್ಷರ ಇ ಇದೆ, ಅದನ್ನ ನಾವು ಪರಿಗಣನೆ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅಲ್ಲಿ ಮುಂದೆ ಇನ್ಯಾವುದೋ ಅಕ್ಷರಗಳು ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಎ ಅನ್ನಂಥದ್ದು ಸಂಧಿ ಆಗಿದೆ. ನಮ್ಗೆ ಈ ಪದನೇ ನೇತಿ ಅನ್ನೋ ಪದನೇ ನಾವು ಕೇಳಿಲ್ಲ ಅನ್ನೋದಾದ್ರೂ ಕೂಡ ಇಲ್ಲಿ ಎ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಎ ಯಾವಾಗ ಬರುತ್ತೆ ಆದೇಶವಾಗಿ ಅಂತಂದ್ರೆ ಆ ಮತ್ತೆ ಈ ಸೇರಿದಾಗ. ಹಾಗಾಗಿ ಈ ಆ ಅನ್ನಂಥದ್ನ ನಕಾರಕ್ಕೆ ಕೊಡಿ, ಈ ಅನ್ನಂಥದ್ನ ಈ ಕಡೆ ಬಲ್ಗಡೆ ಕೊಡಿ. ಅವಾಗ ಏನಾಗುತ್ತೆ ಅಂದ್ರೆ ಇದು ನಕಾರ ಇದ್ದಿದ್ದು ನಾ ಆಗುತ್ತೆ, ಆ ಪಡ್ಕೊಂಡು ಈ ಕಡೆ ಈ ಪಡ್ಕೊಂಡು ಇತಿ ಆಗುತ್ತೆ, ತಿ ಇದ್ದಿದ್ದು ಇತಿ ಆಗುತ್ತೆ. ಅವಾಗ ಆ ಪ್ಲಸ್ ಇಸ್ ಇಕ್ವಲ್ ಟು ಎ. ಇದು ಗುಣಸಂಧಿ ಉದಾಹರಣೆ. ಅದೇ ರೀತಿ ನೈನಂ, ಲಿಂಗೈಕ್ಯ, ಮಹೋದನ, ಮಹೋನ್ನತ್ಯ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಎಲ್ಲಿ ಸಂಧಿ ಅಕ್ಷರ ಆಗಿದೆ, ಸಂಧಿ ಅಕ್ಷರ ಬಂದಿದೆ ಅಂತ ಗಮನಿಸೋದಾದ್ರೆ ಈ ಐ ಅನ್ನೋದು ಅಕ್ಷರನ, ನಾ ಅನ್ನಂಥದ್ದು ಅಕ್ಷರನ ಅಂತ ಗಮನಿಸಿದಾಗ ಸಾಮಾನ್ಯವಾಗಿ ನಾವು ನಾ ಆದೇಶವಾಗಿ ಬರುವಂತ ಯಾವ ಸಂಧಿನೂ ಗಮನಿಸ್ತಿಲ್ಲ. ಆಗ ನೈ ಅನ್ನಂಥದ್ದು ಬರೋದಿಲ್ಲ, ಆದ್ರೂ ಕಂಡಿದೀವ ಅಂತಂದ್ರೆ ವೃದ್ಧಿ ಸಂಧಿಯಲ್ಲಿ ನಾವು ನೋಡಿದೀವಿ. ಹಾಗಾಗಿ ಇದನ್ನ ನಾ ಅಂತ ಅಂದ್ರೆ ಐ ಯಾವಾಗ ಬರುತ್ತೆ ಅಂತಂದ್ರೆ ಆ ಪ್ಲಸ್ ಎ ಅಥವಾ ಆ ಪ್ಲಸ್ ಐ ಬಂದಾಗ. ಹಾಗಾಗಿ ಇದನ್ನ ನಾ ಪ್ಲಸ್ ಏನಂ, ನಾ ಪ್ಲಸ್ ಐನಂ ಈ ತರ ಎರಡು ತರನು ಬಿಡಿಸಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಆ ಪದಗಳೇ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ, ಗೊತ್ತಿದ್ರೆ ನಾ ಪ್ಲಸ್ ಏನಂ ಅಂತ ಬಿಡಿಸಬಹುದು. ಪರೀಕ್ಷೆ ದೃಷ್ಟಿಯಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ನೀವು ನಾ ಪ್ಲಸ್ ಏನಂತ ಬರ್ದ್ರೇನು, ನಾ ಪ್ಲಸ್ ಐನಂ ಅಂತ ಬರ್ದ್ರೇನು, ಎರಡಕ್ಕೂ ಐನೇ ಬರೋದ್ರಿಂದ ಅಲ್ಲಿ ಅಂತ ವ್ಯತ್ಯಾಸ ಆಗಲ್ಲ, ನಿಮ್ಗೆ ಅಂಕ ಬರುತ್ತೆ. ಆದ್ರೆ ನೀವು ಸರಿಯಾಗಿ ತಿಳ್ಕೊಬೇಕು ಅಂತಂದ್ರೆ ಆ ಪದಗಳು ಸಂಸ್ಕೃತ ಪದಗಳು ಗೊತ್ತಿದ್ದ ಮಾತ್ರ ಸಾಧ್ಯ. ಅದೇ ರೀತಿ ಲಿಂಗೈಕ್ಯ, ಲಿಂಗ ಏಕ್ಯ ಅಥವಾ ಐಕ್ಯ ಇವೆರಡರಲ್ಲಿ ಒಂದು ಬರಬಹುದು. ಆದ್ರೆ ನಮ್ಗೆ ಐಕ್ಯ ಅಂತ ಪದ ನಾವು ಕೇಳಿರ್ತೀವಿ, ಏಕ್ಯ ಅಂತ ಕೇಳಿರಲ್ಲ. ಹಾಗಾಗಿ ಐಕ್ಯ. ಮಹೌದನ, ಇಲ್ಲಿ ಅವು ಬಂದಿದೆ, ಹಾಗಾಗಿ ಅವು ಬರುವಂತದ್ದು ವೃದ್ಧಿಯಲ್ಲಿ ಆ ಪ್ಲಸ್ ಓ ಅಥವಾ ಆ ಪ್ಲಸ್ ಅವು ಅಂದ್ರೆ ಮಹಾ ಓದನ ಅಥವಾ ಮಹಾ ಔದನ ಈ ರೀತಿ ಬಿಡಿಸಬಹುದು. ಆದ್ರೆ ಸರಿಯಾದ ಒಂದು ಬಿಡಿಸುವಂತದ್ದು ಓದನ. ಮಹಾ ಔನ್ನತ್ಯ, ಮಹಾ ಮತ್ತೆ ಇಲ್ಲಿ ಅವು ಬಂದಿರೋದ್ರಿಂದ ನಾವು ಅದನ್ನ ಆ ಪ್ಲಸ್ ಅವು ಅಥವಾ ಆ ಪ್ಲಸ್ ಓ ಆ ರೀತಿನೇ ಬಿಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಆ ಪ್ಲಸ್ ಓ ಬಿಡಿಸಿದ್ರೆ ಇದು ಓ ಬರುತ್ತೆ, ಅವು ಬರಲ್ಲ. ಅದು ಗುಣಸಂಧಿ ಆ ಪ್ಲಸ್ ಓ. ಇದು ಅವು ಇರೋದ್ರಿಂದ ಅವು ಬರತ್ತರ ಆ ಪ್ಲಸ್ ಓ ಅಥವಾ ಆ ಪ್ಲಸ್ ಅವು, ಅದ್ರಲ್ಲಿ ಯಾವ್ದು ಸರಿ ಅಂತ ನೋಡ್ಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ಎ ಇದೆ, ಇಲ್ಲಿ ಎ ಇದ್ದಾಗ ಅದು ಆ ಪ್ಲಸ್ ಇ ಆಗುತ್ತೆ. ಇಲ್ಲಿ ಐ ಇದ್ದಾಗ ಮಾತ್ರನೇ ಆ ಪ್ಲಸ್ ಎ ಅಥವಾ ಆ ಪ್ಲಸ್ ಐ ಆಗೋದು. ಅದೇ ರೀತಿ ಮಹೋನ್ನತ, ಇದ್ರಲ್ಲಿ ಓ ಇದೆ, ಓ ಇದ್ದಾಗ ಆ ಪ್ಲಸ್ ಉ ಆಗುತ್ತೆ. ಆದ್ರೆ ಇಲ್ಲಿ ಅವು ಇದ್ದಾಗ ಮಾತ್ರ ಆ ಪ್ಲಸ್ ಓ ಆಗ್ಬೋದು ಅಥವಾ ಆ ಪ್ಲಸ್ ಅವು ಆಗಬಹುದು. ಅದನ್ನ ನಾವು ಸ್ವಲ್ಪ ಎಚ್ಚರಿಕೆ ಇರ್ಬೇಕು. ಇಲ್ಲಿ ಓ ಇದೆ ಅನ್ನೋದಾದ್ರೆ ಅದನ್ನ ಗುಣಸಂಧಿಯ ಎ ಅಥವಾ ಓ ಇದೆ ಅಂದ್ರೆ ಗುಣಸಂಧಿಗೆ ಬಿಡಿಸ್ಬೇಕು. ಐ ಅಥವಾ ಅವು ಇತ್ತು ಅಂತಂದ್ರೆ ನಾವು ವೃದ್ಧಿ ಸಂಧಿಗೆ ಬಿಡಿಸ್ಬೇಕಾಗುತ್ತೆ. ಇನ್ನ ಎಣ್ಸಂಧಿಯ ಪದಗಳನ್ನ ಕೆಲವು ನೋಡೋದಾದ್ರೆ ನಮಾಮ್ಯಹಂ ಅಂತ ಒಂದು ಪದ ಇದೆ. ಇಲ್ಲಿ ಎಲ್ಲಿ ಸಂಧಿ ಆಗಿದೆ
ಅಂತ ನಿಮ್ಗೆ ಇದು ಗೊತ್ತಾಗೋದಿಲ್ಲ, ಯಾಕಂದ್ರೆ ನಿಮ್ಗೆ ಸಂಸ್ಕೃತ ಅಷ್ಟೊಂದು ಭಾಷೆ ಪರಿಚಯ ಇರೋದಿಲ್ಲ. ನಮಾಮ್ಯಹಂ, ನಮಾಮ್ಯಹಂ ಅಂತ ಹೇಳುವಾಗ ಅಹಂ ಅನ್ನೋದು ನಿಮ್ಗೊಂದು ವರ್ಡ್ ಅಂತ ಕೇಳಿಸ್ತಿದೆ, ಅಥವಾ ನಮಾಮಿ ಅಂತ ನೀವೆಲ್ಲಾದ್ರೂ ಕೇಳಿದ್ರೆ ಅದೊಂದು ಪದ ಅಂತ ಹೇಳಿ ನಿಮ್ಗೆ ಗೊತ್ತಾಗಬಹುದು. ಇವೆರಡರಲ್ಲಿ ಯಾವುದೋ ಒಂದು ಪದ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಗಮನಿಸಿದ್ರೆ ಇಲ್ಲಿ ಯಕಾರ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಅದು ಗೊತ್ತಾದ್ರೇನೆ ನಿಮ್ಗೆ ಬಿಡಿಸ್ಲಿಕ್ಕೆ ಸ್ವಲ್ಪ ಸರಳವಾಗುತ್ತೆ. ಅವಾಗ ನಮಾಮ್ಯಹಂ ಇಲ್ಲಿ ಬದಲಾವಣೆ ಆಗಿದೆ. ಈ ಯಕಾರ ಯಾವ ಸಂಧಿಯಲ್ಲಿ ಬರುತ್ತೆ? ಎಣ್ ಸಂಧಿಯಲ್ಲಿ ಬರುತ್ತೆ. ಈ ಕೆಲವರು ಯಾವ ರೀತಿ ಎಲ್ಲ ಬಿಡಿಸ್ಬೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನಮಾಮ್ ಅಹಂ ಅಂತ ಬಿಡಿಸ್ಬಿಡ್ತಾರೆ. ನಮಾಮ್ ಅಹಂ ಅಂತ ಬಿಡಿಸಿ ಇದನ್ನ ಎಣ್ ಸಂಧಿ ಅಂತ ಹೇಳ್ಬಿಡ್ತಾರೆ, ಯಾಕಂದ್ರೆ ಯಾ ಬಂದಿದೆಯಲ್ವಾ ಎಣ್ ಸಂಧಿ. ಆದ್ರೆ ಎಣ್ ಸಂಧಿಯಲ್ಲಿ ಇಲ್ಲಿ ಇಕಾರ ಇರುತ್ತೆ ಪೂರ್ವವರ್ಣವಾಗಿ, ಇಕಾರದ ಜಾಗದಲ್ಲಿ ಯಕಾರ ಬರೋದು, ಅದನ್ನ ನಾವು ಅಧ್ಯಯನ ಮಾಡಿದ್ವಿ ತಾನೆ. ಹಾಗಾಗಿ ಇಲ್ಲಿ ವ್ಯಂಜನ ಇದೆ, ನಮಾಮ್ ಅಂತ ಬಿಡಿಸಿದರೆ ಕೊನೆಯಲ್ಲಿ ವ್ಯಂಜನ ಇದೆ. ವ್ಯಂಜನ ಇದ್ದು ಇಲ್ಲಿ ಸ್ವರ ಇತ್ತು ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಇದನ್ನ ನಾವು ಸ್ವರ ಸಂಧಿ ಅಂತಾನೆ ಕರೆಯಲ್ಲ. ಒಂದ್ ವ್ಯಂಜನ ಒಂದ್ ಸ್ವರ ಇತ್ತು ಅಂದ್ರೆ ಅದು ವ್ಯಂಜನ ಸಂಧಿ ಆಗುತ್ತೆ. ಹಾಗಾಗಿ ಈ ರೀತಿ ಬಿಡಿಸಿರೋಂಥದ್ದು ರಾಂಗ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ನೀವು ಇನ್ನೊಂದೇನೋ ತಪ್ಪಾಗಿ ಬಿಡಿಸಿದ್ರು ಕೂಡ ಅದು ಸ್ವಲ್ಪ ಲಾಜಿಕಲ್ ಅಂತ ಅನಿಸ್ಬೇಕು. ಇಲ್ಲಿ ಯಾವ್ದೋ ಈ ಬದಲಿಗೆ ಸಪೋಸ್ ಊ ಅಂತ ಬಿಡಿಸಿದ್ರೆ ನೀವು ನಮಾಮು ಅಹಂ ಅಂತ ಒಂದ್ ರೀತಿಗೆ ನೀವು ಏನೋ ಅಲ್ಪ ಸ್ವಲ್ಪ ಸರಿಯಾಗಿ ತಿಳ್ಕೊಂಡಿದೀರ ಅಂತ ಅನ್ಬಹುದು. ಆದ್ರೆ ಇಲ್ಲಿ ಮಕಾರ ಬಂದ್ಬಿಡ್ತು ಅಂತಂದ್ರೆ ನಿಮ್ಗೆ ವ್ಯಂಜನ ಸಂಧಿ ಅಂದ್ರೆ ಏನು, ಸ್ವರ ಸಂಧಿ ಅಂದ್ರೆ ಏನು ಅಂತಾನೆ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಸ್ವರ ಸಂಧಿ ಅನ್ಬೇಕು ಅಂತಂದ್ರೆ ಎರಡೂ ಕೂಡ ಸ್ವರ ಆಗಿರ್ಬೇಕು. ಮತ್ತೆ ಯಕಾರ ಬರೋಂಥದ್ದು ಇಕಾರ ಜಾಗದಲ್ಲಿ ಅಂತ ನಿಮ್ಗೆ ಎಣ್ ಸಂಧಿಯಲ್ಲಿ ಅದ್ ಅರ್ಥ ಆಗಿರ್ಬೇಕು. ಅವಾಗ ಮಾತ್ರ ಇಲ್ಲಿ ನೀವು ಈ ಅಂತ ಅನ್ನೋಂಥದ್ನ ಬರೀತೀರಾ. ಅಥವಾ ಕೆಲವರು ಇದೆ ಈ ಮಕಾರ ಮತ್ತೆ ಆಕಾರ ಹಿಂಗ್ ಬಂದಾಗ ಅಲ್ಲಿ ಮ್ಯಾ ಆಗಲ್ಲ, ಅದು ಅವೆರಡು ಸೇರಿ ಮ ಪ್ಲಸ್ ಅ ಮಾ ಆಗುತ್ತೆ, ನಮಾಮಹಂ ಅಂತ ಆಗುತ್ತೆ, ನಮಾಮ್ಯಹಂ ಆಗಲ್ಲ. ಅಥವಾ ಕೆಲವರು ಈ ತರ ಬಿಡಿಸ್ಬೋದು, ನಮಾಮ್ಯ ಅಹಂ, ನಮಾಮ್ಯ ಅಹಂ, ನಮಾಮ್ಯಹಂ. ಹಿಂಗ್ ಬಿಡಿಸಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಕೊನೆಯಲ್ಲಿ ರಸ್ವಾಕಾರ ಇದೆ, ಇಲ್ಲೂ ರಸ್ವಾಕಾರ ಇದೆ. ಹಾಗಾಗಿ ಇವೆರಡು ಅಕಾರದ ಮುಂದೆ ಅಕಾರ ಬಂದ್ರೆ ಯಕಾರ ಬರುತ್ತಾ? ಇಲ್ಲ. ಆಕಾರದ ಮುಂದೆ ಆಕಾರ ಬಂದ್ರೆ ದೀರ್ಘ ಆಕಾರ ಬರುತ್ತಲ್ವಾ, ಸವರ್ಣ ಸಂಧಿ ಆಗುತ್ತೆ. ಆ ಮುಂದೆ ಆ ಬಂದ್ರೆ ಇಲ್ಲಿ ದೀರ್ಘನೂ ಇಲ್ಲ, ಮತ್ತೆ ಇಲ್ಲಿ ಯಕಾರ ಬೇರೆ ಬಂದಿದೆ. ಯಕಾರ ಬರೋದು ಎಣ್ ಸಂಧಿಯಲ್ಲಿ, ಎಣ್ ಸಂಧಿಯಲ್ಲಿ ಇಲ್ಲಿ ಒಂದು ಸ್ವರ ಇರ್ಬೇಕು, ಅದು ಆ ಆಗಂಗಿಲ್ಲ. ಇನ್ನು ಕೆಲವರು ಈ ರೀತಿ ಬಿಡಿಸಿರುವಂತ ಉದಾಹರಣೆನೂ ಉಂಟು. ನಮಾಪ್ ಅಹಂ ಅಂತ ಹೇಳಿ. ನಮಾಪ್ ಅಹಂ ಅಂದ್ರೆ ಅವ್ರು ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಮಾ ಬಂದಿದೆಯಲ್ವಾ ನಮಾಮ್ ಅಂತ, ಅದು ಪಾ ಇರೋಂಥದ್ದು ಮಾ ಆಗ್ಬಿಟ್ಟಿದೆ. ಹಾಗಾಗಿ ಇದು ಅನುನಾಸಿಕ ಸಂಧಿ ಅಂತ ಹೇಳಿ ಕೊನೆಗೆ ಹೇಳ್ಬಿಡ್ತಾರೆ. ಓಕೆ, ಪಾ ಇರೋದ್ ಮಾ ಆಗಿದೆ, ಓಕೆ. ಆದ್ರೆ ಈ ಯಾ ಎಲ್ಲಿಂದ ಬಂತು ಅನ್ನಂತದ್ನ ಅವ್ರು ಹೇಳ್ಬೇಕು. ಯಾಕೆಂದ್ರೆ ಪಾ ಇರೋಂಥದ್ದು ಮಾ ಆಗುತ್ತೆ, ಆ ಅನ್ನಂಥದ್ದು ಸೇರಿಸಿದ್ರೆ ನಮಾಮ್ ಅಹಂ ಅಂತ ಆಗ್ಬೇಕಿತ್ತು. ಆದ್ರೆ ಪಕಾರದ ಮುಂದೆ ಅಕಾರ ಬಂದ್ರೆ ಅನುನಾಸಿಕ ಆಗ್ಬೇಕು ಅಂತ ಯಾವ ಸಂಧಿನೂ ಹೇಳಿಲ್ಲ, ಆತರ ಯಾವ್ದು ಇಲ್ವೂ ಇಲ್ಲ. ಯಾಕೆಂದ್ರೆ ಇದು ಪಾಯ್ದಿದ್ದು ಮಾ ಆಗ್ಬೇಕು ಅಂತಂದ್ರೆ ಇದು ಏನೋ ಅನುನಾಸಿಕ ಆಗಿರ್ಬೇಕು. ಇಲ್ಲಿ ಅಕಾರ ಅಂದ್ರೆ ಆಕಾರದ ಜಾಗದಲ್ಲಿ ಅನುನಾಸಿಕ ಇರ್ಬೇಕು, ಅವಾಗ ಮಾತ್ರ ಪಕಾರ ಇದ್ದಿದ್ದು ಮಕಾರ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಅವರೇ ಬಿಡಿಸಿರೋ ಅಂತ ಈ ಒಂದು ಏನೋ ಸಂಧಿಚ್ಛೇದದಲ್ಲಿ ಇಲ್ಲಿ ಅನುನಾಸಿಕ ಅವ್ರು ಬರ್ತಿಲ್ಲ. ಹಾಗಾಗಿ ಇದು ಪಾಯ್ದಿದ್ ಮಾ ಹೇಗಾಗುತ್ತೆ? ಆಗಲ್ಲ. ಹಾಗಾಗಿ ಇದು ರಾಂಗು. ನಾವೇನೇ ಈ ತರ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಇದು ಇಂಥ ಸಂಧಿ ಅಥವಾ ಬಿಡಿಸಿದಾಗ ಅವೆರಡೂ ಕೂಡಿಸಿದಾಗ ಲಾಜಿಕಲ್ ಆಗಿ ನಾವು ಏನ್ ಕಲ್ತಿದೀವಲ್ವಾ ಆ ರೂಪ ಬರುತ್ತಾ? ಬರಲ್ಲ ಅಂತಂದ್ರೆ ನಾನು ಬಿಡಿಸಿರೋದು ರಾಂಗು ಅಂತ. ಹಾಗಾಗಿ ಸರಿಯಾದ ಒಂದು ಬಿಡಿಸುವಿಕೆ ಅಂತಂದ್ರೆ ಇಲ್ಲಿ ನಮಾಮಿ ಅಹಂ, ಇಲ್ಲಿ ಈ ಇದೆ ಕೊನೆಯಲ್ಲಿ, ಇಲ್ಲಿ ಆ ಇದೆ, ಆ ಈ ಜಾಗದಲ್ಲಿ ಯಕಾರ ಬರುತ್ತೆ, ನಮಾಮ್ಯ ಆಗುತ್ತೆ. ಈ ಆ ಸೇರಿಸಿದಾಗ ನಮಾಮ್ಯ ಆಗುತ್ತೆ, ನಮಾಮ್ಯಹಂ. ಅದೇ ರೀತಿ ತ್ವಹಂ ಅಂತ ಬಿಡಿಸ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ವಕಾರ ಕಾಣಿಸ್ತಾ ಇದೆ, ಹಾಗಾಗಿ ಇಲ್ಲಿ ಸಂಧಿ ಆಗಿದೆ ಅಂತ ನಾವ್ ಹೇಳಬಹುದು. ಇದು ಅಷ್ಟೇನೇನೆ. ತ್ವಹಂನ ನೋಡಿ, ಇಲ್ಲಿ ವಕಾರ ಬರ್ಬೇಕು ಅಂತಂದ್ರೆ ವಕಾರ ಯಾವಾಗ ಬರುತ್ತೆ? ಉಕಾರದ ಜಾಗದಲ್ಲಿ ಬರುತ್ತೆ, ಎಣ್ ಸಂಧಿಯಲ್ಲಿ ಬರುತ್ತೆ. ಹಾಗಾಗಿ ಈ ಏನ್ ತಕಾರ ಇದೆಯಲ್ಲ ಅದ್ರ ಮುಂದೆ ಉಕಾರ ಕೊಡ್ಬೇಕಾಗುತ್ತೆ, ಅಂದ್ರೆ ಪೂರ್ವ ವರ್ಣ ಉಕಾರ ಇರ್ಬೇಕಲ್ವಾ, ಅಂದ್ರೆ ತೂ ಅಂತ ಬರ್ಬೇಕು. ಮತ್ತೆ ಇದು ತ್ವಹಂ ಆಗಿರೋದ್ರಿಂದ ವಕಾರದ ನಂತರ ಆ ಇದೆ, ರಸ್ವ ಆ ಇದೆ. ಹಾಗಾಗಿ ಆ ರಸ್ವನ ಎರಡನೇ ಪದಕ್ಕೆ ಕೊಡ್ಬೇಕು, ತು ಅಹಂ ಅಂತ ಹೇಳಿ ಆಗುತ್ತೆ. ಅವಾಗ ಊ ಜಾಗದಲ್ಲಿ ವಕಾರ ಬಂದಿದೆ, ಆವಾಗ ತು ಆಗುತ್ತೆ,
ಅಹಂ ಸೇರಿ ತ್ವಹಂ ಅಂತ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಚಿದಾನಂದ, ಚಿತ್ ಆನಂದ, ಇದು ಎಲ್ಲಿ ಸಂಧಿ ಆಗಿದೆ ಅಂತ ಸ್ವಲ್ಪ ಗಮನಿಸ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ದಾ ಬಂದಿದೆ, ದಾ ಅಂತ ಅಂದ್ರೆ ಅದು ಜಶ್ ಅಕ್ಷರ, ಹಾಗಾಗಿ ನಾವು ಅದನ್ನ ವರ್ಗ ಪ್ರಥಮ ಅಕ್ಷರವಾಗಿ ನಾವು ಬರ್ಕೊಂಡ್ರೆ ಚಿತ್ ಮತ್ತೆ ಈ ಕಡೆ ಆನಂದ ಉಳಿಯುತ್ತೆ. ಭಗವಚ್ಚರಿತಂ ಅಂದ್ರೆ ಅವೆರಡರಲ್ಲಿ ಒಂದ್ ಪದ ಆದ್ರೂ ನಮ್ಗೆ ಗೊತ್ತಾಗಬೇಕು ಅಲ್ಲಿ ಯಾವ್ದು ಪದ ಇದೆ ಅಂತ. ಈಗ ಚರಿತಂ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಈ ಕಡೆ ಭಗವಚ್, ಈ ಕಡೆ ಚರಿತಂ. ಅಂದ್ರೆ ಚಾ ಯಾವಾಗ ಬರುತ್ತೆ? ಶುತ್ವ ಸಂಧಿಯಲ್ಲಿ. ಅಂದ್ರೆ ಅಲ್ಲಿ ಶುತ್ವ ಸಂಧಿಯಲ್ಲಿ ಚಾ ಯಾವಾಗ ಬಂದಿರುತ್ತೆ? ತವರ್ಗೀಯ ವ್ಯಂಜನ ಇದ್ರೆ. ಹಾಗಾಗಿ ನೀವು ಆ ಅಚ್ಚು ಬದಲಿಗೆ ತ್ ಅಂತ ಹೇಳಿ ಬರ್ಕೊಂಡ್ರೆ ಭಗವತ್ ಚರಿತಂ ಅಂತ ಹೇಳಿ ನಾವು ಬಿಡಿಸಬಹುದು. ಸನ್ಮಂಗಲಂ, ನಮ್ಗೆ ಮಂಗಲಂ ಗೊತ್ತು, ಇಲ್ಲಿ ಸನ್ ಅಂತ ಇದೆ ಹಿಂದ್ಗಡೆಗೆ, ಅಂದ್ರೆ ನ್ ಅನ್ನೋದು ಒಂದು ಅನುನಾಸಿಕ. ಆ ಅನುನಾಸಿಕ ಯಾವಾಗ ಬರುತ್ತೆ? ಮುಂದ್ಗಡೆ ಏನೋ ಒಂದು ಅನುನಾಸಿಕ ಅಕ್ಷರ ಇದ್ದಾಗ. ಅಲ್ಲಿ ಮಂಗಲಂ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಕಾರ ಇದೆ, ಅಂದ್ರೆ ಅದು ಅನುನಾಸಿಕ, ಹಾಗಾಗಿ ಇದು ಅನುನಾಸಿಕ ಆಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂತೀವಿ. ಆ ಅನುನಾಸಿಕ ಆಗಿದೆ ಅನ್ನೋದಾದ್ರೆ ವ್ಯಂಜನ ಹಿಂದ್ಗಡೆ ಮೊದಲನೇ ಅಕ್ಷರ ಬರ್ಕೊಂಡ್ರೆ ಅದು ಸನ್ ಇದಿದ್ದು ಸತ್ ಆಗುತ್ತೆ. ಸನ್ಮಂಗಲಂ, ಸತ್ ಮಂಗಲಂ, ಈ ರೀತಿ ನಾವು ಬಿಡಿಸಬಹುದು. ನಾವು ಸಂಹಿತ ಅಂದ್ರೆ ಎರಡು ಅಕ್ಷರಗಳ ನಡುವಿನ ವ್ಯವಧಾನ ಇಲ್ದಲೇ ಇರುವಂತದ್ದು, ವ್ಯವಧಾನ ಇಲ್ದಲೇ ಉಚ್ಚರಿಸುವಂತದ್ನ ಸಂಹಿತ ಅಂತ ಹೇಳಿ ಹೇಳಿದ್ದೆ. ರಾಮನು ಇದ್ದಾನೆ ಅಂತ ಅಂದಾಗ ರಾಮನಿದ್ದಾನೆ ಅಂತ ಸಂಹಿತ ಇದ್ರೆ ಅಲ್ಲಿ ಲೋಪಸಂಧಿಯಾಗಿ ರಾಮನಿದ್ದಾನೆ ಅಂತ ಆಗುತ್ತೆ. ಸಂಹಿತ ಇಲ್ಲ ಅಂದ್ರೆ ವಾಕ್ಯದಲ್ಲಿ ರಾಮನು ಇದ್ದಾನೆ ಅಂತ ಕೂಡ ಹೇಳ್ಬಹುದು. ಅದೇ ರೀತಿ ಕನ್ನಡ ಮತ್ತೆ ದೇವಾಲಯ ಅಂತ ಎರಡು ಪದ ಇದೆ. ಸಂಹಿತ ಇಲ್ಲ ಅಂದ್ರೆ ನಾವು ವ್ಯವಧಾನ ಕೊಟ್ರೆ ಅಂದ್ರೆ ಅಲ್ಲೊಂದು ವಿರಾಮ ಕೊಟ್ರೆ ಕನ್ನಡ ದೇವಾಲಯ ಅಂತ ಅವೆರಡರ ಮಧ್ಯೆ, ಅವೆರಡು ಪದಗಳ ಮಧ್ಯೆ ನಾವು ಸ್ವಲ್ಪ ಸಮಯ ಕೊಡಬಹುದು. ಇಲ್ಲ ನಾನು ಸಮಯ ಕೊಡಲ್ಲ, ಅದನ್ನು ಕೂಡ ನಾನು ಎಡಬಿಡದೆ ಉಚ್ಚರಿಸ್ತೀನಿ ಅಂತ ಉಚ್ಚರಿಸಿದ್ರೂ ಕೂಡ ಕನ್ನಡ ದೇವಾಲಯ ಅಂತಾನೆ ಆಗುತ್ತೆ. ಅಂದ್ರೆ ಅಲ್ಲಿ ಏನು ವ್ಯತ್ಯಾಸ ನಮಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಎರಡು ಅಕ್ಷರಗಳ ಮಧ್ಯೆ, ಅಂದ್ರೆ ಇಲ್ಲಿ ಡಕಾರೋತ್ತರ ಅಕಾರ, ಡಕಾರದ ನಂತರ ಇರುವಂತ ಅಕಾರ, ಇಲ್ಲಿ ದಕಾರ ಪ್ರಾರಂಭದಲ್ಲಿ ಇರುವಂತದ್ದು, ಇವೆರಡರ ಮಧ್ಯೆ ಸಂಹಿತ ಕೊಟ್ರು ಕೊಡ್ದಲೇ ಇದ್ರು ಅಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಮ್ಗೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಸಂಹಿತ ಇದ್ದ ಮಾತ್ರಕ್ಕೆ ಸಂಧಿ ಆಗ್ಬೇಕು ಅಂತ ಏನು ಇಲ್ಲ. ಆದ್ರೆ ಸಂಧಿ ಆಗ್ಬೇಕು ಅಂದ್ರೆ ಮಾತ್ರ ಸಂಹಿತ ಇರ್ಲೇಬೇಕು. ಸಂಹಿತ ಇಲ್ದಲೆ ನೀವು ಸಂಧಿ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ರಾಮನು ಇದ್ದಾನೆ, ಸರಿನಾ? ಅಲ್ಲಿ ನೀವು ಅದನ್ನ ಎಡೆಬಿಡದೆ ಹೇಳಿದ್ರೆ ಮಾತ್ರನೇ ರಾಮನಿದ್ದಾನೆ ಅಂತ ಹೇಳೋದು. ಹಾಗೇನೆ ನಾವು ಸಂಧಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ರಾಮನಿ ದಾನೆ ಈ ರೀತಿ ಅಲ್ಲಿ ಬಿಡಿಸ್ಲಿಕ್ಕೆ ಆಗಲ್ಲ. ಇಲ್ಲಿ ಏನು ನಾವು ಕನ್ನಡ ದೇವಾಲಯ ಅಂತ ಪದನ ಸಂಹಿತ ಇದ್ರೂ ಇಲ್ದಲೇ ಇದ್ರುನು ಅದು ಒಂದೇ ರೀತಿಯಲ್ಲೇ ಉಳ್ಕೊಳ್ಳುತ್ತಲ್ವಾ, ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಮೂಲ ಭಾವದಲ್ಲೇ ಇರುತ್ತೆ, ಅಂದ್ರೆ ಮೂಲ ಪ್ರಕೃತಿ ಭಾವದಲ್ಲೇ ಇರುತ್ತೆ. ಪ್ರಕೃತಿ ಅಂತಂದ್ರೆ ಅದ್ರ ಒರಿಜಿನಲ್ ಫಾರ್ಮ್, ಒರಿಜಿನಲ್ ನೇಚರ್ ಅದು ಹೇಗಿತ್ತೋ ಹಾಗೆ ಇರುವಂತದ್ನ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಅಂದ್ರೆ ಸಂಹಿತ ಇದ್ದಾಗ್ಲೂ ಕೂಡ ಸಂಧಿ ಕಾರ್ಯ ನಡೀದಲೇ ಇದ್ರೆ ಅದನ್ನ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಪ್ರಕೃತಿ ಭಾವ ಸಂಧಿ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದ್ ಸ್ವರದ ಮುಂದೆ ಒಂದ್ ವ್ಯಂಜನ ಬಂದಾಗ ಅಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆಯೋದಿಲ್ಲ. ಉದಾಹರಣೆಗೆ ಇಲ್ಲಿ ನೋಡೋದಾದ್ರು ಭಾವ, ಇಲ್ಲಿ ಬಾ ನಂತರ ಬಕಾರದ ನಂತರ ಆ ಇದೆ, ಈ ಆ ಮುಂದೆ ಒಂದು ಇದಿದೆ, ಏನು ವಕಾರ ಇದೆ, ಈ ಆ ಮತ್ತೆ ವಕಾರದ ಮಧ್ಯೆ ಯಾವುದು ಸಂಧಿ ಆಗಿಲ್ಲ. ಸಾಮಾನ್ಯವಾಗಿ ಒಂದ್ ಸ್ವರದ ಮುಂದೆ ವ್ಯಂಜನ ಬಂದ್ರೆ ಯಾವುದೇ ಸಂಧಿ ಆಗೋದಿಲ್ಲ. ಆದ್ರೆ ವ್ಯಂಜನದ ಮುಂದೆ ಸ್ವರ ಬಂದ್ರೆ ಸಂಧಿ ಆಗಬಹುದು. ನಾವು ಆತರ ಯಾವ್ದು ನೋಡಿದ್ವಿ? ಜಸ್ವ ಸಂಧಿ ನೋಡಿದ್ವಿ. ಚಿತ್ ಆನಂದ, ಇಲ್ಲಿ ವ್ಯಂಜನ ಇರ್ತಿತ್ತು, ಇಲ್ಲಿ ಸ್ವರ ಇರ್ತಿತ್ತು. ಮತ್ತೆ ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ಸಾಮಾನ್ಯವಾಗಿ ಸಂಧಿಗಳು ಆಗಬಹುದು, ಅಥವಾ ಸ್ವರದ ಮುಂದೆ ಸ್ವರ ಬಂದ ಕೂಡ ಸಂಧಿಗಳು ಆಗ್ತವೆ. ಆದ್ರೆ ಒಂದು ಇದಕ್ಕೆ ಎಕ್ಸೆಪ್ಷನ್ ಅಂತಂದ್ರೆ ಕನ್ನಡದಲ್ಲಿ ಆದೇಶ ಸಂಧಿ. ಸ್ವರದ ಮುಂದೆ ವ್ಯಂಜನ ಬಂದಾಗ್ಲೂ ಕೂಡ ಇಲ್ಲಿ ಆದೇಶ ಆಗುತ್ತೆ. ಮಳೆ, ಕಾಲ, ಮಳೆಗಾಲ, ಇಲ್ಲಿ ಮಳೆ ಕೊನೆಯಲ್ಲಿ ಸ್ವರ ಇರುತ್ತೆ, ಇಲ್ಲಿ ವ್ಯಂಜನ ಇರುತ್ತೆ, ಆದ್ರೂ ಕೂಡ ಅಲ್ಲಿ ಸಂಧಿ ಆಗುತ್ತೆ, ಪ್ರಕೃತಿ ಭಾವ ಇರಲ್ಲ. ಆದ್ರೆ ಬೇರೆ ಆದೇಶ ಸಂಧಿಯ ಕೆಲವೊಂದು ಉದಾಹರಣೆ ಬಿಟ್ಟು, ಅಂದ್ರೆ ಈ ಸ್ವರದ ಮುಂದೆ ಅಂದ್ರೆ ಒಂದು ಪದದ ಕೊನೆಯ ಸ್ವರದ ಮುಂದೆ ಇನ್ನೊಂದು ಪದದ ಪ್ರಾರಂಭದ ಕ ಅಥವಾ ಚ ಸಾರಿ ಕ ತ ಪ ಇವು ಬಿಟ್ಟು
ಇನ್ನ ಬೇರೆ ಉದಾಹರಣೆಗಳಲ್ಲಿ ಕನ್ನಡದಲ್ಲೂ ಕೂಡ ಸಂಧಿ ಆಗಲ್ಲ. ಇದಿಷ್ಟು ಸಂಧಿಗಳ ಬಗ್ಗೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಏನಾದ್ರೂ ನಿಮ್ಗೆ ಸಂಶಯಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು ಮತ್ತೊಮ್ಮೆ.